ನಾನು ಇವಾಗ ಒಂದು ಮೂಮೆಂಟ್ ಕೇಳಿದೆ ಸರ್. ನಿಮ್ಮ ಕಲ್ಪನೆಯಲ್ಲಿ ರಂಗಭೂಮಿಯಲ್ಲಿ ಒಂದು ಅರ್ಧ ಪುಟನಾದ್ರೂ ಬರ್ಕೊಂಡು ಬಂದಿದೆ ಹೇಳಿ. ಅದಾದ ಮೇಲಿಂದ ಮುಂದಕ್ಕೆ ಏನು ಅಂತ ಹೇಳ್ತೀವಿ ನಾವು. ಓಕೆನಾ? ಯಾರಾದ್ರೂ ಶುರು ಮಾಡಿದ್ರು ಏನಮ್ಮ? ಅಲ್ಲ, ತಲೆಯಲ್ಲಿ ಇರ್ತಲ್ಲ ಹೇಳತ್ತ. ಹೇಳಿ, ನೀನೇ ಹೇಳು ಸರ್. ಇಲ್ಲ ಈಗ ಯೋಚನೆ ಮಾಡ್ತೀನಿ. ಅಲ್ಲ, ಈಗ ಬರೆದ ಮೇಲೆ ತಲೆಯಲ್ಲಿ ಇರುತ್ತೆ. ಹೇಳು. ನಿಮಗೆ ಅಂದ್ರೆ ನೋಡ್ರಿ, ರಂಗಭೂಮಿ ಅಂದ್ರೆ ಏನು ಅಂತ ನಾವು ಶಾಸ್ತ್ರೋಕ್ತವಾಗಿ ನಾಟ್ಯಶಾಸ್ತ್ರನೋ ಅಥವಾ ಬೇರೆ ಏನೋ ತಗೊಂಡ್ಬಂದು ಅದರಲ್ಲಿ ಹುಡುಕಿ ಓದಿ ಅಂತ ನನಗೆ ಹೇಳಿಲ್ಲ. ನಿಮ್ಮ ಕಲ್ಪನೆಯಲ್ಲಿ ರಂಗಭೂಮಿ ಅಂದ್ರೆ ಏನು? ಇಷ್ಟೇ ಸಿಂಪಲ್ ಪ್ರಶ್ನೆ. ಕೆಲವರು ರಂಗಭೂಮಿ ಸಕ್ಕಸ್ ಅಂತ ಯಾಕಿಲ್ಲ, ಅದು ನಿನ್ನ ಕಲ್ಪನೆ. ನಾನು ತಪ್ಪು ನಾನು ಹೇಳಲ್ಲ. ನನಗೆ ಬೇಕಾಗಿರೋದು ಅದು ನೀವು ರಂಗಭೂಮಿಯನ್ನ ಎಷ್ಟರ ಮಟ್ಟ ತಿಳ್ಕೊಂಡಿದ್ದೀರಿ ಅನ್ನೋದೇ ನಮಗೆ ಬೇಕಾಗಿರೋದು. ಆಗ ನಾವು ಎಲ್ಲಿಂದ ಶುರು ಮಾಡಬೇಕು ನಮ್ಗೆ ಅರ್ಥ ಆಗುತ್ತಲ್ಲ. ನನಗೆ ಬೇಕಾಗಿರೋದು ಅದು. ಈಗ ಹಂಗಾಗಿ ನನಗೆ ರಂಗಭೂಮಿ ಅಂತಂದ್ರೆ ಅನ್ಸಿದ್ದು ಬರೀ ನಾಟಕ, ಸುಮ್ಮನೆ ಸ್ಟೇಜ್ ಮೇಲೆ ಹೋಗ್ತೀವಿ, ಪರ್ಫಾರ್ಮ್ ಮಾಡ್ತೀವಿ. ಅದು ನಾವು ಮಾಡಕ್ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು ಒಂದೊಂದು ಸ್ಟೆಪ್ಗಳು, ದೇರ್ ಇಸ್ ಅ ಮೀನಿಂಗ್. ತಿರುಗ್ಬೇಕಾದ್ರೂ ಆ ಥರ ತಿರುಗಬೇಕು. ಆಮೇಲೆ ಅದು ಆ ಲೈಟಿಂಗ್ ಇಂದ ಹಿಡಿದು ಪ್ರತಿಯೊಂದೂ ನನಗೆ ಗೊತ್ತಾಗಿದ್ದು ನನ್ನ ನಾಟಕ. ಅಲ್ಲಿವರೆಗೂ ಸುಮ್ಮನೆ ಅಯ್ಯೋ ಏನೋ ಒಂದು ಹೇಳ್ಕೊಡ್ತಾರೆ, ನಾವು ಹೋಗೋದು ಸುಮ್ಮನೆ ಬಾಯ್ ಹಾಟ್ ಮಾಡಿ ಹೇಳಿ ಬರೋದು ಅಂತಾನೆ ನನ್ನ ಅದಾದ್ಮೇಲೆ ಅದೇ ರೀಸನ್ಗೆ ನಾನು ಇನ್ನೂ ಒಳ ಅರ್ಥ ತಿಳ್ಕೊಳ್ಳೋಕೆ ಅಂತಾನೆ ಈ ಡಿಪ್ಲೊಮಾ ಸೇರ್ಕೊಂಡಿದ್ದೆ. ನಾಲ್ಕು ನಾಟಕ ಮಾಡ್ತಾರೆ, ಡೈಲಾಗ್ ಕೊಡೋರು, ಎಲ್ಲಿ ಬರಬೇಕು, ಇವ್ರಿಗೆ ಅಂತ ಬರ್ತಾರೆ, ಮಾತಾಡಬೇಕು, ಕಾನ್ವರ್ಸೇಷನ್ ಅಷ್ಟಕ್ಕೆ ಮಾತ್ರ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಟ್ಟಿದ್ರು. ಬಟ್ ಇಲ್ಲಿಗೆ ಬಂದಮೇಲೆ ಆ ಒಂದು ಹೆಜ್ಜೆ ಇಡೋದಾಗಲಿ, ಬ್ರೀತಿಂಗು, ಆ ಸ್ಪೇಸು, ಗೀವ್ ಅಂಡ್ ಟೇಕ್ ಅನ್ನೋದು ಮಾತುಕತೆ ಹೆಂಗೆ ಬರುತ್ತೆ, ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಹೆಂಗೆ, ಹೈ ಪಿಚ್ಚಲ್ಲಿ ಲೋ ಪಿಚ್ಚಲ್ಲಿ ಅನ್ನೋದು. ಆಮೇಲೆ ಈಗ ನಾವು ಅಂದರೆ ನಾಟಕದಲ್ಲಿ ಬರೀ ಡೈಲಾಗ್ ಇರುತ್ತೆ, ಆಡಿಯನ್ಸ್ ಮುಂದೆ ನಾವು ಎದುರುದಂಗೆ ಮಾಡಬೇಕು ಅನ್ನೋದೊಂದಷ್ಟೇ. ಬಟ್ ಇಲ್ಲಿ ಓದೋದು, ನೆನ್ನೆ ಸರ್ ಬಂದಾಗ ಹೇಳಿದ್ರು ಅಷ್ಟೇ, ಅವರು ಒಂದು ನಾಟಕ ಬರೆಯೋಕ್ಕೋಸ್ಕರ ಒಂದು ಡಿಪ್ಲೊಮಾನೇ ಮಾಡಿದ್ದಾರೆ ಅಂತ ಅಂದಾಗ, ಲೈಕ್ ನಾವು ಒಂದೆರಡು ಬುಕ್ ಓದಿ ಇಲ್ಲೊಂದು 4 ಜನ ಮುಂದೆ ಎದುರಲ್ಲದಲ್ಲೇ ಮಾತಾಡೋದಾಗ್ಲಿ, ಅದು ನಾಟಕ ಅಲ್ಲ. ಇದು ತುಂಬಾ ಅರ್ಥ ಮಾಡ್ಕೊಂಡು ನಾವು ಮಾಡೋದು, ಕಲಿಯೋದು ತುಂಬಾ ಇದೆ ಅನ್ನೋದು. ರಂಗಭೂಮಿ ಅನ್ನೋದು ಈಗ ಚದುರಂಗ ಅಂತ ತಗೊಂಡ್ರೆ ಈಗ ಎಲ್ಲ ಪಾತ್ರಗಳು ಎಲ್ಲ ಕ್ಯಾರೆಕ್ಟರ್ಗಳನ್ನ ಡಿಸ್ಪ್ಲೇ ಮಾಡ್ತಾರೆ. ರಾಜಕೀಯ ಸೊ ಅದೇ ರೀತಿ ಒಂದು ರಂಗ ಅಂದರೆ ಒಂದು ಸಕ್ಕಂತ ಒಂದು ಪೀಸ್ ಆಫ್ ಲ್ಯಾಂಡ್ ಅಂತ ತಗೋಬಹುದು. ಸೊ ಆ ಒಂದು ರಂಗದ ಮೇಲೆ ಮಾಡುವಂಥ ಬಣ್ಣ ಬಣ್ಣದ ಚಿತ್ತಾರಗಳು, ಜೊತೆಗೆ ಅಲ್ಲಿ ಕಾಲ್ಪನಿಕವಾಗಿ ಇರೋದನ್ನ ಸಾಕ್ಷ್ಯವಾಗಿ ತೋರಿಸೋದು, ಸುಳ್ಳುನ ಸತ್ಯ ಅಂತ ತೋರಿಸೋದು, ಬೇರೆಯವರ ಬದುಕಿನ ನಾನು ಬದುಕಿ ನಾನೇ ಆಗುವಂಥ ಪಾಠಗಳನ್ನ ತೋರಿಸೋದು, ಅದಕ್ಕೆ ಬೇಕಾದಂಥ ಪೂರ್ವಕವಾಗಿ ಇರುವಂತಹ ಬೆಳಕು, ಧ್ವನಿ ಇವುಗಳನ್ನ ಉಪಯೋಗಿಸಿ ಒಂದು ಚಿತ್ರಣವನ್ನ ಜೀವಂತಿಕೆಯನ್ನು ತರುವುದು ರಂಗಭೂಮಿ. ಹೇಳಿ ಮಿಕ್ಕವರು ನೀವೀಗ ಏನ್ ಹೇಳಿದ್ರು ಅದು ತಪ್ಪನ್ನು ನಾವು ಹೇಳಲ್ಲ. ನಾನು ಯೋಚನೆ ಮಾಡಿದ ಹಾಗೆ ಅಂದ್ರೆ ರಂಗಭೂಮಿ ಅಂದ್ರೆ ಏನು ಅನ್ನುವಂಥದ್ದು ನನ್ನಲ್ಲಿ ತುಂಬಾ ಒಂದಷ್ಟು ಪ್ರಶ್ನೆಗಳಿದೆ. ಆದ್ರೆ ನಾನು ಕಂಡುಕೊಂಡಂತಹ ರೀತಿಗಳು ಕೆಲವೊಂದಿದೆ. ನಿನ್ನೆ ನಾನು ಅವ್ರು ಮಾತಾಡೋದು ಕೇಳಿಸ್ಕೊಂಡಾಗ ನನ್ನಲ್ಲಿದ್ದಂತಹ ಆಲೋಚನೆಗಳು ಕೆಲವೊಂದು ಬದಲಾಗಿದ್ದಿದೆ. ರಂಗಭೂಮಿ ಅವ್ರು ಹೇಳಿದ ಹಾಗೆ ಬಣ್ಣದ ಬದುಕು, ನಾನು ಹಾಗೆ ಅನ್ಕೊಂಡಿದ್ದು. ಬಣ್ಣ ಅಂದ್ರೆ ಬೇರೆ ಬೇರೆ ಪಾತ್ರಗಳಿರ್ಬಹುದು, ಬೇರೆ ಬೇರೆ ಭಾವನೆಗಳಿರ್ಬಹುದು, ಯಾವ ರೀತಿ ಸಾಧ್ಯತೆಗಳಿದೆ ಎಲ್ಲದಕ್ಕೂ ಒಂದು ಅವಕಾಶ ಇರುವಂತಹ ಒಂದು ಕಲೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿರೋದು. ಸೊ ನಾನು ನನ್ಗೆ ಅರ್ಥ ಆಗಿರೋ ರೀತಿ ಬರ್ಕೊಂಡಿದ್ದೀನಿ. ಮೊದಲನೇದು ಅಂದ್ರೆ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತ ಒಂದು ಕಲೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಅದನ್ನ ನಾನು ಅಳವಡಿಸ್ಕೊಳ್ತಾ ಬಂದಿದ್ದೀನಿ ಅಥವಾ ಕಲಿತಾ ಬಂದಿದ್ದೀನಿ ಅಂತ ನನ್ಗನ್ಸುತ್ತೆ. ನಾನು ಈಗ ಮಾತಾಡ್ತಾ ಇದ್ದೀನಿ, ಅದು ನನಗೆ ಕಲಿಸಿರೋದು ಈ ಒಂದು ರಂಗಭೂಮಿ ಅಥವಾ ಈ ಒಂದು ಸರ್ಕಲ್. ಇಲ್ಲಿಂದ ಮಾತಾಡ್ತಾ ನಾನು ಕಲ್ತಿರುವಂಥದ್ದು. ಸೊ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನಲ್ಲಿ ಈಗ ಭಯ ಇಲ್ಲ, ಅದನ್ನು ಹೋಗ್ಲಾಡಿಸಿದಂತಹ ಒಂದು ಕಲೆ. ನಾನು ಯಾವ್ದಾದ್ರು ಒಂದು ಪಾತ್ರ ಕೊಟ್ಟರೆ ಅದಕ್ಕೆ ನಾನು ಹುಡುಕಾಡ್ತೀನಿ, ನನ್ನಲ್ಲಿ ಹುಡುಕಾಟ ಹುಟ್ಟಾಕಿದಂತಹ ಒಂದು ಕಲೆ. ಹಾಗಾಗಿ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತಹ ಕಲೆ ಅಂತ ನಾನು ಅನ್ಕೊಳ್ತೀನಿ. ಇನ್ನೊಂದು ತುಂಬಾ ಮೇಲ್ನೋಟಕ್ಕೆ ಹೇಳ್ಬೇಕು ಅಂತಂದ್ರೆ ನೃತ್ಯ, ಅಭಿನಯ, ಸಂಗೀತ ಇದರ ಮಿಶ್ರಣ ನಾಟಕ ಅನ್ನೋ ಥರನೂ ಹೇಳ್ಬೋದು.
ಇನ್ನೊಂದು ಆಗ್ಲೇ ಹೇಳಿದ ಹಾಗೆ ನಿಜ ಬದುಕಿನ ಸಾಧ್ಯತೆಗಳು ಮತ್ತೆ ಅಸಾಧ್ಯತೆಗಳು ಅದನ್ನ ನಾವು ಪ್ರದರ್ಶನ ಮಾಡಬಹುದಾದಂತಹ ಒಂದು ಕಲೆ ರಂಗಭೂಮಿ ಅಂತ ಅನ್ಸುತ್ತೆ. ನಮ್ಮ ನಿಜವಾದ ಬದುಕಿನಲ್ಲಿ ಇವಾಗ ಏನಿದೆ ಅದನ್ನ ನಾವು ವೇದಿಕೆ ಮೇಲೆ ತೋರಿಸ್ತೀವಿ. ಇಲ್ಲದೆ ಇರೋದನ್ನ ಕೆಲವೊಂದು ಇಲ್ಲದೆ ಇರೋದನ್ನ ಹುಟ್ಟು ಹಾಕ್ತೀವಿ ಅಥವಾ ಹಾಗಿರಬಹುದು ಅನ್ನುವಂಥ ಒಂದು ಆಲೋಚನೆಯಲ್ಲಿ ನಾವೇನೋ ಒಂದು ಮಾಡ್ತೀವಿ. ಸೊ ಎಲ್ಲಾ ತರದ ಸಾಧ್ಯತೆ ಇರುವಂತಹ ಒಂದು ಕಲೆ ಆಗಿರಬಹುದು ರಂಗಭೂಮಿ. ಹೀಗೂ ಅದನ್ನ ಡಿಫೈನ್ ಮಾಡಬಹುದಾ ಅನ್ನುವಂಥದ್ದು ಒಂದು ವಿಚಾರ ಇದೆ. ಇನ್ನು ಸ್ಟ್ರೇಟ್ ಆಗಿ ಹೇಳ್ಬೇಕು ಅಂದ್ರೆ ಡೈಲಾಗ್ಸ್, ಕಾಸ್ಟ್ಯೂಮ್, ಮೇಕಪ್, ಲೈಟಿಂಗ್, ಮ್ಯೂಸಿಕ್ ಎಲ್ಲದೂ ಒಂದು ಅಲೈನ್ಮೆಂಟ್ ಅಲ್ಲಿ ಸಿಕ್ಕಿದಾಗ, ಎಲ್ಲನೂ ಹಾರ್ಮೋನಿಯಲ್ಲಿ ಇದ್ದಾಗ ಅದು ಒಂದು ನಾಟಕ ಅಥವಾ ರಂಗಭೂಮಿ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನುವಂಥದ್ದು ನನ್ನ ಆಲೋಚನೆ. ಅದರ ಜೊತೆಗೆ ಸರ್ ಅಷ್ಟೂ ಸೇರಿ ಬಿಡಿ ಮುಂದೆ ಪ್ರೇಕ್ಷಕರ ಅದು ಗೊತ್ತಿದೆ ಸರ್, ಕಲಾವಿದನ ಮತ್ತೆ ಪ್ರೇಕ್ಷಕರ ನಡೆಯುವ ಒಂದು ಜೀವಂತ ಪ್ರತಿಭಾ ಸಂವಹನ ಅಥವಾ ಕಲಾತ್ಮಕ ಪ್ರದರ್ಶನ. ಈಗ ನಾವು ಬೇರೆ ಬೇರೆ ಮಾಧ್ಯಮಗಳು ಬೇರೆ ಬೇರೆ ನೇರವಾಗಿ ನಡೆಯಲ್ಲ, ಬಟ್ ರಂಗಭೂಮಿ ಏನಿದೆ ಪ್ರೇಕ್ಷಕರ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇರುತ್ತೆ. ಅದೊಂದಕ್ಕೆ ನಾವು ಜೀವಂತ ಅಂತೀವಿ, ಜೀವಂತ ಕಲಾವೇದಿಕೆ ಇರ್ತಾರೆ. ಪರಿಣಾಮ ಯಾವ ಥರ ಬೀಳ್ಬೋದು? ಅದು ನೀವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಯಾವ ಸಬ್ಜೆಕ್ಟ್ ಇರುತ್ತೋ ಅದನ್ನ. ಈಗ ಅವನು ಪ್ರೇಕ್ಷಕ ತಗೊಳ್ಳೋ ಆಧಾರದ ಮೇಲೆ ಪರಿಣಾಮ ಅವನ ಮೇಲೆ ಬೀಳುತ್ತೆ ಸರ್. ಯಾವ ಥರದ ನಾಟಕ ಪರಿಣಾಮ ಬೀರ್ಬೋದು? ಏನಂತಾರೆ ಇಂಥದ್ದೇ ಇರ್ತದೆ ನಾಟಕ, ಈಗ ಸಾಮಾಜಿಕ ನಾಟಕ ಇರ್ಬೋದು, ಶೈಕ್ಷಣಿಕ ನಾಟಕ ಇರ್ಬೋದು, ಅಥವಾ ಸಮಾಜದ ಒಂದು ಹೋರೆಗಳ ತಿದ್ದುವಂಥ ಇರ್ಬೋದು, ಪ್ರಶ್ನಿಸುವಂಥದ್ದು ಇರ್ಬೋದು, ಆ ಥರದ ಮೇಲೆ ಅದು ಪರಿಣಾಮ ಬೀರುತ್ತೆ. ಅದರ ಅರ್ಥ ಏನಂತಂದ್ರೆ ಅದೇ ರಂಗ ಅಂದರೆ ಅವ್ರು ಹೇಳಿದಾಗ ಕಲಾ ಪ್ರದರ್ಶನ ನಡೆಯುವಂಥ ವೇದಿಕೆ, ಭೂಮಿ ಅಂತಂದರೆ ಆ ಜಾಗ ಎಲ್ಲಿ ಅದು ನಡೆಯುತ್ತದಲ್ಲ ಆ ಸ್ಥಳವೇ ಭೂಮಿ, ಅದಕ್ಕೆ ಸೇರಿ ರಂಗಭೂಮಿ. ಇದು ಡೆಫಿನೇಷನ್. ಜೋರಾಗಿ ಮಾತಾಡ್ಬೇಕು. ನನಗೆ ಅನ್ಸಿರೋದು ರಂಗಭೂಮಿ ಅಂತಂದ್ರೆ ಹೆಂಗ್ ಬರ್ತೀನಿ ಹಂಗೆ ಹೇಳ್ತೀನಿ. ರಂಗಭೂಮಿ ಕೇವಲ ಒಂದು ಪದವಲ್ಲ, ಅದರ ಒಳ ಅರ್ಥವೇ ಬೇರೆ. ರಂಗ ಎಂದರೆ ವೇದಿಕೆ, ನಾಟಕ ಪ್ರದರ್ಶನ ನಡೆಯುವ ಸ್ಥಳ. ಭೂಮಿ ಎಂದರೆ ಜಾಗ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಲೆಗಳು ಪ್ರದರ್ಶಿಸುತ್ತಾರೆ. ಅಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರೂ ಅದೇ ಉತ್ತರ ಕೊಡ್ತಾರೆ, ರಂಗಭೂಮಿ ಅಂತ ಅಂದ್ರೆ ಡೆಫಿನಿಷನ್ ಕೊಡೋದು ಅದೇ ತರ. ಆದ್ರೆ ನನಗೆ ಪರ್ಸನಲ್ ಆಗಿ ರಂಗಭೂಮಿ ಅಂದ್ರೆ ಜೀವನ ಆಗಿ ಕಾಣಿಸುತ್ತೆ. ನಮ್ಮ ಜೀವನವೇ ಒಂದು ರಂಗಭೂಮಿ. ನಮ್ಮ ಜೀವನದಲ್ಲಿ ಈ ಜೀವನ ಎಂಬ ಭೂಮಿಯಲ್ಲಿ ನಾವೆಲ್ಲ ರಂಗಕರ್ಮಿಗಳಾಗಿದ್ದೀವಿ. ರಂಗಭೂಮಿಯಲ್ಲಿ ಯಕ್ಷಗಾನ, ನೃತ್ಯ, ನಾಟಕ ಎಲ್ಲ ನಡೆಯುತ್ತೆ. ಆದರೆ ಅದು ಕಲಿಸುವ ಪಾಠ ಬಹು ಆಳವಾದದ್ದು. ಜೀವನವೇ ರಂಗಭೂಮಿ ಎಂದೊಡನೆ ಹೇಗೆ ಎಂಬ ಪ್ರಶ್ನೆ ಮೂಡಬಹುದು. ರಂಗಭೂಮಿಯಲ್ಲಿ ನಟಿಸುವುದು ಕೇವಲ ಮನರಂಜನೆಗೆ ಮಾತ್ರವಲ್ಲ, ನಾವು ಅಲ್ಲಿ ಸಮಯ ಪ್ರಜ್ಞೆ, ಶಿಸ್ತು, ಭಾವನೆಗಳು, ಸಂಬಂಧಗಳ ಬಗ್ಗೆ ಅರಿತುಕೊಳ್ಳುತ್ತೇವೆ. ಸತ್ಯ, ನಿಷ್ಠೆ ಮತ್ತು ಜೀವನಕ್ಕೆ ಬೇಕಾದ ಪ್ರೀತಿ, ಕಾಳಜಿ, ಮಮತೆ ಇವುಗಳನ್ನೆಲ್ಲ ನಾವು ಅರಿತುಕೊಳ್ಳಬಹುದು. ರಂಗಭೂಮಿ ನಾವು ಅಂದುಕೊಂಡಂತೆ ಸಾಮಾನ್ಯವಾದುದಲ್ಲ, ಅದರ ಕಲಿಕೆ ಮತ್ತು ಕೊಡುಗೆ ಅಪಾರವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಕಲಿಯಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ರಂಗಭೂಮಿಯಲ್ಲಿ ಪ್ರವೇಶಿಸಿದರೆ ಕೇವಲ ನಟ ಅಥವಾ ನಟಿಯಾಗಿ ಅಲ್ಲ, ಪಾತ್ರದ ಪರಕಾಯ ಪ್ರವೇಶ ಮಾಡಬೇಕು. ಅದನ್ನು ನಾನು ಅರ್ಥಕೊಂಡಿದ್ದೀನಿ. ನಾನು ಎಂಬುದನ್ನು ಮರೆತು ಪಾತ್ರಧಾರಿಯಾಗಿ ನಟಿಸಬೇಕು. ಇಲ್ಲಿ ಇಡುವ ಒಂದೊಂದು ಹೆಜ್ಜೆಯೂ ನಮ್ಮ ಜೀವನವನ್ನು ರೂಪಿಸುತ್ತದೆ. ನಾವಾಗಿ ನಮ್ಮನ್ನು ಇನ್ನೂ ಹೆಚ್ಚು ಅರಿತುಕೊಳ್ಳಬಲ್ಲ ವೇದಿಕೆ ನನಗೆ ರಂಗಭೂಮಿ. ನಮ್ಮಲ್ಲಿ ಇರುವ ಕಲೆಯನ್ನು, ಆತ್ಮವಿಶ್ವಾಸ, ವ್ಯಕ್ತಿತ್ವವನ್ನು ಹೆಚ್ಚಿಸಿಕೊಳ್ಳಬಲ್ಲ ಒಂದು ಕ್ಷೇತ್ರ ಅಂದರೆ ನನಗೆ ರಂಗಭೂಮಿ ಅಂತ ಅದೇ ಗೊತ್ತಾಯ್ತು. ರಂಗಭೂಮಿ ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಬರೀ ನಾಟಕ, ಸಂಗೀತ ಅಷ್ಟೇ ಅಂತ ಅನ್ಕೊಂಡಿದ್ದೆ. ಆದರೆ ಬರೀ ಅವೆರಡೇ ಅಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ಜನಪದ ಆಗಿರ್ಬೋದು, ಯಕ್ಷಗಾನ, ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ಇನ್ನೂ ಹಲವಾರು ಕಲೆಗಳಿವೆ. ಒಬ್ಬ ಸಾಮಾನ್ಯ ವ್ಯಕ್ತಿನೂ ಒಳ್ಳೆ ನಟನಾಗಿ ಮಾಡೋ ಶಕ್ತಿ ಇದೆ ರಂಗಭೂಮಿಗೆ. ನಾನು ಮನೆ ಹತ್ರ ಇರಬೇಕಾದ್ರೆ ಫುಲ್ ನೆಗೆಟಿವ್ ವೈಬ್ಸಲ್ಲಿದೆ. ಆದರೆ ಇಲ್ಲಿ ಬಂದು ಒಂದು ಎರಡು ಮೂರು ದಿನಕ್ಕೇ ಫುಲ್ಲು ಒಂಥರ ಪಾಸಿಟಿವ್ ವೈಬ್ಸು, ಒಂದು ಆಲೋಚನೆಗಳು ಬೇರೆ ಚೇಂಜ್ ಆಗ್ತಿದೆ. ಆಮೇಲೆ ಭಯ ಹೋಗಿದೆ, ತಾಳ್ಮೆ ಹೆಚ್ಚಾಗಿದೆ. ಅಷ್ಟೇ ಸರ್, ಆಲೋಚನೆಗಳೆಲ್ಲ ಚೇಂಜ್ ಆಗಿದೆ. ಸರ್, ಯಾವುದೇ ವ್ಯಕ್ತಿ, ವರ್ಣ, ಜಾತಿ ಯಾವುದೂ ನಾವೆಲ್ಲ ಒಂದು
ಯಾವುದೋ ಒಂದು ಪರ್ಟಿಕ್ಯುಲರ್ ಸೂಟಬಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟ ಕಾಲಕ್ಕಾಗಲಿ ಇಲ್ಲ ನಿರ್ದಿಷ್ಟ ವ್ಯಕ್ತಿಗಾಗಲಿ ಯಾವುದು ಅಡೆತಡೆ ಇರುತ್ತೆ ನಿರಂತರ ಓದು ಅಂತಂದ್ರೆ ರಂಗಭೂಮಿ. ಸೊ ಹೇಗಾದ್ರೂ ಒಂದು ಏನೋ ಸೇರಿದೆ ಅಂತಂದ್ರೆ ಅದರಲ್ಲಿ ಅದ್ರ ಹಿಂದೆನೇ ಬೇರೆ ಒಂದು ಕಥೆ ಇದೆ ಅಂತ ಹೇಳ್ಕೊಡೋದು ರಂಗಭೂಮಿ. ಸೊ ಮನುಷ್ಯನ ವ್ಯಕ್ತಿತ್ವನೂ ರೂಪಿಸುತ್ತೆ ರಂಗಭೂಮಿ. ಪ್ಲಸ್ ನಮ್ಮದೇ ಆಯಾಮಗಳು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿದ್ರು ಆ ಕ್ಷೇತ್ರಗಳನ್ನು ರಂಗಭೂಮಿನೇ ಇದಾಗತ್ತೆ. ಮೇನ್ ರಂಗಭೂಮಿ ಮಿಕ್ಕಿದ್ದೆಲ್ಲ ಭಾಗಗಳಂತ ಒಂದು ಮರ ಮಿಕ್ಕಿದ್ದು ಬೇರೆಗಳಾಗುತ್ತೆ. ಇದು ನಾನು ತಿಳ್ಕೊಂಡಿರೋದು ಅಂತಂದರೆ ರಂಗ ಏನಂದರೆ ಬಣ್ಣ, ಭೂಮಿ ಮೇಲೆ ಅಂದರೆ ನಿರ್ದಿಷ್ಟವಾದಂಥ ಜಾಗದಲ್ಲಿ ಮಾಡಿದ್ರೆ ರಂಗಭೂಮಿ ಅಂತ ತಿಳ್ಕೊಂಡಿರೋದು. ಇಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು ಅನ್ನೋದು ತನ್ನ ಜೀವನದಲ್ಲಿ ಯಾವ ರೀತಿ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದೇ ರಂಗಭೂಮಿ. ಯಾಕಂದರೆ ಇಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೋಬೋದು. ಯಾಕಂತಂದರೆ ಒಬ್ಬ ವ್ಯಕ್ತಿ ಒಂದು ಜಾಗದಲ್ಲಿ ಏನು ಕಲಿತಾನೆ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಅಲ್ಲಿ ಅವ್ನು ನಿಂತ್ಕೊಳ್ಳೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದನ್ನ ಪ್ರೇಕ್ಷಕರು ಯಾವ ರೀತಿ ಕೇಳ್ತಾರೆ, ಅವನು ಅದಕ್ಕೆ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇಂದ ತೋರಿಸ್ಕೊಡೋದನ್ನ ಕಲಿಸ್ಕೊಡೋದು ರಂಗಭೂಮಿ ಆಗಿರುತ್ತೆ. ಇಲ್ಲಿ ಯಾವುದೇ ಜಾತಿ ಭೇದ, ಬಣ್ಣ, ವರ್ಗ ಯಾವುದೇ ತಾರತಮ್ಯ ಇದ್ದಂತೆ ಎಲ್ಲರನ್ನೂ ಸಮನಾಗಿ ಕಾಣಿಸ್ಬೋದು. ಇಲ್ಲಿ ಶಿಸ್ತು, ಸಮಯ ಪಾಲನೆ ಬಹಳ ಮುಖ್ಯ ಆಗಿರುತ್ತೆ ಅನ್ನೋದು ಸ್ವಲ್ಪ ಸೃಜನಾತ್ಮಕವಾಗಿ ಯೋಚಿಸೋದು ಹೇಗೆ ಅಂತ ಹೇಳ್ತಾರೆ. ಸೃಜನಾತ್ಮಕವಾಗಿ ಮನುಷ್ಯ ಸಂಬಂಧಗಳನ್ನ ಹಚ್ಕೊಳ್ಳೋದು. ಸರ್, ನನ್ನ ಕಲ್ಪನೆ ಬಂದಿರೋ ಪ್ರಕಾರ ರಂಗಭೂಮಿ ಅಂದರೆ ನಮ್ಮ ಬದುಕನ್ನ ಹೇಗೆ ಬದುಕಬೇಕು ಅನ್ನೋದನ್ನ ತಿಳ್ಕೊಂಡು ಬದುಕಿದ್ರೆ ಆ ಬದುಕಿಗೊಂದು ಅರ್ಥ ಇರುತ್ತೆ. ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಜನರಲ್ಲಿ ನಾವೊಬ್ಬ ನಾಟಕಗಾರನನ್ನು ನೋಡುತ್ತೇವೆ. ಅದೇ ರೀತಿ ನಾವು ಅವನ ತಪ್ಪು ಸರಿಯನ್ನ ವೀಕ್ಷಿಸುತ್ತಾ ನಮ್ಮಲ್ಲಿರುವ ನಾಟಕಕಾರನಲ್ಲಿ ಆ ತಪ್ಪುಗಳನ್ನು ತಿದ್ದಿಕೊಂಡು ಈ ನಾಟಕೀಯ ಜಗತ್ತಿನಲ್ಲಿ ನಾಚಿಕೆ ಬಿಟ್ಟು ನಟಿಸುವುದೇ ನನ್ನ ಪ್ರಕಾರ ರಂಗಭೂಮಿ. ಲೈಕ್ ಅಬ್ಸರ್ವೇಷನ್ ಮೇನ್ ಥಿಂಗ್ ಅಂದರೆ ರಂಗಭೂಮಿ ಲೆಕ್ಕ ಸ್ವಲ್ಪ ಆದರೂ ಕಲ್ತಿರ್ಲಿಲ್ಲ ಸರ್. ಬಟ್ ಈಗ ನಾವು ಒಂದು ಸರ್ಕಾರ ರಂಗಭೂಮಿನ ಕಲ್ತಿದ್ದೀವಿ ಅಂತಂದರೆ ಬಟ್ ನಮಗೆ ಮೋಸ ಮಾಡೋದು ತುಂಬ, ಅಂದರೆ ನಾವು ಮೋಸ ಹೋಗೋದು ಕಡಿಮೆ ಆಗುತ್ತೆ. ಸೊ ಅವ್ರು ಹೇಗೆ ಹೇಳ್ತಾ ಇದ್ದಾರೆ ನಮ್ಮ ಜೊತೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬೇಕಾಗುತ್ತೆ. ಮೋಸ ಹೋಗೋದು ಕಡಿಮೆ ಆಗ್ತದೆ. ಸೊ ನಮ್ಗೆ ಸುಳ್ಳು ಹೇಳ್ಬಾರ್ದು, ಇಲ್ಲ ನಮ್ಮಿಂದ ಏನೋ ಮುಚ್ಚಿಡ್ತಾ ಇರ್ಬೋದು. ಅದು ನಮಗೆ ಅಟ್ಲೀಸ್ಟ್ ಹೇಗೋ ಫುಲ್ ಗೊತ್ತಾಗ ಅಂದ್ರೆ ಅಟ್ಲೀಸ್ಟ್ ಒಂದು 5% ನಮ್ಗೆ ಗೊತ್ತಾಗುತ್ತೆ ಏನೋ ನಮ್ಮಿಂದ ಏನೋ ಮಾಡ್ತಾನೆ, ಹಾಗೆ ಮಾಡ್ತಾನೆ. ರಂಗಭೂಮಿ ಕ್ಷೇತ್ರಕ್ಕೆ ಬಂದರೆ ನಮಗೆ ಗೊತ್ತಿದ್ದೇನೆ ನಮ್ಮಲ್ಲಿರೋ ಕಲೆನಾಗಿದೆ ಆಚೆ ಆಗುತ್ತೇವೆ. ನಮಗೆ ಗೊತ್ತಿರಲ್ಲ ನಮಗೆ ಇಷ್ಟು ಶಕ್ತಿ ಇದೆ, ನಾವು ಮಾಡ್ಬೋದು ಅಂತ. ನಾವು ಅಲ್ಲಿ ಸೇರ್ಕೊಂಡಾಗಲೇ ನಮಗೆ ಗೊತ್ತಾಗುತ್ತೆ ನಾನು ಇದನ್ನು ಮಾಡಬಲ್ಲೆ ಅಂತ. ನನ್ನ ಕ್ಷೇತ್ರದಲ್ಲೇ ಎಲ್ಲ ಹೇಳಿದ್ರಿ, ಇನ್ನು ಒಂದು ಯಾರು ಬಿಟ್ಬಿಡ್ತಾ ಇದ್ರಿ. ನಿಜ. ಈಗ ಯಾಕೆ ನಾವೆಲ್ಲ ಹಿಂಗೆ ಕೂತಿದ್ದೀವಿ ವಿಚಾರ ಈಗ ಒಬ್ಬೊಬ್ರು ಒಂದೊಂದು ನಮ್ಗೆ. ಸೊ ಆ ಒಬ್ಬೊಬ್ರು ಒಂದೊಂದು ಹೇಳಿದ್ರು ಎಲ್ಲರ ತಲೆಗೂ ಹೋಯ್ತು ಅಲ್ಲ. ನಮಗೆ ನಾನು ಹಿಂಗೆ ಕೊಟ್ಟೆ ನಿಮಗೆ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಂದು ಗುಂಪುಗಾಯ್ತು ಒಂದು ಎಲ್ಲ ಮನಸ್ಸು ಒಟ್ಟಿಗೆ. ಸೊ ಮೇಜರ್ ಸೊ ಓಕೆ. ಈಗ ಏನಂತಂದರೆ ರಂಗಭೂಮಿ ಅಂದರೆ ಏನು ಅಂತ ನೀವೇನು ತಿಳ್ಕೊಂಡಿದ್ರಿ ಅನ್ನೋದು ನನಗೆ ಬೇಕು ಅಷ್ಟೇ, ಅಥವಾ ಅದ್ರ ಬಗ್ಗೆ ಒಂದು ಚೂರಾರು ಆಲೋಚನೆ ಮಾಡಿ ಅನ್ನೋದು ನಮ್ಮ ತಲೆ. ಯಾಕಂದರೆ ನಿಮಗೆ ಥಿಯರಿ ಒಳಗಡೆ ಇದು ಹೋಗಿಲ್ಲ, ಹೋಗಬೇಕು. ಸೊ ಅಫಿಷಿಯಲಾಗಿ ಥಿಯರಿ ಇವತ್ತಿನ ಶಿವಣ್ಣ ಬಂದಿರೋ ಹೊತ್ತು ಸಡನ್ಲಿ ಏನಾಯಿತು, ಅಣ್ಣಾಜಿ ಇದ್ರಲ್ಲ ಕರ್ಕೊಂಬರ್ತಾರೆ ಈಗೇನು ಮಾತಾಡೋದು. ಸೊ ರಂಗಭೂಮಿಯ ವಿವಿಧ ಆಯಾಮಗಳು ಅನ್ನೋದು ಅವರೇ ಸರಿ ಬನ್ನಿ ಸರ್ ಅಂತ ಅವರೇನು ಮಾಡೋರು, ವೆಸ್ಟರ್ನಲ್ಲಿ ಹೆಂಗಿತ್ತು, ಆಮೇಲಿಂದ ಇಲ್ಲಿ ನಮ್ಮ ಇಂಡಿಯನ್ ಅಂತ ಬಂದಾಗ ಮರಾಠಿ ರಂಗಭೂಮಿ, ಮರಾಠಿ ಇನ್ಫ್ಲುಯೆನ್ಸು ಕರ್ನಾಟಕದ ಮೇಲೆ ಯಾವ ಆ ಭಾಗದಲ್ಲಾಯಿತು, ಅಲ್ಲಿಂದ ಮತ್ತೆ ಕನ್ನಡ ರಂಗಭೂಮಿ ಹೆಂಗೆ ಬಂತು. ಸೊ ಇದನ್ನು ಒಂದು ಕಥೆ ರೂಪದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಹೇಳಿದ್ರು. ಅದೇನಾಯಿತು, ನಮ್ಮೊಂದು ಅಡ್ಡಿಗಳ ದೀಪ ಹೇಳಿ ಅವರು ಕರ್ಕೊಂಡು ಹೋಗಿಲ್ಲ. ಸೊ ಹಾಗಂತ ಅದು ಅರ್ಥ ಆಗಿಲ್ಲ ಅಂತ ಅಲ್ಲ, ಅದ್ರ ಜೊತೆಗೆ ಇನ್ನೂ ಇದೆ.
ಇನ್ನೂ ಒಂದಷ್ಟಿದೆ. ಅದು ಒಂದು ಸ್ವಲ್ಪ ರಂಗಭೂಮಿ ಬಗ್ಗೆ ಒಂದಷ್ಟು ಸಮಗ್ರವಾಗಿ ಇಲ್ಲಿ ಕನ್ನಡ ರಂಗಭೂಮಿ ಅಥವಾ ಜನಪದದಿಂದ ಹಿಡಿದು ಸಮಗ್ರವಾಗಿ ಪಾಶ್ಚಾತ್ಯ ತನಕ ಹೋದಾಗ ಇವ್ರನ್ನ ಅಲ್ಲಿಗೆ ಥಿಯರಿ ಒಳಗೆ ಎಳ್ಕೊಂಡು ಹೋಗೋದಕ್ಕೆ ನಮಗೆ ಈಸಿ ಆಗ್ತದೆ ಅನ್ನೋದು ಒಂದು. ಹಾಗಾಗಿ ನನಗೇನಂತಂದ್ರೆ ಓವರಾಲ್ ರಂಗಭೂಮಿ, ಕನ್ನಡ ರಂಗಭೂಮಿಯಿಂದ ಹಿಡಿದು ನಮ್ಮ ಭಾರತೀಯ ರಂಗಭೂಮಿ, ಅಲ್ಲಿಂದ ಪಾಶ್ಚಾತ್ಯ, ಇದಿಷ್ಟು ಒಂದು ಸುಲಭವಾಗಿ ಅವ್ರಿಗೆ ಅಷ್ಟು ಜನಕ್ಕೆ ಅರ್ಥ ಆಗೋ ಹಾಗೆ. ಯಾಕಂದ್ರೆ ನೆಕ್ಸ್ಟ್ ಪೇಪರ್ 2 ತಗೊಂಡಾಗ ಸಡನ್ಲಿ ಇವರಿಗೆ ಏನಾಗುತ್ತೆ, ವೆಸ್ಟರ್ನ್ ಪ್ಲೇ ಬರುತ್ತೆ. ವೆಸ್ಟರ್ನ್ ಪ್ಲೇ ಬರ್ತಿದ್ದಂಗೆ ಅವ್ರಿಗೆ ಕನ್ಫ್ಯೂಸ್ ಶುರು ಆಗುತ್ತೆ, 100% ಕನ್ಫ್ಯೂಷನ್ ಶುರು ಆಗುತ್ತೆ. ಯಾಕೆಂದರೆ ಇಷ್ಟು ಜನದಲ್ಲಿ ವೆಸ್ಟರ್ನ್ ಪ್ಲೇ ಮಾಡಿರೋದು ಯಾರೂ ಇಲ್ಲ. ಅಂದರೆ ಫೋಕ್ ಪ್ಲೇಗಳು ಮಾಡಿದ್ದಾರೆ, ಕನ್ನಡ ನಾಟಕಗಳು ಇದು ಮಾಡಿದ್ದಾರೆ, ಬೇರೆ ಬೇರೆ ಥರ ಮಾಡಿದ್ದಾರೆ. ಬಟ್ ವೆಸ್ಟರ್ನ್ ಪ್ಲೇ ಮಾಡಿರೋದು ನನ್ನ ಪ್ರಕಾರ ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ಅವ್ರಿಗೆ ಅದು ಕನ್ಫ್ಯೂಸ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಈ ರಂಗಭೂಮಿ ಸಮಗ್ರವಾಗಿ ಒಂದು ಪರೀಕ್ಷೆ ಅಷ್ಟೇ, ಒಂದು ನೋಟ. ಅದನ್ನು ಆಯಿತು ಅಂತಂದರೆ ಇದು ಮುಂದಕ್ಕೆ ಅವರು ಸೊ ರಂಗಭೂಮಿ ಬಗ್ಗೆ ನೀವು ಹೇಳಿದ್ದೆಲ್ಲರೂ ಸತ್ಯ, ಯಾವುದೂ ಸುಳ್ಳಲ್ಲ. ನಾವು ರಂಗಭೂಮಿನ 2 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ರಾಯೋಗಿಕ, ಇನ್ನೊಂದು ಶಾಸ್ತ್ರೀಯ ಅಂತ ಸರಿ, ಹಳೆ ಪಾಠ ಮಾತಾಡೋದು. 2 ಭಾಗ ವಿಂಗಡಣೆ ಮಾಡ್ತೀವಿ. ಒಂದು ಪ್ರಾಯೋಗಿಕ ರಂಗಭೂಮಿ, ಇನ್ನೊಂದು ಶಾಸ್ತ್ರೀಯ ರಂಗಭೂಮಿ ಅಂತ ನೋಡ್ತೀವಿ. ಪ್ರಾಯೋಗಿಕ ರಂಗಭೂಮಿ ಅಂದರೆ ಪ್ರಾಕ್ಟಿಕಲ್ ಆಗಿ ಅದನ್ನ ಅನುಭವಿಸುವಂಥದ್ದು, ನಾವುಗಳೇ ಸ್ವತಃ ಅನುಭವಿಸುವಂಥ ಕ್ರಿಯೆಯನ್ನು ಪ್ರಾಯೋಗಿಕ ಅಂತ ಕರಿತೀವಿ. ಆ ಅನುಭವಿಸೋದಕ್ಕೆ ಬೇಕಾದ ಪೂರ್ವ ಸಿದ್ಧತಾ ಕ್ರಮಗಳನ್ನು ಏನೇನು ಮಾಡ್ತೀವಲ್ಲ ಅದನ್ನು ನಾವು ಶಾಸ್ತ್ರೀಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಗೊತ್ತಾಗಿಲ್ಲ ಅಂದ್ರೆ ಅವಾಗವಾಗಲೇ ಕೇಳಿ. ಪೂರ್ವ ಸಿದ್ಧತೆ ಅಂತಂದ್ರೆ ಉದಾಹರಣೆಗೆ ಒಂದು ಪಾತ್ರ ಮಾಡಬೇಕು ಅಂದಾಗ ಏನೇನೆಲ್ಲ ಕ್ವಾಲಿಟೀಸ್ಗಳು ಬೇಕಾಗುತ್ತೆ ಅನ್ನುವಂತಹ ಥಿಯರಿನ ನಾವು ತಿಳ್ಕೊಬೇಕು, ಶಾಸ್ತ್ರಗಳನ್ನ ತಿಳ್ಕೊಳ್ಬೇಕು. ಒಬ್ಬ ನಟ ಹೇಗಿರಬೇಕು, ಹೇಗೆ ನೋಡಬೇಕು, ಹೇಗೆ ನಿಲ್ಲಬೇಕು, ಅದೆಲ್ಲದೂ ಒಂದು ಸಿದ್ಧಾಂತವಾಗಿ ನಮಗೆ ಸಿಗ್ತಾ ಹೋಗುತ್ತೆ, ಒಂದು ಶಾಸ್ತ್ರವಾಗಿ ಸಿಗ್ತಾ ಹೋಗುತ್ತೆ. ಪ್ರಾಯೋಗಿಕವಾಗಿ ನಿಮ್ಗೆ ಏನೂ ಗೊತ್ತಿರಲ್ಲ, ಒಂದು ಬನ್ನಿ ಅಭಿನಯ ಮಾಡಿ ಅಂದ ತಕ್ಷಣ ಬರ್ತೀರಾ, ರಂಗದ ಮೇಲೆ ನಿಮಗೆ ಕೊಟ್ಟಿರುವಂಥ ಡೈಲಾಗು, ಹಾಡು, ಮೂಮೆಂಟ್ ಏನೋ ಒಂದು ಮಾಡ್ತೀರಾ, ಹೋಗ್ತೀರಾ. ಆದರೆ ಅದಕ್ಕೊಂದು ಪದ್ಧತಿ ಅಂತ ಇದೆ, ಒಂದು ಶಾಸ್ತ್ರ ಅಂತ ಇದೆ. ಹೀಗೆ ಬರಬೇಕು, ಹೀಗೆ ನಿಲ್ಲಬೇಕು, ಹೀಗೆ ಪ್ರೇಕ್ಷಕರನ್ನ ಒಳಗೊಳ್ಬೇಕು, ಮತ್ತೆ ಹೀಗೆ ಮುಗಿಸ್ಬೇಕು, ಹೀಗೆ ಹೊರಟು ಹೋಗ್ಬೇಕು ಅನ್ನೋದಿದೆ. ಅದನ್ನು ನಾವು ಶಾಸ್ತ್ರ ಅಂತ ಕರಿತೀವಿ. ಅದು ಪ್ರತಿಯೊಂದರಲ್ಲೂ, ಕಾಸ್ಟ್ಯೂಮ್ ವಿಚಾರದಲ್ಲಾಗಿರ್ಬೋದು, ಬೆಳಕಿನ ವಿಚಾರದಲ್ಲಾಗಿರ್ಬೋದು, ಅಂತ ರಂಗವಿನ್ಯಾಸ ಅಂತಲೇ ರಂಗವಿನ್ಯಾಸದಲ್ಲಾಗಿರ್ಬೋದು, ಸಂಗೀತದಲ್ಲಾಗಿರ್ಬೋದು, ಚಲನೆಗಳಲ್ಲಾಗಿರ್ಬೋದು, ಪ್ರಸಾದನದಲ್ಲಾಗಿರ್ಬೋದು, ರಂಗ ಸಜ್ಜಿಕೆಗಳಲ್ಲಾಗಿರ್ಬೋದು, ರಂಗ ಪರಿಕರಗಳಲ್ಲಾಗಿರ್ಬೋದು, ಅಭಿನಯದಲ್ಲಾಗಿರ್ಬೋದು, ಯಾವುದಲ್ಲಾದ್ರೂ ಆಗಿರ್ಬೋದು. ಅಭಿನಯ ಅಂದರೆ ಯಾವುದನ್ನ ನಾವು ಮಾಡ್ತಾ ಹೋಗ್ತೀವಿ ಅದೆಲ್ಲ ಪ್ರಾಯೋಗಿಕ ಆಗುತ್ತೆ, ಯಾವುದನ್ನ ಕಲಿತಾ ಹೋಗ್ತೀವಿ ಅದೆಲ್ಲ ಶಾಸ್ತ್ರ ಅಂತ. ಅರ್ಥ ಆಯ್ತಾ? ನಾವು ರಂಗಭೂಮಿನ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಂಗಭೂಮಿನ ನಾವು ಹೇಗೆ ವಿಂಗಡಣೆ ಮಾಡ್ಕೊಳ್ತೀವಿ ಅಂತಂದ್ರೆ, ಒಂದು ಸಂಸ್ಕೃತ ರಂಗಭೂಮಿ ಅಂತ ವಿಂಗಡಣೆ ಮಾಡ್ತೀವಿ, ಇನ್ನೊಂದು ಪಾಶ್ಚಾತ್ಯ ರಂಗಭೂಮಿ ಅಂತ ವಿಂಗಡಣೆ ಮಾಡ್ತೀವಿ, ಇನ್ನೊಂದು ಭಾರತೀಯ ರಂಗಭೂಮಿ, ಇನ್ನೊಂದು ಜನಪದ ರಂಗಭೂಮಿ ಅಂತ ವಿಂಗಡಣೆ ಮಾಡ್ಕೊಳ್ತೀವಿ. 4 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ತೀವಿ. ಮೊದಲನೇದು ಸಂಸ್ಕೃತ ರಂಗಭೂಮಿ. ಇಡೀ ವರ್ಲ್ಡ್ ಅಲ್ಲಿ ರಂಗಭೂಮಿಗೆ ಏನೇ ಕೆಲಸ ಮಾಡಿದ್ದಾರೆ ಅಂತಂದ್ರು ಅದೆಲ್ಲದು ನಾವು ಶಾಸ್ತ್ರಬದ್ಧವಾಗಿ ನೋಡ್ತಾ ಹೋಗ್ತೀವಿ ಅಂದ್ರೆ ಅದು ಸಂಸ್ಕೃತ ರಂಗಭೂಮಿಲಿ ನೋಡ್ತಾ ಹೋಗ್ತೀವಿ. ಎರಡನೇದು ಪಾಶ್ಚಾತ್ಯ ರಂಗಭೂಮಿ, ವೆಸ್ಟರ್ನ್, ನಮ್ಮದಲ್ಲದ ಬೇರೆಯದ್ದು, ಅದನ್ನ ಪಾಶ್ಚಾತ್ಯ ರಂಗಭೂಮಿ. ಪಾಶ್ಚಾತ್ಯ ಅಂದ್ರೆ ನಮ್ಮ ಭಾರತದಲ್ಲದ ಬೇರೆ ಹೊರ ಇದನ್ನ ನಾವು ಪಾಶ್ಚಾತ್ಯ ನೋಡ್ತೀವಿ. ಮೂರನೇದು ಭಾರತೀಯ ರಂಗಭೂಮಿ. ನಾಲ್ಕನೇದು ಜನಪದ ರಂಗಭೂಮಿ ಅಂತ ನೋಡ್ತೀವಿ. ಆಯ್ತಾ? 4 ಜನಪದ ರಂಗಭೂಮಿ. ಈ 4 ರಂಗಭೂಮಿಗಳಿಗೂ ಅದರದ್ದೇ ಆದಂಥ ಇತಿಹಾಸ ಇದೆ, ಅದರದ್ದೇ ಆದಂಥ ಕಷ್ಟ ಸುಖಗಳಿದ್ದಾವೆ. ಯಾವುದು ಕೂಡ ಸುಮ್ಮನೆ ಸೃಷ್ಟಿಯಾಗಿರೋದಲ್ಲ.
ಪ್ರತಿಯೊಂದಕ್ಕೂ ಇಂಥದ್ದೇ ಕಾರಣ ಅನ್ನುವಂಥದ್ದಿದೆ. ಇಷ್ಟ ಅರ್ಥ ಆಯ್ತು ನಿಮಗೆ? ಗೊತ್ತಾಯ್ತಾ? ನಿಮಗೆ ನಾಟಕ ಹೇಗೆ ಸೃಷ್ಟಿ ಆಯ್ತು, ನಾಟ್ಯೋತ್ಪತ್ತಿ ಹೇಗಾಯ್ತು ಅಂತ ಕಥೆ ಏನಾದ್ರು ಹೇಳಿದಾರ? ಕಥೆ ಏನಾದ್ರು ಹೇಳಿದಾರ? ಮೊದಲು ಸಂಸ್ಕೃತ ರಂಗಭೂಮಿ ಒಂದೊಂದಾಗಿ ಭಾಗ ಮಾಡ್ತಾ ಹೋಗೋಣ. ಇವತ್ತಾಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬೇಕಾದ್ರೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸಂಸ್ಕೃತ ನಿಮ್ಗೆ ವೇದಗಳೆಲ್ಲ ಗೊತ್ತಿದೆಯಾ? ವೇದಗಳು, ಭಾಗವತ ಕಥೆಗಳು ಇವೆಲ್ಲ ಗೊತ್ತಿದೆಯಾ? ಬೃಹತ್ ಕಥೆಗಳು, ವೈವತ್ಯರಣ್ಯಗಳು ಇವೆಲ್ಲ ಗೊತ್ತಿದ್ದಾವ ನಿಮಗೆ? ಕೇಳಿದ್ದಾವ ಅಲ್ವಾ? ಈ ನಾಟಕ ಅನ್ನೋದು ಅಂದ್ರೆ ನಾಟ್ಯೋತ್ಪತ್ತಿ ಅನ್ನೋದು ಆಗೋದಕ್ಕೆ ಮೂಲವಾಗಿ ನಮಗೆ ಸಿಗುವಂಥದ್ದೇ ವೇದಗಳ ಮೂಲಕ. ಏನಾಗುತ್ತೆ ಅಂತಂದ್ರೆ ಕಥೆ ಥರದಲ್ಲಿ ಹೇಳ್ಕೊಡ್ತೀನಿ ಕೇಳಿ. ನಾಟ್ಯಶಾಸ್ತ್ರ ಬರೆದವ್ರು ಯಾರು? ಭರತ. ಅಲ್ಲ, ನಾಟ್ಯಶಾಸ್ತ್ರವನ್ನು ಬರೆದವರು ಯಾರು? ಭರತ ಮುನಿ ಅಂತ ಕರಿತೀವಿ. ಒಂಥರ ಭರತ ಮುನಿ ಏನ್ ಮಾಡ್ತಾರೆ, ತಮ್ಮ ಆಶ್ರಮದಲ್ಲಿ ವಿಶ್ರಾಂತಿ ತಗೊಳ್ತಾ ಇರ್ತಾರೆ. ಅದನ್ನ ಅನಧ್ಯಾಯ ಕಾಲ ಅಂತ ಕರಿತೀವಿ. ಅಧ್ಯಾಯ ಮಾಡದೇ ಇರುವಂತದ್ದನ್ನ ಅನಧ್ಯಾಯ, ಅದು ರೆಸ್ಟ್ ಇರುವಂತ ಟೈಮ್ ಅನಧ್ಯಾಯ ಅಂತ ಕರಿತೀವಿ. ಒಂದ್ಸಲ ಆರಾಮಾಗಿ ತಮ್ಮ ಆಶ್ರಮದಲ್ಲಿ ಮರ ಹೊಡ್ಕೊಂಡು ವಿಶ್ರಾಂತಿ ತಗೊಳ್ಳುವಂತ ಸಮಯದಲ್ಲಿ ಆತ್ರೇಯ ಮುನಿಗಳು ಬರ್ತಾರೆ. ಆತ್ರೇಯ ಮುನಿಗಳು ಕೇಳಿದ್ರೆ ಗೌತಮ ಮುನಿಗಳು, ಆಮೇಲೆ ದೂರ್ವಾಸ ಮುನಿಗಳು, ಗಮನದಕ್ಷಿ ಮುನಿಗಳು, ಆತ್ರೇಯ ಇದರ ಮುನಿಗಳನ್ನ ಕೇಳಿದ್ರೆ ಅಲ್ಲಿಗೆ ಆತ್ರೇಯ ಮುನಿಗಳು ಅಂದ್ರೆ ಅದೇ ಆಶ್ರಮದ ಕಡೆ ಹೋಗುವಾಗ ಅವರವರೇ ಈ ತರ ನೀವು ಹೆಂಗೆ ಡಿಸ್ಕಸ್ ಮಾಡ್ತಾರೆ, ಅವರು ಇಲ್ಲಿ ಭರತ ಮುನಿಯವರ ಆಶ್ರಮ ಇದೆ, ಬನ್ನಿ ಒಂದ್ಸಲ ಭೇಟಿ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಭರತ ಮುನಿ ಆಶ್ರಮಕ್ಕೆ ಕೊಡ್ತಾರೆ. ಸರಿ ಆಯ್ತು, ಬಂದಾದ್ಮೇಲೆ ಎಲ್ಲ ಊಟ ಉಪಚಾರಗಳೆಲ್ಲ ಆಗ್ತವೆ. ಆಗ ಅದರಲ್ಲಿ ಇರುವಂತ ಆತ್ರೇಯ ಮುನಿಗಳಲ್ಲಿ ಕೆಲವರು ಏನ್ ಮಾಡ್ತಾರೆ, ಭರತ ಮುನಿಗಳೇ ಮಾಡ್ತಾರೆ, ನೀವು ನಾಟ್ಯಶಾಸ್ತ್ರವನ್ನ ರಚನೆ ಮಾಡಿ ಇಂದ್ರನ ಮಹಾಸಭೆಯಲ್ಲಿ ಪ್ರದರ್ಶನ ಮಾಡುವಾಗ ಅದರ ವೃತ್ತಾಂತವನ್ನ ನಮಗೆ ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾರೆ. ಸರಿ ಆಯ್ತು, ಇವತ್ತು ಹೇಗೂ ಅಭ್ಯಾಸ ಇಲ್ಲ ನಮ್ಮ ಶಿಷ್ಯರಿಗೆ, ಎಲ್ಲರೂ ಅವ್ರವ್ರ ಕೆಲಸ ಕಟ್ಟುಪಾಡುಗಳಿದ್ದಾರೆ, ನಾನು ಇವತ್ತು ವಿಶ್ರಾಂತಿ ತಗೊಂಡು ಬನ್ನಿ ಹೇಳ್ತೀನಿ ಅಂದ್ಬಿಟ್ಟು ಎಲ್ಲರನ್ನ ಕೂರಿಸ್ಕೊಂಡು ಅದನ್ನ ನಾಟ್ಯೋತ್ಪತ್ತಿಯನ್ನ ಕಥೆಯನ್ನ ಏನ್ ಮಾಡ್ತಾರೆ, ಕಥಾ ರೂಪದಲ್ಲಿ ಆತ್ರೇಯ ಮುನಿಗಳಿಗೆ ಹೇಳ್ತಾ ಹೋಗ್ತಾರೆ. ಯಾರು? ವೃತ್ತ ಅಂದ್ರೆ ಇಡೀ ಸಂಪೂರ್ಣ ವೃತ್ತ ಅಂದ್ರೆ ಏನು? ಸರ್ಕಲ್. ಈ ಎಂಡಿನಿಂದ ಆ ಎಂಡಿನವರೆಗೆ ಅದನ್ನ ವೃತ್ತ ಅಂತ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಅದನ್ನ ಹೇಳ್ತಾ ಹೋಗ್ತಾರೆ. ಏನಪ್ಪಾ ಅಂತಂದ್ರೆ ಎಷ್ಟು ಯುಗಗಳಿದಾವೆ ನಮ್ಮಲ್ಲಿ? ಯಾವ್ದು? ಸತ್ಯಯುಗ, ಆಮೇಲೆ ಕಲಿಯುಗ ಅಲ್ವಾ? ಸತ್ಯಯುಗವನ್ನ ನಾವೇನು ಅಂತ ಕರಿತೀವಿ? 4ನೇದು ಅಂತ ಕರಿತೀವಿ. ನೆಕ್ಸ್ಟ್ 3ನೇದು ಯಾವುದು? ಅಲ್ಲೇ ಇದೆ ನೋಡಿ, ತ್ರ ಅಂತ ಬಂದ್ಬಿಡುತ್ತೆ ನೋಡಿ, ಅದನ್ನ ತ್ರೇತಾಯುಗ ಅಂತ ಕರಿತೀವಿ. 2ನೇದು ಯಾವುದು? ದ್ವಾಪರ, ದ್ವಿತ್ವ ಅಲ್ಲೇ ಬಂದ್ಬಿಡುತ್ತೆ, ಅದನ್ನ 2ನೇ ಯುಗ ಅಂತ ಕರಿತೀವಿ. ಈಗಿರೋದು ಯಾವುದು? ಮೊದಲನೇ ಕಲಿಯುಗ ಅಂತ ಕರಿತೀವಿ. ಏನಾಗುತ್ತೆ ಯಾವಾಗ ಅಂತಂದ್ರೆ ಸತ್ಯಯುಗ ಮತ್ತೆ ತ್ರೇತಾಯುಗದ ಸಂಧಿಕಾಲ. ಸಂಧಿಕಾಲ ಅಂದ್ರೆ ಮಧ್ಯ ಜಾಗ, ಒಂದು ಮನೆ ಇನ್ನೊಂದು ಮನೆ ಮಧ್ಯದಲ್ಲಿ ಇರುತ್ತಲ್ಲ, ಅದು ಸಂಧಿ ಅಂತ ಕರಿತೀವಿ. ಕನ್ನಡದ ವ್ಯಾಕರಣ ಸಂಧಿ ಗೊತ್ತಲ್ಲ, ಸಂಧಿ ಸಮಾಸ ವಿಭಕ್ತಿ ಪ್ರತ್ಯಯ ಸೇಮ್, ಅದು ಎಲ್ಲ ಒಂದೇ. ಈ ಸತ್ಯಯುಗ ಮತ್ತು ತ್ರೇತಾಯುಗದ ಸಂಧಿ ಕಾಲದಲ್ಲಿ ಏನಾಗುತ್ತೆ, ಸತ್ಯಯುಗ ಮುಗಿದಿರುತ್ತೆ, ಸಂಪೂರ್ಣ ಅಧಿಕಾರವನ್ನ ಬಿಟ್ಟು ತ್ರೇತಾಯುಗಕ್ಕೆ ವಹಿಸ್ಕೊಡುವಂತ ಸಮಯ. ಆದ್ರೆ ತ್ರೇತಾಯುಗದಲ್ಲಿ ಇನ್ನೂ ಯಾರು ಅಧಿಕಾರನ ವಹಿಸ್ಕೊಂಡಿರೋದಿಲ್ಲ. ಸಂಧಿ ಕಾಲದಲ್ಲಿ ಯಾರು ದಿಕ್ಕಿರೋದಿಲ್ಲ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಈಗ ಮನೆ ಯಜಮಾನ ಅನ್ನೋದು ಇಲ್ಲ, ಇನ್ನೊಬ್ಬ ಯಜಮಾನ ಆಗೋವರೆಗೂ ಇಡೀ ಮನೆ ಅತಂತ್ರ ಆಗೋಗಿರ್ತಲ್ಲ, ಆ ತರಹದ ಕಾಲ ಯಾವುದು? ಸತ್ಯಯುಗ ಮತ್ತು ತ್ರೇತಾಯುಗದ ಸಂಧಿಕಾಲ. ಅಲ್ಲಿ ಏನಾಗುತ್ತೆ, ಈ ಜನಗಳಿಗೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಈರ್ಷ್ಯಗಳು, ಅತ್ಯಾಚಾರಗಳು, ಕಳ್ಳತನಗಳು, ಕೆಲಸ ಮಾಡದೇ ಇರೋದು, ಸೋಮಾರಿತನ, ಇದೆಲ್ಲ ತುಂಬಿ ತುಳುಕಾಡುವಂತ ಒಂದು ಸಂದರ್ಭ ಉತ್ಪತ್ತಿ ಆಗುತ್ತೆ. ಯಾಕೆಂದ್ರೆ ಯಾರೋ ಒಬ್ಬ ಮೇಟಿ ಒಬ್ಬ ಗಟ್ಟಿ ಇದ್ರೆ ಎಲ್ಲರೂ ಕಂಟ್ರೋಲ್ ಮಾಡ್ತಾ ಇದ್ದ. ಮೇಟಿ ಇಲ್ಲ, ಯಾರು ಇಲ್ಲ. ಈಗ ಉದಾಹರಣೆಗೆ ಟೀಚರ್ ಬಂದಿಲ್ಲ ಕ್ಲಾಸ್ಗೆ ಅಂದ್ರೆ ಮಕ್ಳು ಏನ್ ಮಾಡ್ತವೆ? ದಾಂಧಲೆ ಮಾಡ್ತವೆ. ಅಲ್ಲಿಯೂ ಕೂಡ ಅದೇ ಆಗುತ್ತೆ. ಆವಾಗ ಏನಾಗುತ್ತೆ, ಇವರೆಲ್ಲ ಈ ಜನಗಳೆಲ್ಲ ಏನ್ ಮಾಡ್ತಾರೆ, ಈ ಋಷಿ ಮುನಿಗಳೆಲ್ಲ ತಪಸ್ ಮಾಡ್ತಾ ಇರ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಹಾಳು ಮಾಡೋದು. ನೀವು ಸಿನಿಮಾದಲ್ಲೆಲ್ಲ ನೋಡಿದ್ರಲ್ಲ, ಅಲ್ಲಿ ಹೋಗ್ಬಿಟ್ಟು ಹಾಳು ಮಾಡೋದು, ಆ ಋಷಿ ಮುನಿ ಹೆಂಡತಿಯನ್ನ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋಗಿ ಅತ್ಯಾಚಾರಗಳನ್ನ ಮಾಡೋದು, ಕಳ್ಳತನ ಮಾಡೋದು, ಮತ್ತೆ ದನ ಇವನ್ನೆಲ್ಲ ಹೊಡ್ಕೊಂಡು ಹೋಗುವಂಥದ್ದು, ಈ ತರದ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಯಾವಾಗ? ಸತ್ಯಯುಗ ಮತ್ತು ತ್ರೇತಾಯುಗದ ಸಂಧಿ ಕಾಲದಲ್ಲಿ.
ಆಗ ಮುನಿಗಳೆಲ್ಲ ಏನ್ ಮಾಡ್ತಾರೆ, ಎಲ್ಲ ಮುನಿಗಳು ಅವಾಗೆಲ್ಲ ತಪಸ್ಸು ಮಾಡಿ ತುಂಬಾ ಶಕ್ತಿಶಾಲಿ ಇರುವಂತಹ ಮುನಿಗಳು ಎಲ್ಲ ಏನ್ ಮಾಡ್ತಾರೆ, ಇಂದ್ರನ ಹತ್ರಕ್ಕೆ ಹೋಗ್ತಾರೆ, ದೇವಲೋಕಕ್ಕೆ ಹೋಗ್ತಾರೆ. ದೇವಲೋಕಕ್ಕೆ ಹೋಗ್ಬಿಟ್ಟು ಇಂದ್ರದೇವ ಈ ತರ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ, ದಯವಿಟ್ಟು ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕಂಡುಕೊಡು ಅಂದ್ಬಿಟ್ಟು ಅವನ ಹತ್ರ ಮೊರೆ ಬೀಳ್ತಾರೆ. ಆಗ ಇಂದ್ರ ಏನ್ ಮಾಡ್ತಾನೆ, ಇದು ನಾನು ಮಾಡೋಕ್ ಆಗದೆ ಇರುವಂತ ಕೆಲಸ, ಬನ್ನಿ ಇಡೀ ಪ್ರಪಂಚವನ್ನ ಸೃಷ್ಟಿಸ್ತವ್ರು ಯಾರು? ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ. ಬನ್ನಿ ಬ್ರಹ್ಮನ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಇಂದ್ರನ ಜೊತೆ ಕರ್ಕೊಂಡು ಇವ್ರು ಯಾರು ಮುನಿಗಳೆಲ್ಲ ಸಂಧಿಕಾಲದಲ್ಲಿ ಏನೇನಿದ್ರಲ್ಲ ಆ ಮುನಿಗಳೆಲ್ಲ ಜೊತೆ ಮಾಡ್ಕೊಂಡು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ತಪಸ್ ಮಾಡ್ತಾ ಕೂತಿರ್ತಾರೆ. ಇಂದ್ರ ಅವ್ರು ಈ ಏನು ಅಳಲುಗಳನ್ನ ಪ್ರಸ್ತಾಪ ಮಾಡ್ತಾರೆ, ಬ್ರಹ್ಮದೇವ ಈಗ ಆಗೋಗ್ಬಿಟ್ಟಿದೆ, ದಯವಿಟ್ಟು ಇದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ಕಂಡುಕೊಡು ಅಂತ. ಸರಿ, ಬ್ರಹ್ಮ ಅವನಿಗೆ ಎಷ್ಟು ತಲೆಗಳು? 4 ಎಷ್ಟು ತಲೆ? 3 ಎಷ್ಟು ನಿಜವಾದ ತಲೆ ಇರುತ್ತೆ ಅವನಿಗೆ? 5 ತಲೆ. ಒಂದು ತಲೆ ಯಾರು ಕಡಿತಾರೆ? ಶಿವ ಕಡಿತಾನೆ. ಯಾಕೆ ಕಡಿತಾನೆ? ಯಾಕೆ ಕಡಿತಾನೆ? ಅದಕ್ಕೆ ಸುಮಾರು ನಾನು ಅನ್ನೋದು ಅಹಂಕಾರ ಒಂದು ಕತೆ, ಸುಮಾರು 4-5 ಕತೆಗಳಿದಾವೆ. ಒಂದು ಹೇಳ್ತಾವಲ್ಲ, ಇನ್ನೊಂದು ಕತೆ ಇದಾವೆ, ಹುಟ್ಕೊಳ್ತಾ ಹೋಗುತ್ತೆ. ಅದೇನಾಗುತ್ತೆ, ಬ್ರಹ್ಮ ಸ್ವರೂಪ ಅಂತ ಒಂದು ಅತ್ಯದ್ಭುತವಾದ ಸುಂದರಿಯನ್ನು ಸೃಷ್ಟಿ ಮಾಡ್ತಾನೆ. ಅಷ್ಟು ಆಕರ್ಷಣೀಯವಾಗಿರ್ತಾಳೆ, ಅಷ್ಟು ಅದ್ಭುತವಾಗಿರ್ತಾಳೆ. ಕೊನೆಗೆ ಒಂದು ದಿವಸ ಅವನೇ ಅವಳನ್ನ ಮೋಗಿಸೋದು ಶುರು ಮಾಡ್ತಾನೆ. ಅವಾಗ ಸ್ವರೂಪ ಏನ್ ಮಾಡ್ತಾಳೆ, ಶಿವನ ಮೊರೆ ಹೋಗ್ತಾಳೆ. ಅವಾಗ ಶಿವ ಒಂದು ತಲೆನ ಅಂದ್ರೆ ಅಹಂಕಾರವನ್ನ ಮುರಿತಾನೆ. ಒಂದು ತಲೆ, ಇದರದ್ದು ಅನೇಕ ಕಥೆಗಳು. ಇವನೇನ್ ಮಾಡ್ತಾನೆ, ತನ್ನ 4 ತಲೆಗಳ ಮೂಲಕ 4 ದಿಕ್ಕುಗಳನ್ನ ನೋಡ್ಬಿಟ್ಟು 4 ವೇದಗಳನ್ನ ತರಿಸ್ಕೊತಾನೆ. ವೇದಗಳನ್ನ ಸಾಮಾನ್ಯರ ಅಭ್ಯಾಸ ಮಾಡಕ್ಕಾಗುತ್ತಾ? ಯಾವ್ಯಾವ್ದಿದೆ ವೇದಗಳು? ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಮತ್ತೆ 3ನೇದು ಯಜುರ್ವೇದ, 4ನೇದು ಅಥರ್ವಣ ವೇದ ಅಲ್ವಾ? ಮೊದಲನೇದು ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. 4 ವೇದಗಳನ್ನ ತರಿಸ್ಬಿಟ್ಟು 4 ವೇದಗಳು. ಋಗ್ವೇದ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಋಗ್ವೇದ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಗೆಲ್ಲ ಶ್ಲೋಕಗಳನ್ನೆಲ್ಲ ಓದ್ತಿರಲ್ಲ, ವಕ್ರತುಂಡ ಮಹಾಕಾಯ, ಅದನ್ನ ಹಾಡಿದ್ರೆ ಅದು ಬೇರೆ ವೇದ ಆಗುತ್ತೆ. ಬರೀ ಅದು ಅಕ್ಷರಗಳಿರೋದನ್ನ ಮಾತ್ರ ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿರೋದು, ಪಾಠಕ್ಕೆ ಸಂಬಂಧಪಟ್ಟ. ಅಕ್ಷರ ರೂಪದಲ್ಲಿ ಏನೇ ಇದ್ರು ಅದೆಲ್ಲವೂ ಋಗ್ವೇದಗಳು. ಆಯ್ತಾ? ಋಗ್ವೇದದ ಮೂಲಕ ಋಗ್ವೇದವನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯರಿಗೆ ಆಗಲ್ಲ, ಅದನ್ನು ಬಿಡ್ತಾರೆ. ಸಾಮವೇದ, ಸಾಮವೇದ ಯಾವುದು ಪ್ರಾಧಾನ್ಯತೆಯನ್ನು ಹೊಂದಿದೆ? ಅದನ್ನು ಅವ್ರಿಗೆ ಓದಕ್ಕಾಗಲ್ಲ. ಆಯ್ತಾ? ಮಾತಿಗೆ, ವಾಚಿಕಕ್ಕೆ, ರಾಗಕ್ಕೆ, ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಅದನ್ನು ಓದಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಸಂಪೂರ್ಣ ಸಾಮವೇದನ, ಅದನ್ನು ಬಿಡ್ತಾರೆ. ಮತ್ತೆ ಇನ್ಯಾವುದು? ಯಜುರ್ವೇದ. ಯಜುರ್ವೇದವನ್ನು ಅವ್ರ ಕೈಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಸಾಮಾನ್ಯರಿಗೆ. ಮತ್ತೆ ಅಥರ್ವಣ ವೇದ, ಅದನ್ನು ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದನ್ನು ಬಿಡ್ತಾರೆ. ಆದ್ರೆ ಸಂಪೂರ್ಣ ವೇದಗಳನ್ನ ಕೈ ಬಿಡಲ್ಲ, ವೇದಗಳಿಂದ ಒಂದೊಂದು ಅಂಶವನ್ನ ತೆಗಿತಾರೆ. ಆಯ್ತಾ? 4 ವೇದಗಳಲ್ಲಿ 4 ಅಂಶಗಳನ್ನ ತೆಗಿತಾರೆ. ಈಗ ಶಂಕರಿಂದ ಒಂದು ಅಂಶ ನಾನು ತಗೊಂಡೆ, ಆನಂದರಿಂದ ಒಂದು ಅಂಶ ತಗೊಂಡೆ, ಸ್ವಾತಿಯಿಂದ ಒಂದು ಅಂಶ ತಗೊಂಡೆ, ಅಮೃತಿಂದ ಒಂದು ಅಂಶ ತಗೊಂಡು ನಾನು ಇವ್ರು 4 ಜನ ಸೇರಿ ಒಂದು ಹೊಸ ಸೃಷ್ಟಿ ಆದೆ. ಗೊತ್ತಾಗ್ತಿದ್ಯಾ? ಆ ತರ ಋಗ್ವೇದದಿಂದ ಪಾಠ್ಯವನ್ನ ತೆಗಿತಾರೆ, ಅದರೊಳಗಿರುವಂತ ಪಾಠ್ಯವನ್ನ ಹೆಕ್ತಾರೆ ಬ್ರಹ್ಮನ. ಋಗ್ವೇದದಿಂದ ಪಠ್ಯ ಮಾಡಬಾರ್ದು, ಪಾಠ್ಯ ಅಂತಲೇ ಮಾಡ್ಬೇಕು. ಪಠ್ಯ ಅಂದ್ರೆ ಸೀಮಿತವಾಗಿ ಒಂದನ್ನ ರೆಪ್ರೆಸೆಂಟ್ ಮಾಡಿ, ಪಾಠ್ಯ ಅಂದ್ರೆ ಸಂಪೂರ್ಣ ಎಲ್ಲವನ್ನೂ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಕವಿತೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ನಾಟಕ ಆಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು, ಚುಟುಕಗಳು, ಅವೆಲ್ಲವೂ ಮತ್ತೆ ಪಾಠ್ಯ ಅಂತ. ಗೊತ್ತಾಗ್ತಿದ್ಯಾ? ಋಗ್ವೇದದಿಂದ ಯಾವ ಅಂಶ ತೆಗಿತಾರೆ? ಪಾಠ್ಯ ಅನ್ನುವಂತ ಅಂಶ ತೆಗಿತಾರೆ. ಸಾಮವೇದದಿಂದ ಯಾವ ಅಂಶ ತೆಗಿತಾರೆ? ಸಂಗೀತ ಅನ್ನುವಂತ ಅಂಶವನ್ನ ತೆಗಿತಾರೆ. ಸಾಮವೇದದಿಂದ ಸಂಗೀತ ಅನ್ನುವಂತ ಅಂಶವನ್ನ ತೆಗಿತಾರೆ. ನೆಕ್ಸ್ಟ್ ಯಜುರ್ವೇದದಿಂದ ಯಾವ ಅಂಶ ತೆಗಿತಾರೆ? ಯಜುರ್ವೇದದಿಂದ ಅಭಿನಯ ಅನ್ನುವಂತ ಅಂಶವನ್ನ ತೆಗಿತಾರೆ. ಯಜುರ್ವೇದದಿಂದ ಅಭಿನಯ ಅನ್ನುವಂತ ಅಂಶವನ್ನ ತೆಗಿತಾರೆ. ಅಥರ್ವಣ ವೇದದಿಂದ ರಸಭಾವವನ್ನ ತೆಗಿತಾರೆ, ರಸಭಾವಗಳನ್ನ ತೆಗಿತಾರೆ. ಗೊತ್ತಾಯ್ತಾ?
ಈ 4 ಅಂಶಗಳನ್ನ ತೆಗೆದುಬಿಟ್ಟು 4 ಅಂಶಗಳನ್ನ ಸೇರಿಸ್ಬಿಟ್ಟು ಈ 4 ವೇದಗಳಿಂದ 4 ಅಂಶ ತೆಗೆದು ಅವುಗಳನ್ನ ಒಟ್ಟು ಮಾಡಿ 5ನೇ ವೇದವನ್ನ ಸೃಷ್ಟಿ ಮಾಡ್ತಾರೆ. ಅದೇ ನಾಟ್ಯ ವೇದ. ನಾಟ್ಯ ವೇದ, ನಾಟ್ಯಶಾಸ್ತ್ರ ಅಲ್ಲ, ಆಯ್ತಾ? ನಾಟ್ಯ ವೇದವನ್ನ ಬ್ರಹ್ಮ ಸೃಷ್ಟಿ ಮಾಡ್ತಾರೆ. ಗೊತ್ತಾಗ್ತಿದ್ಯಾ? 4 ವೇದಗಳ ಮೂಲಕ 4 ಅಂಶಗಳನ್ನ ತೆಗೆದು 5ನೇ ವೇದವನ್ನ ಸೃಷ್ಟಿ ಮಾಡ್ತಾರೆ. ಅದೇ ನಾಟ್ಯ ವೇದ ಅಥವಾ ಪಂಚಮ ವೇದ ಅಂತ ಕರಿತೀವಿ. ಆ ಪಂಚಮ ವೇದವನ್ನ ಬ್ರಹ್ಮ ರೆಡಿ ಮಾಡಿಕೊಂಡು ಇಂದ್ರನಿಗೆ ಕೊಡ್ತಾರೆ, ಅದನ್ನ ಹಸ್ತಾಂತರ ಮಾಡ್ತಾರೆ. ತಗೊಳಪ್ಪ, ಇದನ್ನ ಸರಿಯಾಗಿ ನೀವು ದೇವಾನ ದೇವತೆಗಳು ಯಾರು ಇದ್ದೀರಲ್ಲ ಇವೆಲ್ಲ ಸೇರಿಕೊಂಡು ಅದರೊಳಗಡೆ ಏನಿದೆ ಅದನ್ನ ಅಂಶವನ್ನ ನೀಟಾಗಿ ಸ್ಟಡಿ ಮಾಡಿಕೊಂಡು ಅದನ್ನ ಪ್ರದರ್ಶನ ಮಾಡಿ ಅದನ್ನ ಜನರ ಮುಂದೆ ಅದನ್ನ ಕಲಿತು ಜನಗಳ ಮುಂದೆ ಪ್ರದರ್ಶನ ಮಾಡಿ ಯಾವುದೇ ತರದ ಬಿಕ್ಕಟ್ಟುಗಳೆಲ್ಲ ಸೃಷ್ಟಿಯಾಗಿದಾವಲ್ಲ, ಈಗ ಲೋಭ ಮೋಹ ಮದ ಮಾತ್ಸರಗಳೆಲ್ಲ ಎಲ್ಲವೂ ನಾಶ ಆಗ್ತವೆ. ಜನ ಒಳ್ಳೆ ಬುದ್ಧಿಯನ್ನ ಕಲಿತಾರೆ, ಸಮಾಜ ಬದಲಾವಣೆ ಆಗ್ತಾ ಹೋಗುತ್ತೆ, ತಗೋ ಅಂದ್ಬಿಟ್ಟು ಇಂದ್ರನಿಗೆ ಕೊಡ್ತಾನೆ. ಇಂದ್ರ ಏನ್ ಮಾಡ್ತಾನೆ ಅವಾಗ? ಅದನ್ನ ತಗೊಂಡು ಹೋಗ್ತಾನೆ, ತನ್ನ ದೇವಲೋಕಕ್ಕೆ ತಗೊಂಡೋಗಿ ಏನ್ ಮಾಡ್ತಾನೆ ಅದನ್ನ ಯಾಕೆ ಮಾಡಲ್ಲ? ಅವನು 108 ಕೆಲಸಗಳು. ಅವನಿಗೆ ಜೊತೆ ಡ್ಯಾನ್ಸ್ ಮಾಡಕ್ಕೂ ಟೈಮ್ ಇರಲ್ಲ, ಅವನ್ ಕೆಲಸ ಮಾಡ್ಕೊಳಕ್ಕೆ ಟೈಮ್ ಇಲ್ಲ. ಇದನ್ನ ಇಲ್ಲೇ ಈ ನಾಟ್ಯವನ್ನು ಎಲ್ಲಿ ಕಲಿತಾನೆ ಅವನು? ಮತ್ತೆ ಅಗ್ನಿನ್ ಕರೆದ್ರೆ ನಾನು ಅಲ್ಲೆಲ್ಲ ಬೆಂಕಿ ಹಾಕಕ್ ಹೋಗ್ಬೇಕು, ನಾನ್ ಬರಲ್ಲ ಅಂತ ಅವನು ಹೋಗ್ತಾನೆ. ಇನ್ನು ವಾಯನ್ ಕರೆದ್ರೆ ನಾನು ಅಲ್ಲಿ ಗಾಳಿ ಬೀಸಕ್ ಹೋಗ್ಬೇಕು, ನಾನ್ ಬರಲ್ಲ. ಅವ್ರವ್ರದ್ದೇ ಆದ ಜಂಜಾಟಗಳು, ಅವ್ರಿಗೆ ಟೈಮ್ ಇರಲ್ಲ. ಅವ ಏನ್ ಮಾಡ್ತಾರೆ, ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಇಂದ್ರ ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಎಲ್ಲಿಗೆ? ಬ್ರಹ್ಮನ ಹತ್ರ ವಾಪಸ್ ಬರ್ತಾನೆ. ಬ್ರಹ್ಮದೇವರೇ, ಮೊದಲನೇದಾಗಿ 4 ವೇದಗಳನ್ನ ಹೇಗಾದ್ರೂ ಮಾಡಿ ನಾನು ಅರ್ಥ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು. ನನಗೆ ಅರ್ಥ ಆಗೋಗ್ಬಿಟ್ಟಿದೆ. ಅದು ಏನ್ ಸೃಷ್ಟಿ ಮಾಡಿದ್ರೆ 5ನೇ ವೇದ ಇದು ನನಗೆ ಅರ್ಥವೂ ಆಗ್ತಾ ಇಲ್ಲ, ಮತ್ತೆ ಇದನ್ನ ಮಾಡೋದಕ್ಕೆ ನನ್ನ ಹತ್ರ ಸಮಯವೂ ಇಲ್ಲ. ದಯವಿಟ್ಟು ಇದನ್ನ ಯಾರಿಗಾದ್ರು ಬೇರೆಯವ್ರಿಗೆ ಹಸ್ತಾಂತರಿಸ್ಬೇಕು. ನೋಡಿ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ನಾಟಕ ಅನ್ನೋದನ್ನ ಕಲಿಯೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನ ಗೊತ್ತಾಗ್ತಿದ್ಯಾ? ಕಲ್ತ ಮೇಲೆ ಅದು ತುಂಬಾ ಈಸಿ. ಕಲಿಯೋದಕ್ಕೆ ಮುಂಚೆ ಎಷ್ಟು ಕಷ್ಟ ಅಂತ ಇಂದ್ರನ ಕೈಲೇ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಮ್ಮಂತ ನಿಮ್ಮಂತ ಪಾಮರರು ಎಲ್ಲಿ ಅಂದ್ರೆ ಶ್ರದ್ಧೆ ಇಲ್ಲದೆ, ಶಿಸ್ತು ಶ್ರದ್ಧೆ ಏನೂ ಇಲ್ಲದೆ ನಾವು ಹೆಂಗ್ ಅದನ್ನ ಕಲಿಯಕ್ಕಾಗತ್ತೆ ಅಲ್ವಾ? ಅದನ್ನ ವಾಪಸ್ ತಗೊಂಡ್ಬಂದು ಬ್ರಹ್ಮದೇವರಿಗೆ ಏನ್ ಮಾಡ್ತಾರೆ, ವಾಪಸ್ ಕೊಡ್ತಾರೆ. ಯಾವ್ದನ್ನ? ನಾಟ್ಯ ವೇದ, ಪಂಚಮ ವೇದ. ಆಗ ಬ್ರಹ್ಮ ಏನ್ ಮಾಡ್ತಾರೆ, ಮತ್ತೆ ಯೋಚನೆ ಮಾಡ್ಬಿಟ್ಟು 4 ತಲೆಗಳಿಂದ 4 ದಿಕ್ಕುಗಳನ್ನ ನೋಡ್ಬಿಟ್ಟು ಇದಕ್ಕೆ ಸೂಕ್ತವಾದವರು ಯಾರು ಅಂತ ಹುಡುಕಾಡುವಾಗ ಯಾರು ಕಾಣಿಸ್ತಾರೆ? ಫೋಕಸ್ ಮಾಡಿದಾಗ ಭರತ ಮುನಿ ಕಾಣಿಸ್ತಾರೆ. ಭರತ ಮುನಿ ಎಲ್ಲಿಗೆ? ಬ್ರಹ್ಮಲೋಕಕ್ಕೆ. ಭರತ ಮುನಿಗೆ ಬ್ರಹ್ಮದೇವರು ಸಂಪೂರ್ಣವಾಗಿ ಎಲ್ಲವನ್ನ ಹೇಳಿ ಅದನ್ನೇನ್ ಮಾಡ್ತಾರೆ, ಅವರಿಗೆ ಹಸ್ತಾಂತರಿಸ್ತಾರೆ. ಹಸ್ತಾಂತರಿಸುವಾಗ ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ಗೆ ಇಷ್ಟು ಸಮಯವನ್ನ ಕೊಟ್ಟಿದ್ದೀವಿ, ಇಂಥ ದಿನದಲ್ಲಿ ಇಂದ್ರನ ಮಹಾಸಭೆ ನಡೆಯುತ್ತೆ, ಅಲ್ಲಿ ನಿಮ್ಮ ಶಿಷ್ಯರ ಜೊತೆಗೆ ನಾನೇನ್ ಕೊಟ್ಟಿದ್ದೀನಿ ಇದನ್ನ ಪ್ರದರ್ಶನ ಮಾಡಬೇಕು, ಇದೇ ಕಥೆಯನ್ನ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಒಂದು ಕಥೆಯನ್ನು ಕೂಡ ಸಜೆಸ್ಟ್ ಮಾಡ್ತಾರೆ. ಅದೇ ಸಮುದ್ರ ಮಥನ ಅಥವಾ ಅಮೃತ ಮಂಥನ ಅಂತ ಕರಿತೀವಿ. ಸಮುದ್ರ ಮಥನ ಕಥೆ ಕೇಳಿದ್ದೀರಾ? ಅಮೃತಕ್ಕೋಸ್ಕರ ವಾಸುಕಿ ಅನ್ನೋ ಹಾವನ್ನ ಇಟ್ಕೊಂಡು ಇದಕ್ಕೆ ಸುತ್ತ ಹಾಕಿ ಒಂದು ಕಡೆ ದೇವತೆಗಳು ಒಂದು ಕಡೆ ರಾಕ್ಷಸರು ಅದನ್ನೇನ್ ಮಾಡ್ತಾರೆ, ಕಡಿತಾ ಹೋಗ್ತಾರೆ. ಅದನ್ನೇ ಸಮುದ್ರ ಮಥನ. ಆಯ್ತಾ? ಆ ಕಥೆಯನ್ನೇ ಸೂಕ್ತವಾಗಿ ಅದನ್ನೇ ಆರಿಸಿ ಬ್ರಹ್ಮದೇವರು ಕೊಡ್ತಾರೆ. ತಗೊಳಪ್ಪ, ಇದನ್ನ ಸಮುದ್ರ ಮಥನ ಅಥವಾ ಅಮೃತ ಮಥನ, ಈ ಕಥೆನೇ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ನಮಗೆ ತೋರಿಸಿ ಅದನ್ನ ಪ್ರದರ್ಶನ ಕೂಡ ಮಾಡಬೇಕು ನೀನು. ಎಲ್ಲಿ? ಇಂದ್ರನ ಮಹಾಸಭೆ ನಡೆಯುತ್ತೆ ಇನ್ನೇನು ಸ್ವಲ್ಪ ದಿವಸದಲ್ಲಿ, ಅಲ್ಲಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಬ್ರಹ್ಮದೇವರು ಏನ್ ಮಾಡ್ತಾರೆ, ತಮ್ಮ 100 ಜನ ಶಿಷ್ಯರು ಇರ್ತಾರಲ್ಲ, ಆ 100 ಜನ ಶಿಷ್ಯರಿಗೆ ಈ ನಾಟ್ಯ ವೇದವನ್ನ ಹಾಗೆ ತಗೊಂಡೋಗಿ ಒಪ್ಪಿಸ್ಬಿಡ್ತಾರ. ಏನ್ ಮಾಡ್ತಾರೆ ನಾಟ್ಯ ವೇದವನ್ನ ನಾಟ್ಯ ಶಾಸ್ತ್ರವಾಗಿ ಪರಿವರ್ತಿಸ್ತಾರೆ. ಅರ್ಥ ಆಯ್ತು ನಿಮ್ಗೆ? ಉದಾಹರಣೆಗೆ ಒಂದು ಬಿರಿಯಾನಿ ತಗೊಳಪ್ಪ ಬುಕ್ ಮಾಡುವಂತ ಅಂದ್ರೆ ನಿಮ್ ಕೈಲಿ ಆಗುತ್ತಾ? ಏನೇನಂತ ಸಂಪೂರ್ಣವಾದ ವಿವರಣೆ ಹೌದು ತಾನೆ? ಈಗ ಬಿರಿಯಾನಿ ಸಂಪೂರ್ಣ ತಟ್ಟೆ ಒಳಗೆ ಹಾಕೊಂಡು ನಾನು ಇದ್ದಾಗ ತಿನ್ನಕ್ ಚೆನ್ನಾಗಿರುತ್ತೆ ಅಷ್ಟೇ ಅಲ್ವಾ? ನಾನು ಈಗ ಹೆಂಗಿದೆ ಅದು ಯಥಾವತ್ ಬಿರಿಯಾನಿ ಮಾಡಕ್ಕಾಗತ್ತಾ? ಬಿರಿಯಾನಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಏನೇನು ಆಗಿದೆ ಅವೆಲ್ಲವೂ ಶಾಸ್ತ್ರ ರೂಪದ ಅರಿತಾ ಹೋಗ್ಬೇಕು. ಅಕ್ಕಿ ನಾನು ಹಾಕ್ಬೇಕು, ಎಣ್ಣೆ ಬೇಕು, ಆಮೇಲೆ ಚಿಕನ್ ಮಟನ್ ಬೇಕು, ಮತ್ತೊಂದು ಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನೂ ದಾಖಲೆ ಮಾಡ್ಬೇಕಲ್ಲಿ. ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು ಅನ್ನೋದನ್ನ ಅಲ್ಲಿ ತಿಳ್ಕೊಬೇಕು ನಾವು. ಗೊತ್ತಾಗ್ತಿದ್ಯಾ? ಯಾವ್ದಾದ್ಮೇಲೆ ಯಾವ್ದನ್ನ ಹಾಕ್ಬೇಕು, ಎಷ್ಟು ಅದನ್ನ ಫ್ರೈ ಮಾಡಬೇಕು,
ಅದೆಲ್ಲ ಟೈಮಿಂಗ್ಸ್ ಎಲ್ಲ ತಿಳ್ಕೊಳ್ಬೇಕು. ಅದನ್ನ ಶಾಸ್ತ್ರ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈ ನಾಟ್ಯ ವಿಧಾನವನ್ನು ಏನ್ ಮಾಡ್ತಾರೆ, ಭರತ ಮುನಿ ನಾಟ್ಯ ಶಾಸ್ತ್ರವಾಗಿ ಪರಿವರ್ತಿಸ್ತಾರೆ. ಒಟ್ಟು 38 ಅಧ್ಯಾಯಗಳಲ್ಲಿ ನಾಟ್ಯಶಾಸ್ತ್ರವನ್ನ ಬರೀತಾರೆ. ನಾಟ್ಯ ವೇದನ 38 ಅಧ್ಯಾಯಗಳಲ್ಲಿ ಅದು ಪರಿವರ್ತನೆ ಮಾಡ್ತಾರೆ. ನಾಟ್ಯಶಾಸ್ತ್ರವಾಗಿ ಪರಿವರ್ತಿಸ್ತಾರೆ. ಸಮುದ್ರ ಮಂಥನ ಕಥೆ ಅಷ್ಟೇ, ಕತೆ ಅದು ನಿಜವಾಗ್ಲೂ ನಡೆದಿರೋದು. ಯಾವಾಗ? ಸಮುದ್ರ ಮಂಥನ ಇಲ್ಲಿ ಇರುವಾಗ ಕಥೆ ಅಂತ ಹೇಳಿದ್ರಲ್ಲ, ಕತೆ ಏನೋ ಕಥೆಗಳು ಕೇಳಿರ್ತೀವಲ್ಲ ನಾವು, ಇಲ್ಲಿ ಇದು ಬೇರೆ ಕಥೆ ಅಲ್ಲ, ಅದಕ್ಕೂ ಒಂದಕ್ಕೊಂದು ಲಿಂಕ್ ಆಗುತ್ತೆ. ಹೌದು. ಯಾಕಂದ್ರೆ ನಾವು ಅದು ನಿಜ ಅಂತ ಅನ್ಕೊಂಡಿರ್ತೀವಿ, ಇಲ್ಲಿ ಬರೀ ಕಥೆ ಅಂತ 38 ಅಧ್ಯಾಯಗಳು. ಟೋಟಲ್ ಅಧ್ಯಾಯ 38 ಅಷ್ಟೇ, 138 ಬರೀ 38 ಸರಿ ಆಯ್ತು. ಅದನ್ನು ಶಾಸ್ತ್ರವಾಗಿ ಮಾಡ್ತಾರೆ. ಅದರಲ್ಲಿ ಮೊದಲನೇ ಅಧ್ಯಾಯವೇ ನಾಟ್ಯೋತ್ಪತ್ತಿ ಕಥೆ ಅಂತ ಬರುತ್ತೆ. ನಾಟ್ಯಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯವೇ ನಾಟ್ಯೋತ್ಪತ್ತಿ ಕಥೆ. ಆಯ್ತಾ? ಎರಡನೇದು ರಂಗಪೂಜೆ, ಮೂರನೇದು ರಂಗಪೂಜೆ ಅಂತಂದ್ರೆ ಒಂದು ವೇದಿಕೆಯನ್ನ ಹೇಗೆ ನಾವು ಅದನ್ನ ಸಿದ್ಧ ಮಾಡ್ಕೋಬೇಕು. ಒಂದು ಮನೆ ನಾವು ಕಟ್ತೀವಿ, 30-40 ಸೈಟ್ ಅಲ್ಲಿ ಒಂದು ಮನೆ ಕಟ್ತೀವಿ. ಆ ಮನೆ ಕಟ್ಟೋದಕ್ಕೆ ಮುಂಚೆ ಏನ್ ಮಾಡ್ಬೇಕು ನಾವು ಅಲ್ವಾ? ಗುದ್ಲಿ ಪೂಜೆಗಿಂತಲೂ ಮುಂಚೆ ಏನ್ ಮಾಡ್ಬೇಕು, ಆ ಖಾಲಿ ಜಾಗವನ್ನು ಏನ್ ಮಾಡ್ಬೇಕು ನಾವು ಕ್ಲೀನ್ ಮಾಡ್ಬೇಕು. ಅಲ್ಲಿರೋ ಮೂಳೆಗಳನ್ನ ತೆಗಿಬೇಕು, ಏನೋ ಸತ್ತು ಬಿದ್ದಿರ್ತವೆ, ಕೂದಲಿರುತ್ತೆ, ಮತ್ತೊಂದಿರುತ್ತೆ, ಮಗನೆಲ್ಲ ತೆಗಿಬೇಕು, ಅದನ್ನ ಶುದ್ಧ ಮಾಡ್ಬೇಕು. ಅದನ್ನ ಒಂದು 7 ದಿವಸ ಹಸು ಕರುಗಳನ್ನ ಅಂದ್ರೆ ರಂಗಪೂಜೆ ನೆಕ್ಸ್ಟ್ ಪಕ್ಕ ಅದೇ ಬಂದಾಗ ನಾ ಹೇಳ್ತೀನಿ. ಆಯ್ತಾ? ರಂಗಪೂಜೆ ಅನ್ನೋದು ಬರುತ್ತೆ. ಪಂಚಮ ವೇದ 38 ಭಾಗ ಮಾಡಿದ್ದು ಬ್ರಹ್ಮನ ಪಂಚಮ ವೇದವನ್ನ ನಾಟ್ಯಶಾಸ್ತ್ರವಾಗಿ ಪರಿವರ್ತನೆ ಮಾಡಿ 38 ಅಧ್ಯಾಯಗಳ ರೂಪದಲ್ಲಿ ಕೊಡ್ತಾರೆ ಭರತ ಮುನಿ. ಅವ್ರ ಅರ್ಥ ಆಗ್ಲಿ ಅಂದ್ಬಿಟ್ಟು ಅವ್ರು ವಿವರವಾಗಿ, ಅಂದ್ರೆ ಉದಾಹರಣೆಗೆ ಅಲ್ಲಿ ಏನೇನಿದೆ, 38 ಅಧ್ಯಾಯಗಳಲ್ಲಿ ಏನೇನಿದೆ, ರಂಗವೇದಿಕೆಯನ್ನ ಹೇಗೆ ಸಿದ್ಧ ಮಾಡಬೇಕು, ಯಾವ್ಯಾವ ತರದ ರಂಗಮಂದಿರಗಳಲ್ಲಿ ಹೇಗೆಲ್ಲ ಪ್ರದರ್ಶನಗಳನ್ನ ಮಾಡಬೇಕು, ಆಮೇಲೆ ದೇಹದ ಅಭಿನಯ ಹೇಗೆ, ವಸ್ತ್ರಗಳ ಅಭಿನಯ ಹೇಗೆ, ಮಾತಿನ ಅಭಿನಯಗಳ ಹೇಗೆ, ಸಂಗೀತ ಹೇಗೆ, ನೃತ್ಯ ಹೇಗೆ, ನಾಯಕಿ ಭಾವಗಳೇನು, ನಾಯಕನ ಭಾವಗಳೇನು, ಯಾವ ಯಾವ ಪಾತ್ರಕ್ಕೆ ಯಾವ ತರದ ಭಾಷೆಯನ್ನ ಕೊಡಬೇಕು, ಈ ತರದ್ದಿರೋದೇ ಇದರಲ್ಲಿ 38 ಅಧ್ಯಾಯಗಳು. ನಾಟ್ಯಶಾಸ್ತ್ರದಲ್ಲಿ 4 ಭಾಗ ಅಂತಾರಲ್ಲ, ನಾಟ್ಯೋತ್ಪತ್ತಿ ಮತ್ತೆ ಯಾವುದು? ನಾಟ್ಯಶಾಸ್ತ್ರದಲ್ಲಿ ನಾಟ್ಯೋತ್ಪತ್ತಿ ಅಂತ ಹೇಳಿದ್ರಲ್ಲ, 4 ಭಾಗ. ನಾಟ್ಯಶಾಸ್ತ್ರದಲ್ಲಿ ಯಾವ್ದು ನಾಟ್ಯೋತ್ಪತ್ತಿ ಇಲ್ಲ. 38 ಅಧ್ಯಾಯಗಳಿದೆ. 38 ಅಧ್ಯಾಯಗಳಿದ್ದಾವೆ. ನಾಟ್ಯೋತ್ಪತ್ತಿ ಮೊದಲನೇ ಅಧ್ಯಾಯವೇ ನಾಟ್ಯೋತ್ಪತ್ತಿ ಕತೆ. ಎರಡನೇದು ರಂಗಪೂಜೆ. ಮೂರನೇದು ನಾಟ್ಯ ಮಂಟಪಗಳು ಅಂತ ಬರುತ್ತೆ. ನಿಮ್ಗೆ ನೆಕ್ಸ್ಟ್ ಸಿಲೆಬಸ್ ಅಲ್ಲಿ ಬರುತ್ತೆ, ನಾಟ್ಯ ಮಂಟಪಗಳು ಎಲ್ಲ ಬರ್ತವೆ. ಅವಾಗ ಅದನ್ನೆಲ್ಲ ಹೇಳೋಣ, ಡೀಟೇಲ್ ಆಗಿ ಹೇಳೋಣ. 38 ಅಧ್ಯಾಯ, ಒಟ್ಟು 38 ಅಧ್ಯಾಯಗಳು ಬರ್ತವೆ. ಆಯ್ತಾ? 38 ಅಧ್ಯಾಯ. ಈ 38 ಅಧ್ಯಾಯಗಳನ್ನ ಸಮುದ್ರ ಮಥನ ಅನ್ನುವಂತಹ ಕಥೆಯನ್ನ ಇಟ್ಕೊಂಡು 100 ಜನ ಶಿಷ್ಯರಿಗೆ ಭರತ ಮುನಿ ಏನ್ ಮಾಡ್ತಾರೆ, ತಾಲೀಮನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾಟಕವನ್ನು ಆಯ್ಕೆ ಮಾಡ್ಕೊಂಡು ಹೆಂಗ್ ನಿರ್ದೇಶಕರು ಮಾಡ್ಕೊಂಡು ನಾಟಕ ಕೆಲವರು ಮಾಡಿದಿರಲ್ಲ, ಹೇಗೆ ನಾಟಕ ಆಯ್ಕೆ ಮಾಡ್ಕೊಂಡು ಅದನ್ನ ರೀಡಿಂಗ್ ಮಾಡಿ ಮತ್ತೆ ಬ್ಲಾಕಿಂಗ್ ಮಾಡ್ಕೊಂಡು ಕಾಸ್ಟ್ಯೂಮ್ ಹಂಗೆಲ್ಲ ಮಾಡ್ಕೊಂಡು ಒಂದು ರಫ್ ಆಗಿ ರೆಡಿ ಆದ್ಮೇಲೆ ಏನ್ ಮಾಡ್ತಾರೆ, ಮತ್ತೆ ಬ್ರಹ್ಮಲೋಕ ಕರ್ಕೊಂಡು ಹೋಗ್ಬಿಟ್ಟು ಅಷ್ಟು ಜನನ ಕರ್ಕೊಂಡು ಹೋಗ್ಬಿಟ್ಟು ಪ್ರದರ್ಶನವನ್ನ ಮಾಡ್ತಾರೆ. ಪ್ರದರ್ಶನವನ್ನ ಮಾಡಿದ್ರೆ ತುಂಬಾ ನೀರಸವಾಗಿರುತ್ತೆ. ನೀರಸ ಅಂದ್ರೆ ಗೊತ್ತಾ? ರಸ ಇಲ್ಲದೆ ಇರೋದನ್ನ ನೀರಸ ಅಂತ ಕರಿತೀವಿ. ಆಯ್ತಾ? ರಸ ಇದ್ರೆ ರುಚಿಸುತ್ತೆ ತಾನೆ, ರುಚಿಸದೇ ಇರೋದನ್ನ ನೀರಸ ಅಂತ ಕರಿತೀವಿ. ಅದನ್ನ ಏನ್ ಮಾಡ್ತಾರೆ, ಬ್ರಹ್ಮ ಏನ್ ಮಾಡ್ಬಿಡ್ತಾನೆ, ಒಳ್ಳೇದಾಯ್ತು ಬನ್ನಿ ಅಂದ್ಬಿಟ್ಟು ಬೇಕಾದಂತ ಮೇನ್ ದೇವತೆಗಳನ್ನ, ಮುಖ್ಯವಾದ ದೇವತೆಗಳನ್ನ ಕರೆಸ್ಬಿಟ್ಟು ಒಂದ್ಸಲ ನೋಡಿ. ಯಾಕಂದ್ರೆ ಸಾರ್ವಜನಿಕಕ್ಕೆ ಹೋಗ್ಬೇಕಲ್ಲ ಅದು ಅಲ್ವಾ, ಸಾರ್ವಜನಿಕವಾಗಿ ಪ್ರದರ್ಶಿಸ್ಕೊಳ್ಬೇಕಲ್ಲ. ಹಂಗಾಗಿ ಮೊದಲು ನಾವು ನೋಡ್ಬಿಟ್ಟು ಅದನ್ನ ತಿದ್ದುಕೊಂಡ್ಬಿಡೋಣ ಅಂದ್ಬಿಟ್ಟು ನೋಡಿ ಅಂದ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವಾನು ದೇವತೆಗಳು ಇಂದ್ರ ಎಲ್ಲ ಕರೆಸ್ಬಿಟ್ಟು ಆ ಪ್ರದರ್ಶನವನ್ನ ಮಾಡಿಸ್ತಾರೆ. ಇನ್ನು ಸಂಪೂರ್ಣವಾಗಿ ರೆಡಿ ಆಗಿಲ್ಲ, ಅದು ಸಿದ್ಧತೆ ಆಗಿದೆ. ಇನ್ನೇನು ಪ್ರದರ್ಶನಕ್ಕೆ ಸಿದ್ಧತೆ ಆಗಿದೆ. ತುಂಬಾ ನೀರಸವಾಗಿರುವಂತ ಪ್ರದರ್ಶನ ಆಗುತ್ತೆ. ಯಾಕೆ ನೀರಸವಾಗಿರೋ ಪ್ರದರ್ಶನ ಕೊಡ್ತಾರೆ ಭರತ ಮುನಿ ಸಮುದ್ರ ಮಥನ ಕಥೆಯನ್ನ? ಕಾರಣ ಏನು? ಮುಖ್ಯವಾದ ಕಾರಣ ಏನು? 100 ಜನ ಶಿಷ್ಯರು ಇರ್ತಾರೆ ಅಲ್ಲಿ. ಮುಖ್ಯವಾಗಿ ಯಾರಿರಲ್ಲ ಅಲ್ಲಿ? ಭರತ ಮುನಿನೇ ಇರ್ತಾನೆ. ಅವ್ರ ನಿರ್ದೇಶನ ಅವನೇನ್ ಕೆಲಸ. ಮುಖ್ಯವಾಗಿ ಕೆಲವರು ಇರಲ್ಲ, ಅವರೇ ಬೇಕೇ ಬೇಕು. ಅವ್ರಿದ್ರೇನೆ ಇವತ್ತು ಅವರಿಂದ ಇಡೀ ಪ್ರಪಂಚ ನಡೀತಾ ಇರೋದು. ಅಲ್ಲ 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 ಇಲ್ಲ
ಪ್ರೇಕ್ಷಕರಿಲ್ಲದೆ ನಾಟಕ ಆಗುತ್ತೆ. ಅಲ್ಲಿ ಇದ್ದಿದ್ದಲ್ಲ ಯಾರು 100 ಜನ ನಮ್ಮ ಶಿಷ್ಯರು ಯಾರು? ವಿಷ್ಣು ಮಹೇಶ್ವರ ಅವ್ರಿಗೆ ಕೂತ್ಮೇಲೆ ಅವರು ಪ್ರೇಕ್ಷಕರಲ್ಲ. ಹಾ. ಆಯ್ತಾ? ಆ? ರಾಕ್ಷಸರು. ರಾಕ್ಷಸರು ಇಲ್ವೇ ಇಲ್ಲ, ಅದೆಲ್ಲ ರಾಕ್ಷಸರು ಇಲ್ಲ. 100 ಜನ ಶಿಷ್ಯಂದಿರ ಮಾಡ್ತಿರೋದು. 100 ಜನ ಶಿಷ್ಯರು ಮಾಡ್ತಿದ್ದಾರೆ. ಅಲ್ಲಿ 100 ಜನ ಶಿಷ್ಯರು ಯಾರು ಅವರು? ಋಷಿಗಳು ಬ್ರಾಹ್ಮಣ ಮಾಡ್ತಾರೆ. ಶಿಷ್ಯಂದಿರು. ಅಲ್ಲ, ಅವರೆಲ್ಲ ಯಾರು? ಭರತ ಮುನಿಯ ಶಿಷ್ಯನ. ಹುಡುಗರು ತಾನೆ. ಅಲ್ಲಿ ಮೆಕ್ಕುವಾಗಿ ಯಾರಿಲ್ಲ ಅಲ್ಲಿ, ಹುಡುಗಿಯರೇ ಇಲ್ವಲ್ಲ ಅಲ್ವಾ? ಹುಡುಗಿಯರು ಇಲ್ದಿದ್ರೆ ಐಟಮ್ಸ್ ಇಲ್ದೇನೋ ಸಿನಿಮಾ ನೋಡಿ. ನಾವ್ ಇವಾಗ ಐಟಮ್ ಡ್ಯಾನ್ಸ್, ಹುಡುಗಿ ಬರ್ಬೇಕು ಕುಣಿಬೇಕು ಅನ್ನ ಈಗ ನೋಡ್ತೀವಿ. ಆಗಿನ ಕಾಲದಲ್ಲೇ ಇದೆ ನೋಡಿ, ಪುರಾಣದ ಕಾಲದಲ್ಲೇ ಇದೆ ಆ ಕತೆ. ಈಗಿನ ಕಾಲದಲ್ಲಿ ತಪ್ಪಲ್ಲ ಸರ್ ಅದಕ್ಕೆ. ತಪ್ಪಲ್ಲ, ಅದು ಸತ್ಯ. ಅದು ಜಾಸ್ತಿ ಆಗ್ಬಿಟ್ಟಿದೆ. ಬೀದಿದೆ ಅಷ್ಟೇ. ಆಕ್ಚುಲಿ ತಪ್ಪು ಅಂತ ಹೇಳಿದ್ರಿಂದ ಈಗ ಅಲ್ಲೇ ಕೇಳಿದ್ರೆ ಅಂದ್ರೆ ಒಂದು ಅಲ್ಲೇ ಇದೆ. ಜಡ್ಜ್ಮೆಂಟ್ ಆವಾಗ ನೋಡ್ಬಿಟ್ಟು ಏನಯ್ಯ ಭರತ ಮುನಿ, ಅಲ್ಲ ನೀನು ಸ್ವಲ್ಪ ನಿನ್ ಮುನಿ ಕರೆಕ್ಟ್ ಆಗಿದ್ಯಾ ಕಣಯ್ಯ, ನೀನ್ ತಪಸ್ ಮಾಡ್ಕೊಂಡಿರಕ್ಕೆಲ್ಲ ನೀನ್ ಒಂಚೂರು ಅದು ರಸಿಕತೆ ಬೇಡವೇನೆ, ಇಂಥ ಅದ್ಭುತವಾದ ಕಥೆನ ಇಟ್ಕೊಂಡು ಬರೀ ಈ ಋಷಿ ಮುನಿ ಗಡ್ಡ ಬಿಟ್ಕೊಂಡು ನಿಂತವ್ರೆ ಎಷ್ಟೊತ್ತು ಅಂತ ನೋಡ್ತಾರೆ. ಹುಡುಗರೇ ಇದ್ರೆ ಎಷ್ಟೊತ್ತು ಅಂತ ನೋಡ್ತಾರೆ ಪ್ರೇಕ್ಷಕರು. ಹೆಣ್ಮಕ್ಳಿದ್ರೆ ಒಂದು ಚಂದ ಅಲ್ವಾ, ಅವ್ರ ನಡಿಗೆ, ಅವ್ರ ಲಾಲಿತ್ಯ, ಅವರು ಅಂದ ಚಂದ, ಇವನ್ನೆಲ್ಲ ನೋಡೋದು ಒಂದು ಇದಲ್ವಾ, ಅದ್ಭುತ ಅಲ್ವಾ. ಅವಾಗ ಏನ್ ಮಾಡ್ತಾರೆ ಬ್ರಹ್ಮ ಏನ್ ಮಾಡ್ತಾರೆ, ಸ್ವಾತಿ ಮತ್ತು ಮೊದಲಾದ ಅಪ್ಸರೆಯರನ್ನ ಅವ್ರ ಜೊತೆ ಕಳಿಸ್ತಾರೆ. ಯಾರು ಕಳಿಸ್ತಾರೆ? ಸ್ವಾತಿ ಮತ್ತು ಮೊದಲಾದ ಅಪ್ಸರೆಯರನ್ನ ಕಳಿಸ್ತಾರೆ. ವಿಷ್ಣು ಏನ್ ಮಾಡ್ತಾರೆ, ಹುಡುಗರು ಮೊದಲೇ ರಫ್ ಅಲ್ವಾ, ಓಡಾಡೋದು, ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ಮಾತಾಡೋದೆಲ್ಲ ರಫ್. ಏನಾದ್ರು ಸ್ವಲ್ಪನಾದ್ರು ಲಾಲಿತ್ಯ ಇರುತ್ತಾ? ಏನು ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಲಾಸ್ಯಗಳನ್ನ ವಿಷ್ಣು ಕಳಿಸ್ತಾನೆ. ಹೋಗಮ್ಮ ಲಾಸ್ಯ, ನಿನ್ ಸ್ವಲ್ಪ ಅವ್ರಿಗೆ ತಳ್ಕೋದು ಬಳಕೋದನ್ನೆಲ್ಲ ಹೇಳ್ಕೊಡು ಹೋಗಮ್ಮ ಅಂತ ಅವ್ರನ್ನ ಕಳಿಸ್ತಾನೆ. ಶಿವ ಏನ್ ಮಾಡ್ತಾನೆ, ಅಯ್ಯೋ ಬರೋದು, ನಿಂತ್ಕೊಳ್ಳೋದು, ಮಾತಾಡೋದು, ಅವ್ರ ಅಭಿನಯನೇ ಇದ್ರೆ ಯಾರು ನೋಡ್ತಾರೆ ಡ್ಯಾನ್ಸ್ ಮಾಡೋದಕ್ಕೆ? ಅದಕ್ಕೆ ಏನ್ ಮಾಡ್ತಾರೆ, ತಾಂಡವನನ್ನ ಶಿವ ಏನ್ ಮಾಡ್ತಾರೆ, ತಾಂಡವನನ್ನ ಕಳಿಸ್ತಾನೆ ಪ್ರಾಕ್ಟೀಸ್. ಸಂಗೀತನೇ ಇಲ್ಲ ಅಲ್ಲಿ, ಬರೀ ಮಾತು ಮಾತು ಮಾತು, ಯಾರು ನೋಡ್ತಾರೆ? ಸಂಗೀತ ಇಲ್ಲ ಅಂದ್ರೆ ಅಲ್ವಾ? ಇಡೀ ಪ್ರಪಂಚ ಇವತ್ತು ನಡೀತಾ ಇರೋದೇ ಸಂಗೀತ, ಮ್ಯೂಸಿಕ್ ಮೇಲೆ ತಾನೆ. ಏನ್ ಮಾಡ್ತಾನೆ, ಸಂಗೀತಕ್ಕೆ ನಾರದ ಮತ್ತು ಗಣೇಶರನ್ನ ಕಳಿಸ್ಕೊಡ್ತಾನೆ ಭರತ ಮುನಿ. ತಾಂಡವನನ್ನ ಶಿವ ಕಳಿಸ್ತಾನೆ. ಆಯ್ತಾ? ಬ್ರಹ್ಮ ಯಾರನ್ನ ಕಳಿಸ್ತಾನೆ, ಗಣೇಶ ಸಂಗೀತಕ್ಕೆ. ಆಮೇಲೆ ಸ್ವಾತಿ ಮತ್ತು ಮೊದಲಾದ ಅಪ್ಸರೆಯರನ್ನ ಕಳಿಸ್ತಾನೆ. ವಿಷ್ಣು ಯಾರನ್ನ ಕಳಿಸ್ತಾನೆ, ಲಾಸ್ಯವನ್ನ ಕಳಿಸ್ತಾನೆ. ಶಿವ ಯಾರನ್ನ ಕಳಿಸ್ತಾನೆ, ತಾಂಡವನನ್ನ ಕಳಿಸ್ತಾನೆ. ಗೊತ್ತಿದ್ಯಾ? ತಗೋ, ಅಷ್ಟು ಜನನ ಕರ್ಕೊಂಡು ಹೋಗಿ ಇನ್ನೊಂದು ಸ್ವಲ್ಪ ರೀಕ್ರಿಯೇಟ್ ಮಾಡಿ, ಸ್ವಲ್ಪ ಮರು ತಾಲೀಮ್ ಮಾಡ್ಕೊಂಡು ಹೆಣ್ಮಕ್ಳನ್ನೆಲ್ಲ ಹಾಕಿ ಒಂದು ಚಂದ ಮಾಡ್ಕೊಂಡು ತಗೊಂಬ ಅಂತ. ಸರಿ ಆಯ್ತು ಅಂತು ಹೇಳ್ತಾನೆ. ಮತ್ತೆ ಬ್ರಹ್ಮ ಏನಂತಾರೆ, ಇನ್ನು ಬರೋ ಇಂಥ ದಿನದಲ್ಲಿ ಇಂದ್ರನ ಮಹಾಸಭೆ ನಡೀತೆ, ಅಲ್ಲಿ ನೀನು ಪ್ರದರ್ಶನ ಕೊಡಬೇಕು ಅಂತ ಹೇಳ್ತಾರೆ. ಸರಿ ಆಯ್ತು ಬ್ರಹ್ಮದೇವ ಅಂದ್ಬಿಟ್ಟು 100 ಜನ ಶಿಷ್ಯರೊಂದಿಗೆ ಇವ್ರು ಯಾರನ್ನು ಕಳ್ಸಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಮತ್ತೆ ಆಶ್ರಮಕ್ಕೆ ಹೋಗಿ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಂಡು ಇಂದ್ರನ ಮಹಾಸಭೆ ಬರುತ್ತೆ. ಎಲ್ಲಾ ಇಡೀ ದೇವಲೋಕ, ರಾಕ್ಷಸಲೋಕ ಎಲ್ಲ, ಆತಳ ಸುತಳ ಪತಳ ರಾತ ತಳಾತಳ ರಸಾತಳ ಪಾತಾಳದ ಎಲ್ಲೆಲ್ಲ ಅಡಿಗೆ ಎಲ್ಲರನ್ನು ಆ ಪ್ರದರ್ಶನಕ್ಕೆ ಒಳಪಡಿಸ್ತಾರೆ ನೋಡೋದಕ್ಕೋಸ್ಕರ. ಆಯ್ತಾ? ಶುರುವಾಗುತ್ತೆ ಸಮುದ್ರ ಮಥನ ಕತೆ, ನಾಟಕ ಶುರುವಾಗುತ್ತೆ. ನಾಟಕ ಶುರುವಾಗಿ ನಾಟಕ ಮುಗಿಯುತ್ತೆ. ಇಡೀ ವೇದಿಕೆ ಎಲ್ಲ ಚಲ್ಲಾಪಿಲ್ಲಿ ಮಾಡಕ್ ಹೋಗ್ತಾರೆ. ಯಾರು? ರಾಕ್ಷಸರು. ಯಾಕೆ? ಕತೆ ಏನಿದೆ ಅಲ್ಲಿ ಸಮುದ್ರ ಮಂಥನದಲ್ಲಿ? ನೀವೆಲ್ಲ ಬಾಯಿ ಕಡೆಗೆ ಹೋಗಿ ನಾವು ಬಾಲದ ಕಡೆಗೆ ಬರ್ತೀವಿ ಅಂತ ದೇವತೆಗಳು ಏನ್ ಮಾಡ್ಬಿಡ್ತಾರೆ, ಈ ಕಡೆಗೆ ಬಂದ್ಬಿಟ್ಟು ಮೊದಲು ಏನ್ ಬರುತ್ತೆ ಆ ಕಡಗ? ವಿಷ ಬರುತ್ತೆ. ವಿಷವನ್ನ ಯಾರಿಗೆ ಕೊಡ್ತಾರೆ? ರಾಕ್ಷಸರಿಗೆ ಕೊಡ್ತಾರೆ. ಆಮೇಲೆ ಬರುವಂತ ಅಮೃತವನ್ನು ಯಾರು ಕುಡಿತಾರೆ? ದೇವತೆ. ಈ ಮೋಸ ಏನಾಗ್ಬಿಡುತ್ತೆ, ರಾಕ್ಷಸರಿಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿವರೆಗೂ ಗೊತ್ತಿರಲ್ಲ ಅವ್ರಿಗೆ. ಈ ಕತೆ ಪ್ರದರ್ಶನ ಮಾಡಿದಾಗ ಅವರಿಗೆ ಅವಾಗಲೇ ಅಯ್ಯೋ ನನ್ನ ಮಕ್ಕಳ ದೇವತೆಗಳ ಹಿಂಗೆಲ್ಲ ನಮಗೆ ಮೋಸ ಮಾಡ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ದಾಂಧಲೆ ಮಾಡಿ ಬರೋದನ್ನೆಲ್ಲ ಕಿತ್ತು ಹೊಡೆದು ಎಲ್ಲದನ್ನು ಶುರು ಮಾಡ್ಬಿಡ್ತಾರೆ. ಆವಾಗ ಇಂದ್ರ ಏನ್ ಮಾಡ್ಬಿಡ್ತಾನೆ, ಅವ್ರನ್ನೆಲ್ಲ ಹುಟ್ಟಡಿಸ್ಬೇಕು ಅಂದ್ಬಿಟ್ಟು ವಜ್ರವನ್ನ ತೆಗಿತಾನೆ. ಆಯ್ತಾ? ಅದನ್ನ ಜರ್ಜರ ಅಂತ ಕರಿತೀವಿ. ಅದು ನಾಟಕದಲ್ಲಿ ತುಂಬಾ ಮುಖ್ಯ. ಅದಕ್ಕೆ ಜರ್ಜರ ಅಂತ ಕರಿತೀವಿ. ವಜ್ರಾಯುಧವನ್ನ ಅವ್ರನ್ನೆಲ್ಲ ಸದೆ ಬಡ್ದು ಅವ್ರನ್ನ ಮಟ್ಟ ಹಾಕ್ಬೇಕು ಅಂದ್ಬಿಟ್ಟು ವಜ್ರಾಯುಧವನ್ನ ತೆಗಿತಾರೆ. ಅದ್ರ ಹೆಸರು ಜರ್ಜರ ಅಂತ ಹೆಸರು. ಆ ಜರ್ಜರದ ನೆಕ್ಸ್ಟ್ ಕ್ಲಾಸಲ್ಲಿ ಆಕಾರ ಏನಂತ ಹೇಳ್ತೀನಿ. ಆ ಜರ್ಜರದ 5 ದೇವತೆಗಳು ಒಳಗೊಂಡಿರ್ತಾರೆ. ಮೊದಲನೇದಾಗಿ ಬ್ರಹ್ಮ, ಎರಡನೇದಾಗಿ ವಿಷ್ಣು, ಮೂರನೇದಾಗಿ ಮಹೇಶ್ವರ, ನಾಲ್ಕನೇದಾಗಿ ಕಾರ್ತಿಕೇಯ, 5ನೇದಾಗಿ ಅಶ್ವಿನಿ ದೇವತೆಗಳು ಅದರೊಳಗಡೆ ನೆಲೆಸಿರ್ತಾರೆ ಆ ಜರ್ಜರದೊಳಗಡೆ. ಸರಿ, ಇನ್ನೊಂದ್ಸರಿ
ಆ ಜರ್ಜರದ ಒಳಗಡೆ 5 ದೇವತೆಗಳನ್ನ ನೆಲೆಸಿರ್ತಾರೆ. ಮೊದಲನೇವರು ಬ್ರಹ್ಮ, ಎರಡನೇದು ವಿಷ್ಣು, ಮೂರನೇವರು ಶಿವ, ನಾಲ್ಕನೆಯವರು ಕಾರ್ತಿಕೇಯ, 5ನೇವರು ಅಶ್ವಿನಿ ದೇವತೆಗಳು. ಆಯ್ತಾ? ಈ 5 ಜನ ಆ ಒಂದು ವಜ್ರಾಯುಧದಲ್ಲಿ ನೆಲೆಸಿರ್ತಾರೆ. ಆ ವಜ್ರಾಯುಧವನ್ನ ತೆಗೆದುಬಿಟ್ಟು ಇಂದ್ರ ಏನ್ ಮಾಡ್ತಾನೆ, ಎಲ್ಲಾ ರಾಕ್ಷಸರನ್ನ ಸದೆ ಬಡಿಯೋಕೆ ಹಿಡಿದು ಬಿಡ್ತಾನೆ. ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಾನೆ. ಆವಾಗ ಏನ್ ಮಾಡ್ತಾನೆ ಬ್ರಹ್ಮ, ಓಹೋ ಇದನ್ನ ಹೀಗೆ ಬಿಟ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಭಿತ್ತಿ ಕಾರ್ಯ ಮಾಡ್ಬೇಕು. ಭಿತ್ತಿ ಕಾರ್ಯ ಮಾಡ್ಲಿಲ್ಲ ಅಂತಂದ್ರೆ ಇದು ಸಾಫಲ್ಯ ಆಗೋದೇ ಇಲ್ಲ ಅಂದ್ಬಿಟ್ಟು ಯಾರನ್ನ ಕರೀತಾರೆ ಭಿತ್ತಿ ಕಾರ್ಯಕ್ಕೆ? ಭಿತ್ತಿ ಕಾರ್ಯ ಅಂದ್ರೆ ಏನು ಹೇಳಿರ್ತೀರ? ನಿಮಗೆ ಹೇಳಿದ್ದೀರ? ಭಿತ್ತಿ ಕಾರ್ಯ ಅಂದ್ರೆ ನನಗೆ ಹೇಳಿದ್ರೆ ಗೊತ್ತಾಗುತ್ತದೆ ಅಂತ. ಇಲ್ಲ, ಭಿತ್ತಿ ಕಾರ್ಯ ಅಂದ್ರೆ ಭಿತ್ತಿ ಅಂದ್ರೆ ಏನಪ್ಪ? ಅದು ಬಿತ್ತೋದು. ಭಿತ್ತಿ ಅಂದ್ರೆ ಭಿತ್ತಿ ಅಂದ್ರೆ ಎಲ್ಲ ಅಂದ್ರೆ ಸಾಮೂಹಿಕ ಎಲ್ಲರನ್ನು ಒಟ್ಟಾಗಿ ಸೇರಿಸಿರ್ತಾರೆ ಅಲ್ವಾ? ಇವ್ರು ನಿಂಗೆ ಬಿಟ್ರಾಗಲ್ಲ. ಇದಕ್ಕೆ ಭಿತ್ತಿ ಕಾರ್ಯ ಮಾಡಿದ ಮಾತ್ರ ಯಾರ ನಾಟಕ ನೋಡ್ಬೇಕು, ಯಾರನ್ನ ನಾಟಕ ನೋಡಿಸ್ಬಾರ್ದು, ಯಾರನ್ನ ಒಳಗ್ ಬಿಡ್ಬೇಕು, ಯಾರನ್ನ ಒಳಗ್ ಬಿಡಬಾರ್ದು ಅನ್ನುವಂತ ನಿರ್ಧಾರ ಮೊದಲೇ ಮಾಡ್ಬಿಡ್ತೀವಿ, ಡೋರಲ್ಲೇ ಮಾಡ್ಬಿಡ್ತೀವಿ ನಾವು ಅಲ್ವಾ? ಅದಕ್ಕೆ ಬ್ರಹ್ಮ ಏನ್ ಮಾಡ್ತಾರೆ, ಇದಕ್ಕೆ ಸೂಕ್ತ ಈಗ ಓಪನ್ ಆಗಿ ಮಾಡೋದಕ್ಕಿಂತಲೂ ಇದಕ್ಕೊಂದು ಭಿತ್ತಿ ಕಾರ್ಯ ಶುರು ಮಾಡ್ಬೇಕು ಅಂತ ಶುರು ಮಾಡ್ತಾರೆ. ಏನು ಭಿತ್ತಿ ಕಾರ್ಯ ಅಂದ್ರೆ? ಅಲ್ಲ, ಅಲ್ಲ, ನಾನು ಹೇಳ್ದಲ್ಲ, ಇಂಥವ್ರೇ ಒಳಗೆ ಬರ್ಬೇಕು, ಇಂಥವ್ರೇ ಹೊರಗೆ ಹೋಗ್ಬೇಕು, ಇಂಥವ್ರನ್ನ ಮಾತ್ರ ಬಿಡ್ಬೇಕು, ಎಲ್ಲಾರು ಬಿಡಬಾರ್ದು. ಇನ್ನೊಂದು ಹೇಳ್ತೀನಿ ಕೇಳಿ ಆಯ್ತಾ? ಇದೇನಿದು? ಇನ್ನೇನಿದು? ಇನ್ನೊಂದು ಹೆಸರು ಕರ ಅಲ್ವಾ? ಕರ ಆಯ್ತಾ? ಒಂದು ಪೇಪರ್ ನಾನು ಇಟ್ಕೊಂಡ್ರೆ ಏನಾಗ್ಬಾರ್ದು? ಕರಪತ್ರ ಅಲ್ವಾ? ಅಲ್ವಾ? ಓದ್ತಾನೆ ಹೌದಲ್ವಾ? ಕೇಳಿದಿರಾ? ಭಿತ್ತಿ ಪತ್ರ ಅಂದ್ರೆ ಏನು? ಪೋಸ್ಟರ, ಗೋಡೆ ಮೇಲೆ ಅಂಟಿಸೋ ಪೋಸ್ಟರ್. ಭಿತ್ತಿ ಅಂದ್ರೆ ಗೋಡೆ ಅಂತ. ಭಿತ್ತಿ ಕಾರ್ಯ ಅಂದ್ರೆ ಗೋಡೆ ಕಟ್ಟುವಂತ ಕಾರ್ಯನ ಶುರು ಮಾಡಬೇಕು ಅಂತ. ಅಂದ್ರೆ ಅವರ ಅರ್ಥದಲ್ಲಿ ಗೋಡೆಯನ್ನ ಕಟ್ಬಿಟ್ರೆ, ರಂಗ ಒಂದು ವಿಸ್ತೀರ್ಣವನ್ನ ಹಾಕೊಂಡು ಒಂದು ರಂಗಮಂದಿರವನ್ನ ನಿರ್ಮಾಣ ಮಾಡ್ಬಿಟ್ರೆ ಯಾರನ್ನ ಒಳಗ್ ಬಿಡ್ಬೇಕು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಇವ್ರು ನಾಟಕ ನೋಡಕ್ ಬರ್ತಾ ಇದಾರ, ದಾಂಧಲೆ ಮಾಡಕ್ ಬರ್ತಾ ಇದಾರ, ಇವ್ರು ಕುಡಿದು ಬರ್ತಾ ಇದಾರ ಅಥವಾ ಚೇಷ್ಟೆ ಮಾಡಕ್, ಎಲ್ಲ ಅಲ್ಲೇ ನಮಗೆ ಡೋರಲ್ಲೇ ಗೊತ್ತಾಗೋಗ್ಬಿಡುತ್ತಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇದು ಭಿತ್ತಿ ಕಾರ್ಯ ಶುರು ಮಾಡ್ಬೇಕು ಅಂದ್ಬಿಟ್ಟು ರಾಕ್ಷಸರ ವಾಸ್ತುಶಿಲ್ಪ ಶಾಸ್ತ್ರಜ್ಞ ಮತ್ತು ದೇವತೆಗಳ ವಾಸ್ತುಶಿಲ್ಪ ಶಾಸ್ತ್ರಜ್ಞ ಇಬ್ರನ್ನ ಕರೀತಾರೆ. ಯಾರು ಅವರಿಬ್ರು? ನಿಮ್ಗೆ ಇವರು ಗೊತ್ತಿದ್ದಾರೆ. ವೆರಿ ಗುಡ್. ಒಬ್ಬರು ವಿಶ್ವಕರ್ಮನ್ನ ಕರೀತಾರೆ ಆಯ್ತಾ? ದೇವತೆಗಳ ಪರವಾಗಿ ವಿಶ್ವಕರ್ಮನ್ನ ಕರೀತಾರೆ. ಅವರು ಅತ್ಯದ್ಭುತವಾದ ವಾಸ್ತುಶಿಲ್ಪ ಶಾಸ್ತ್ರಜ್ಞ. ಇನ್ನೊಬ್ರು ರಾಕ್ಷಸರ ವಾಸ್ತುಶಿಲ್ಪ ಶಾಸ್ತ್ರ. ಬರೀ ದೇವತೆ ಮಾತ್ರ ಕರೆದ್ಬಿಟ್ಟು ರಾಕ್ಷಸರು ಬಿಟ್ಬಿಟ್ರೆ ಅಲ್ಲ. ನಿಮ್ಗೆಲ್ಲ ಯಶಸ್ಸು. ಭಕ್ತ ಪ್ರಹ್ಲಾದ ಸಿನಿಮಾ ಯಾರು ನೋಡಿದಿರಾ? ಹಿರಣ್ಯಕಶಿಪು ಅಲ್ಲ, ನೋಡಿದ್ರ? ಅದು ಹಿರಣ್ಯಕಶಿಪು ಅಂತ ಹೇಳಿಲ್ಲ, ಅದನ್ನ ಹಾಗೆ ಕಶ್ಯಪ ಬ್ರಹ್ಮ ಗೊತ್ತಿಲ್ವಾ? ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಮೊದಲನೇ ಕಂದ ಪದ್ಯ ಯಾವ್ದು ಹೇಳಿ ನೋಡೋಣ. ಮೊದಲನೇ ಕಂದ ಪದ್ಯ ಅತ್ಯದ್ಭುತವಾಗಿರುವಂತ ಕಂದ ಪದ್ಯ. ಜುಮ್ಮನ್ನತೆ ಇದು ಟಿವಿ ಮತ್ತೊಂದು ಎಲ್ಲ ಕೇಳೋದು. ಪ್ರಿಯ ದುರ್ಮುಖಂ ಪರಸುಗುಂಭು ಮಕ್ಕಳಪ್ಯಮ್ಮನಾಶ್ರಯಿಸಿರ್ಕುಂ. ಹೇಳಿದಿರಾ? ಬಂಧು ಚತುರ್ಮುಖಂ ಪರಸುಗುಂಭು ಮಕ್ಕಳಪ್ಯಮ್ಮನಾಶ್ರಯಿಸಿರ್ಕುಂ. ದೈತ್ಯದಾನವಗಣಂ ಪ್ರಖ್ಯಾತಮಿನ್ಮನ್ವಯಂ ಮಯನಿಂ ನಿರ್ಮಿತಮಪ್ಪ ಈಶೋಣಿತ ರಾಜ ಪರಾಕ್ರಮರಾಗಿರ್ದುಳಂ ಬಯಸಿದ್ದೆ ಭುಜಬಲದಂದಿತ ಜಯ ಶ್ರೀ ಚೈತ್ರಮಂ ಜಯ ಶ್ರೀ ಗಾತ್ರಮಂ ಚೈತ್ರಮಂ. ಕೇಳಿದ್ರೆ ಹಾಡ? ನಾನು ಹೇಳ್ದೆ ಇದ್ರಲ್ಲಿ ಅವ್ರ ಹೆಸರು. ರಾಕ್ಷಸರ ವಾಸ್ತುಶಿಲ್ಪ ಶಾಸ್ತ್ರಜ್ಞ ನಾನು ಹೇಳಿದೆ. ಇನ್ನೊಂದು ಉದಾಹರಣೆ ಕೂಡ ರಾವಣನ ಹೆಂಡತಿಯ ಅಪ್ಪ
ರಾವಣನ ಹೆಂಡತಿಯ ಅಮ್ಮನ ಹೆಸರೇನು ಹೇಳಿ? ರಾವಣನ ಹೆಂಡತಿಯ ಹೆಸರು ಹೇಳ್ಕೋಗ್ರಿ. ಮಂಡೋದರ ತಾಯಿ ಹೆಸರೇನಪ್ಪ? ಮಯನಿಂ ನಿರ್ಮಿತ ನಿರ್ಮಿತ ಅಂತ ಬಂದು ತಾನೆ, ನಿರ್ಮಿಸೋದು ಅಂದ್ರೆ ಕಟ್ಟೋತಾನೆ. ಮಯಾಸುರ. ರಾವಣನ ಮಾವನ ಹೆಸರೇನು? ಮಯಾಸುರ. ರಾವಣನ ಅತ್ತೆಯ ಹೆಸರೇನು? ಹೇಮ ಅಂತ ಗೊತ್ತಾಗ್ತಿದೆ. ಮಂಡೋದರಿ ತಾಯಿ ಹೆಸರು ಹೇಮ. ಆ ಹೇಮನ ಗಂಡನ ಹೆಸರು ಮಯಾಸುರ ಅಂತ. ಆ ಮಯನನ್ನ ರಾಕ್ಷಸರ, ಅದಕ್ಕೆ ನಾವು ಸಿನಿಮಾ ಏನ್ ಮಾಡ್ತೀವಿ, ಹಳೆ ಪದ್ಯಗಳು ಅಥವಾ ಇದ್ರಲ್ಲೆಲ್ಲ ಕವಿರತ್ನ ಕಾಳಿದಾಸದೆಲ್ಲ ಹಾಡ್ತಾರೆ, ಮತ್ತೆ ಭಕ್ತ ಪ್ರಹ್ಲಾದರೆಲ್ಲ ಹಾಡ್ತಾರೆ. ಅನೇಕ ಸಿನಿಮಾಗಳಲ್ಲಿ ಪದ್ಯಗಳು ಬರ್ತವೆ, ನಿಮ್ಗೆ ಸಂಸ್ಕೃತ ಪದ್ಯಗಳೆಲ್ಲ ಬರ್ತವೆ, ಶ್ಲೋಕಗಳೆಲ್ಲ ಬರ್ತವೆ. ಅವುಗಳನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಅತ್ಯದ್ಭುತವಾದ ಅರ್ಥಗಳು ಅಡಗಿದಾವ ಒಳಗಡೆ. ಗೊತ್ತಾಗ್ತಿದ್ಯಾ? ನಾವು ಸುಮ್ಮನೆ ಇಷ್ಟು ದಿವಸ ಏನ್ ರಾಜ್ಕುಮಾರ್ ಸಖತ್ತಾಗಿ ಆಡ್ತಾರೆ ಅಂತ ಕೇಳಿಸ್ಕೊತಾ ಇದೀವಿ. ಅದ್ರೊಳಗಿನ ಸಾರಸ್ಯ ಅವ್ರೇನ್ ಹೇಳ್ತಾರೆ, ಮಯನಿಂ ನಿರ್ಮಿತಮಪ್ಪ. ಮಯ ಅನ್ನೋನು ನನ್ನ ಅರಮನೆಯನ್ನ ನಿರ್ಮಿಸಿದಾನೆ. ಈ ಅರಮನೆಯನ್ನೆಲ್ಲ ಕೂತ್ಕೊಂಡಿರುವಂತಹ ರಾಕ್ಷಸಾದಿ ಎಲ್ಲರಿಗೂ ಈ ಹಿರಣ್ಯಕಶಿಪು ಅವನು ಇಲ್ಲಿ ಮಾಡುವಂತ ಎಲ್ಲರಿಗೂ ಬಂದಿದ್ರೆ ಎಲ್ಲರಿಗೂ ಸ್ವಾಗತ ನಿಮ್ಗೆ ಅಂತ ಹೇಳೋದು. ಗೊತ್ತಾಗ್ತಿದ್ಯಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾರನ್ನ ಕರಿತಾನೆ? ದೇವತೆಗಳಿಂದ ವಿಶ್ವಕರ್ಮನನ್ನ ಕರಿತಾನೆ, ರಾಕ್ಷಸರಿಂದ ಮಯಾಸುರನನ್ನ ಕರಿತಾನೆ. ಸರಿ ಆಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರಿಗೆ ಹೇಳ್ತಾನೆ, ನೋಡಪ್ಪ ಮಯಾಸುರ, ನಾವು ಬೇಕು ಅಂತ ಮಾಡಿದಲ್ಲ. ಈ ಕಥೆನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ, ಈ ಕಥೆನಲ್ಲಿ ಪಾಠ ಇದೆ. ಏನು? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಪಾಠ ಇದೆ. ಅದಕ್ಕೋಸ್ಕರ ಈ ಕಥೆಯನ್ನ ಆಯ್ಕೆ ಮಾಡ್ಕೊಂಡ್ವಿ. ಈ ಕಥೆಯನ್ನ ಪ್ರದರ್ಶನ ಮಾಡೋದ್ರ ಮೂಲಕ, ಈ ಕಥೆಯನ್ನ ನಾವು ತಾಲೀಮ್ ಮಾಡ್ಕೊಂಡು ಪ್ರದರ್ಶನ ಮಾಡೋದ್ರ ಮೂಲಕ ಜನಗಳು ಬದಲಾವಣೆಯನ್ನ ತಗೊಳ್ತಾರೆ, ಹೊಂದುತ್ತಾರೆ. ಗೊತ್ತಾಗ್ತಿದ್ಯಾ? ಅದಕ್ಕೋಸ್ಕರ ಈ ಕಥೆಯನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಯಾವ ದುರುದ್ದೇಶ ನಿಮ್ಗೆ ನಂಗಿಸ್ಬೇಕು, ನಿಮ್ಗೆ ಅವಮಾನ ಮಾಡ್ಬೇಕು ಅಂತ ಏನಿಲ್ಲ. ಆಗಿನ ಪರಿಸ್ಥಿತಿ ಹಾಗಿತ್ತು. ಹಾಗಾಗಿ ದೇವತೆಗಳೆಲ್ಲ ಮೃತ ಕುಡಿಬೇಕಾಯ್ತು, ನೀವು ವಿಷ ಕುಡಿಬೇಕಾಯ್ತು. ಇದರಲ್ಲಿ ನಿಮ್ಮನ್ನು ಅವಮಾನ ಮಾಡುವಂಥದ್ದು ಏನೂ ಇಲ್ಲ. ದಯವಿಟ್ಟು ಇದನ್ನ ನಿಲ್ಸಕ್ಕೆ ಹೇಳಿ, ಮತ್ತೆ ನೀವು ಇನ್ನು ಮೇಲೆ ಬಿತ್ತಿ ಕಾರ್ಯವನ್ನ ಶುರು ಮಾಡಿ ಅಂದ್ಬಿಟ್ಟು ಮಯನಿ ವಿಶ್ವಕರ್ಮನಿಗೆ ವಹಿಸ್ತಾರೆ. ಆವಾಗ ವಿಶ್ವಕರ್ಮ ಮಯ ಏನ್ ಮಾಡ್ತಾರೆ, ಬಿತ್ತಿ ಕಾರ್ಯವನ್ನ ಶುರು ಮಾಡ್ತಾರೆ. ಗೋಡೆ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ನಾಟ್ಯ ಮಂಟಪ ಅಂತ ಬರುತ್ತೆ. ನಾಟ್ಯ ಗೋಡೆ ಯಾವ್ಯಾವ ತರದ ಗೋಡೆಗಳನ್ನ ಕಟ್ತಾರೆ ಅಂದ್ರೆ ರಂಗಮಂದಿರಗಳನ್ನ ಕಟ್ತಾರೆ ಅಂತ. ನಿಮ್ಗೆ ನೆಕ್ಸ್ಟ್ ನಾಟ್ಯ ಮಂಟಪ ಅಂತ ಬರುತ್ತಲ್ಲ, ಆವಾಗ ನಿಮಗೆ ಹೇಳಿದಂತೆ. ಈಗ ಹಿಂದಕ್ಕೆ ಬರೋಣ, ಕತೆಗೆ ಬರೋಣ. ಈ ಕತೆ ಎಲ್ಲ ಮುಗಿಸ್ಕೊಂಡಿರ್ತಾರಲ್ಲ, ಈ ಕತೆ ಎಲ್ಲ ಮುಗಿಸ್ಕೊಂಡ್ಮೇಲೆ ತಮ್ಮ 100 ಜನ ಶಿಷ್ಯರಿಗೆ ಎಲ್ಲಾರು ದೇವತೆಗಳೆಲ್ಲ ನೆರೆದ್ಬಿಟ್ಟು ಎಲ್ಲರೂ ಒಂದೊಂದು ಉಡುಗೊರೆಯನ್ನ ಕೊಡ್ತಾರೆ. ಶಿವ ಕೀರ್ತಿಯನ್ನ ಕೊಡ್ತಾನೆ, ವಿಷ್ಣು ಯಶಸ್ಸನ್ನ ಕೊಡ್ತಾನೆ, ಆಮೇಲೆ ಸೂರ್ಯ ಛತ್ರಿಯನ್ನ ಕೊಡ್ತಾನೆ, ಬ್ರಹ್ಮ ಒಂದು ವರವನ್ನ ಕೊಡ್ತಾನೆ. ಎಲ್ಲರಿಗೂ ಒಂದೊಂದು ವರವನ್ನ ಕೊಡ್ತಾನೆ. ಗೊತ್ತಿದ್ಯಾ? ಅರ್ಥ ಆಯ್ತಾ? ಸರಿ ಆಯ್ತು ಅಂದ್ಬಿಟ್ಟು ಇದನ್ನೇನ್ ಮಾಡ್ತಾರೆ, ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಯಾರು ಈ ತರ ಒಂದು ಕಥೆಯನ್ನ ಮಾಡಿಕೊಂಡು ನಾವು ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದ್ವಿ ಅಂದ್ಬಿಟ್ಟು ಯಾರಿಗೆ ಕಥೆಯನ್ನು ಹೇಳ್ತಾರೆ? ಯಾರಿಗೆ ಕಥೆ ಹೇಳ್ತಾರೆ? ಆತ್ರೇಯ ಮರಿಗಳು. ಗೊತ್ತಾಯ್ತಾ? ಅವ್ರಿಗೆ ಈಗ ನಾವು ಮಾಡಿದ್ವಿ. ನಿಮಗೆ ಎಲ್ಲ ಮುಂದೆ ನಾಟ್ಯ ಮಂಟಪಗಳು, ಅಭಿನಯಗಳು, ರಸಗಳು, ಮತ್ತೆ ಪದ್ಧತಿಗಳು, ಇತಿವೃತ್ತಗಳು, ಏನೇನು ಅರ್ಥೋಪಕ್ಷೇಪಗಳು, ಏನೇನೇನೇನೇನೋ ನಾಟ್ಯಶಾಸ್ತ್ರದಿಲ್ಲ ಎಲ್ಲ ಬರುವ ಕೊನೆಯ ಅಧ್ಯಾಯ ಏನಪ್ಪಾ ಅಂತಂದ್ರೆ, ಈ ಶಿಷ್ಯರು ಇರ್ತಾರಲ್ಲ, ಶಿಷ್ಯರು ಯಾಕೆ ಭೂಲೋಕಕ್ಕೆ ಬಂದು ನೆಲೆಸ್ಬಿಟ್ರು ಅಂತ ನಿಮಗೆ ಕಥೆ ಆಮೇಲೆ ನಾಶ ಶಿಷ್ಯರು ಇರ್ತಾರಲ್ಲ, ಅವ್ರು ಬಂದು ಭೂಲೋಕದಲ್ಲಿ ಬೀಳ್ತಾರೆ, ಶೂದ್ರರಾಗಿ ಹೋಗ್ತಾರೆ. ಯಾಕೆ ಅನ್ನೋದು ಆಮೇಲೆ ಈ ತರ ಕಥೆಯನ್ನ ಹೇಳ್ತಾರೆ. ಈ ನಾಟ್ಯೋತ್ಪತ್ತಿ ಕಥೆಯನ್ನ ನಾವೇನ್ ಮಾಡ್ತೀವಿ, ಮೊದಲನೇದಾಗಿ ಎಲ್ಲರಿಗೂ ತಿಳಿಸ್ತಾ ಇದು ನಾಟ್ಯೋತ್ಪತ್ತಿ. ಇದು ಎಲ್ಲಿ ನಾವು ಸಂಸ್ಕೃತ ರಂಗಭೂಮಿ ಪಾಠ ಮಾಡೋದು ಇದನ್ನು ನೋಡ್ತಾ ಹೋಗ್ತೀವಿ. ಆದ್ರೆ ಇದಕ್ಕೆ ಮುಂಚೆ ನಾಟಕ ಅನ್ನೋದಿರ್ಲಿಲ್ವಾ? ಈ ಒಂದು ಇದನ್ನ ನಾವೇನ್ ಮಾಡ್ತೀವಿ, ಸತ್ಯಯುಗ ಮತ್ತು ತ್ರೇತಾಯುಗದ ಸಂಧಿ ಕಾಲದಲ್ಲಿ ಆಯ್ತು ಅಂತ ನೋಡ್ತೀವಿ. ಇದಕ್ಕೆ ಮುಂಚೆ ಹಾಗಾದ್ರೆ ಇರ್ಲಿಲ್ವಾ? ನಾಟಕ ಆಗಲಿ, ಪ್ರದರ್ಶನಗಳಾಗ್ಲಿ, ಸಂಗೀತ ಆಗಲಿ, ನೃತ್ಯ ಆಗಲಿ ಇರ್ಲಿಲ್ವಾ? ಇರ್ಲಿಲ್ವಾ? ಇತ್ತು. ಯಾಕೆ? ಇದಾಗೋಕ್ಕಿಂತಲೂ ಮುಂಚೆ ಯಾವ್ದಿತ್ತು ಯುಗ? ಸತ್ಯಯುಗ. ಆ ಸತ್ಯಯುಗದಲ್ಲಿ ನಾವು ನೋಡಿರ್ತೀವಿ, ಸಾಮಾನ್ಯವಾಗಿ ಸಿನಿಮಾಗಳೆಲ್ಲ ನೋಡಿರ್ತೀವಿ. ಆ ಸತ್ಯಯುಗದಲ್ಲಿ ದೇವತೆಗಳಿಗೆ ಮತ್ಸರ ಬರುವಂಥದ್ದು ಅಲ್ವಾ? ಹೌದು ತಾನೆ? ಅವ್ರವ್ರಿಗೆ ಜಗಳ ಆಗುವಂಥದ್ದು, ಅಥವಾ ಯಾವುದೋ ಒಂದು ಇಂದ್ರನ ಆಸ್ಥಾನದಲ್ಲೋ ಶಿವ ತಾಂಡವ ನೃತ್ಯ ಮಾಡೋದು ನಾವೆಲ್ಲ ನೋಡಿದ್ವಿ ತಾನೆ. ನೃತ್ಯ ಮಾಡುವಂಥದ್ದು,
ಋಷಿಮುನಿಗಳೆಲ್ಲ ಯಜ್ಞ ಯಾಗಾದಿ ಅವೆಲ್ಲ ಇನ್ನೇನು ಅಭಿನಯಗಳೇ ತಾನೆ. ಸಂಗೀತ ಹಾಡು ಹೇಳುವಂಥದ್ದು ಅದೊಂದು ಅಭಿನಯನೇ ತಾನೆ, ನೃತ್ಯ ಮಾಡುವಂಥದ್ದು ಅದೊಂದು ಅಭಿನಯ ತಾನೆ ಇದ್ದು. ಆದರೆ ಅವುಗಳಿಂದ ಯಾರಿಗೂ ಉಪಯೋಗ ಆಗ್ತಾ ಇರಲಿಲ್ಲ? ಜನಗಳಿಗೆ ಉಪಯೋಗ. ಅದು ಸೀಮಿತವಾಗಿತ್ತು, ಇದಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದು ಪಬ್ಲಿಕ್ ಆಗಬೇಕು ಅನ್ನೋದಕ್ಕೆ ಸಮಯ ಬೇಕಾಗಿತ್ತು. ಆ ಸಮಯವೇ ಯಾವುದು? ಸತ್ಯಯುಗ ಮತ್ತು ತ್ರೇತಾಯುಗದ ಸಂಧಿಕಾಲ. ಅರ್ಥಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಈ ತರ ಮಾಡ್ತಾ ಹೋಗ್ತಾರೆ. ನಾಟ್ಯ ಮಂಟಪಗಳನ್ನ ನಿರ್ಮಾಣ ಮಾಡ್ತಾರೆ, ರಸಗಳನ್ನ ಕೊಡ್ತಾರೆ, ಅಭಿನಯಗಳನ್ನ ಕೊಡ್ತಾರೆ. ಅಭಿನಯದಲ್ಲಿ ಎಷ್ಟು ವಿಧ ಅಂತ ನಿಮ್ಗೆ ಹೇಳಿದ್ದಾರೆ? ಹೇಳಿಲ್ಲ? ಓಕೆ. ಅಭಿನಯದಲ್ಲಿ ನಾವೇನ್ ಮಾಡ್ತೀವಿ, ಈಗ ಸೇಮ್ ಏನ್ 4 ವೇದಗಳಿದ್ದಾವಲ್ಲ, ಆ 4 ವೇದಗಳಲ್ಲಿಯೇ ಸಂಪೂರ್ಣವಾದದ್ದೆಲ್ಲ ಅಡಕವಾಗ್ಬಿಟ್ಟಿದೆ. ನಾವು ಒಟ್ಟು ಅಭಿನಯದಲ್ಲಿ 6 ವಿಧ ಅಂತ ನೋಡ್ತೀವಿ. ಅಭಿನಯದಲ್ಲಿ 6 ವಿಧಗಳನ್ನ ನೋಡ್ತೀವಿ. ಅಭಿನಯದಲ್ಲಿ 6 ವಿಧಗಳನ್ನ ನೋಡ್ತೀವಿ. ಅಭಿನಯದಲ್ಲಿ 6 ವಿಧಗಳನ್ನ ನೋಡ್ತೀವಿ. ಯಾವ್ಯಾವುದಪ್ಪ ಅಂತಂದ್ರೆ, ಮೊದಲನೇದು ಆಂಗಿಕ ಅಭಿನಯ. ಆಂಗಿಕ ಅಭಿನಯ, ಆಂಗಿಕ ಅಭಿನಯ. ಎರಡನೇದು ವಾಚಿಕ ಅಭಿನಯ. ವಾಚಿಕ ಅಭಿನಯ, ವಾಚಿಕ 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 ಅಭಿನಯ. ಮೂರನೇದು ಆಹಾರ್ಯ ಅಭಿನಯ. ಆಹಾರ್ಯ ಅಭಿನಯ, ಆಹಾರ್ಯ ಅಭಿನಯ. ನಾಲ್ಕನೇದು ಸಾತ್ವಿಕ ಅಭಿನಯ. ಸಾತ್ವಿಕ ಅಭಿನಯ. ಐದನೆಯದು ಸಾಮಾನ್ಯ ಅಭಿನಯ. ಸಾಮಾನ್ಯ ಅಭಿನಯ, ಸಾಮಾನ್ಯ ಅಭಿನಯ. ಆರನೇದು ಚಿತ್ರ ಅಭಿನಯ. ಚಿತ್ರ ಅಭಿನಯ, ಚಿತ್ರ ಅಭಿನಯ. ಏನ್ ಮಾಡ್ತಾರೆ, ಈ 4 ಅಭಿನಯಗಳನ್ನ ಗಮನಿಸಿ ಇವುಗಳನ್ನ 6 ಅಭಿನಯಗಳನ್ನ ಗಮನಿಸಿ ಇವುಗಳನ್ನ 4 ಅಭಿನಯಗಳಿಗೆ ಸೀಮಿತ ಮಾಡ್ತಾರೆ. ಯಾಕೆ ಸೀಮಿತ ಮಾಡ್ತಾರೆ ಅಂತಂದ್ರೆ, ಈ ಸಾಮಾನ್ಯ ಅಭಿನಯ ಮತ್ತು ಚಿತ್ರ ಅಭಿನಯ ಅನ್ನೋದು ಏನಿದೆಯಲ್ಲ, ಇವುಗಳು ಈ ಮೇಲೆ ಇರುವಂತ 4 ಅಭಿನಯದ ಒಳಗಡೆನೆ ಅಡಕವಾಗಿರೋದ್ರಿಂದ ಈ 2 ಅಭಿನಯಗಳನ್ನ ಕೈ ಬಿಟ್ಕೊಡ್ತಾರೆ. ಯಾವ್ದನ್ನ? ಸಾಮಾನ್ಯ ಅಭಿನಯ ಮತ್ತು ಚಿತ್ರ. ನನಗೆ ಚಿತ್ರ ಅಭಿನಯ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತೇನೆ. ಇದು ಬುಕ್ ತಿರುಗಿ ಆ ಕಡೆ ಏನಿದೆ ಅಲ್ಲ, ಆ ಕಡೆ ಪೂರ್ತಿ ಮೇಲ್ಮುಖ ಆ ಕಡೆ. ಓಕೆ. ಅಲ್ಲ, ಚಿತ್ರ ಇರೋದು ಯಾವ್ದಿದೆ? ಫೋಟೋ, ಚಿತ್ರ ಫೋಟೋ ನೀರಲ್ಲಿ ಯಾವ್ದಾದ್ರು ಗೊತ್ತಾಗುತ್ತೆ. ಚಿತ್ರ ಇರೋದು, ಚಿತ್ರ ಇರೋದು ಯಾವ್ದಾದ್ರು ನೋಡಿದ್ರೆ ಕೊಡಿ. ಚಿತ್ರ ಅಭಿನಯ ಅಂತ ನಾವು ನೋಡಿದೀವಲ್ಲ. ಸಾಮಾನ್ಯ ಅಭಿನಯ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ಚಿತ್ರಾಭಿನಯ ಅಂದ್ರೆ ಏನಿದೆ? ಇದೇನಿದು? ಮಂಗನ? ಚಿತ್ರನ? ಚಿತ್ರನ ಇದು? ಮಂಗನ ಅಥವಾ ಮಂಗನ ಚಿತ್ರನ? ಕರೆಕ್ಟ್ ಆಗಿ ಹೇಳಿ ನನಗೆ. ಇದು ಬುಕ್ ಅಲ್ಲ, ಇದು ಕಣಪ್ಪ, ಇಷ್ಟು ಮಾತ್ರ. ಇದೇನಿದು? ಇದು ಕೋತಿ. ಕೋತಿ ಅಂದಾಗ ಇದು ಕೋತಿನ? ಅಲ್ಲ, ಕೋತಿ ಚಿತ್ರ. ಕೋತಿ ಚಿತ್ರನ ಹಾಗಾದ್ರೆ? ಅಲ್ಲ, ಕೋತಿ. ಹೌದಾನೆ? ಇಲ್ಲಿ ಕೋತಿಯ ರೂಪ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇದನ್ನ ಕೋತಿ ಅಂತ ಕರಿತೀವಿ. ಹೌದು ತಾನೆ? ಯಾಕೆ? ನಾವು ಕೋತಿನ ನೋಡಿದೀವಿ. ಇದ್ರ ಬಾಲ ಹಿಂಗಿರುತ್ತೆ, ಕಾಲು ಹಿಂಗಿರ್ತವೆ, ತಲೆ ಹಿಂಗಿರುತ್ತೆ ಅಲ್ವಾ? ಆ ಕೋತಿಯ ಚಿತ್ರ ಇಲ್ಲಿ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇದನ್ನ ಚಿತ್ರ ಅಥವಾ ಕೋತಿ ಅಥವಾ ಮಂಗನ ಚಿತ್ರ ಅಂತೆಲ್ಲ ಕರಿತೀವಿ. ಇದನ್ನೇ ಚಿತ್ರಾಭಿನಯ ಅಂತ ಹೇಳುವಂಥದ್ದು. ಇದು ಯಾರು ಹೇಳ್ತಾರಪ್ಪ ಅಂದ್ರೆ, ಇದನ್ನ ಚಿತ್ರತುರಗ ನ್ಯಾಯ ಅಂತ ಕರೀತಾರೆ. ಯಾರು? ಭಟ್ಟಲೊಲ್ಲಟ ಹೇಳ್ತಾನೆ. ಚಿತ್ರದುರ್ಗ ನ್ಯಾಯ. ಚಿತ್ರದುರ್ಗ ನ್ಯಾಯ ಅನ್ನೋದು ಒಂದು ಸಿದ್ಧಾಂತ ಕಣಪ್ಪ. ಅದೊಂದು ಅಭಿನಯ ಸಿದ್ಧಾಂತ. ಅದು ಇಲ್ಲಿ ಹೇಳಿದ್ನಲ್ವಾ, ಮಂಗನ ಮಂಗನ ಚಿತ್ರನ ಇದು ಹಾಗಾದ್ರೆ? ಅಲ್ಲ, ಮಂಗ ಈ ತರ ಗೊತ್ತಾಗ್ತಿದ್ಯಾ? ಚಿತ್ರದುರ್ಗ ನ್ಯಾಯ. ಚಿತ್ರದುರ್ಗ ನ್ಯಾಯ. ತುರಗ ಕುದುರೆ. ಚಿತ್ರದುರ್ಗ ನ್ಯಾಯ ಅಂದ್ರೆ ಅವ್ರು ಏನಪ್ಪಾ ಅಂತಂದ್ರೆ, ಇಲ್ಲಿ ಮಂಗ ಇದೆ, ಇದೇ ಜಾಗದಲ್ಲಿ ಕುದುರೆ ಇದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ಕುದುರೆ ಚಿತ್ರ ಇದೆ ಅನ್ನೋದು
ತೋರಿಸಿದಾಗ ಏನಿದು ಕುದುರೆನ ಅಲ್ಲ, ಕುದುರೆ ಚಿತ್ರ, ಅದೇ ಚಿತ್ರದುರ್ಗ ನ್ಯಾಯ. ಚಿತ್ರದುರ್ಗ ಅಂದ್ರೆ ಆ ಏನು ಕುದುರೆ, ಅದರ ನ್ಯಾಯ, ಅದನ್ನ ನಿಮಗೆ ತಿಳಿಸಿ ಹೇಳುವಂತ ನ್ಯಾಯ. ಗೊತ್ತಾಗ್ತಿದ್ಯಾ? ಭಟ್ಟಲೊಲ್ಲಟ ಏನಪ್ಪ, ಇವರು ಭರತ ಮುನಿ ಸಮಕಾಲೀನರು ಕಣಪ್ಪ, ಇವರು ಅವ್ರು ಸಮಕಾಲೀನರು. ಸುಮಾರು ಜನ ಬರ್ತಾರೆ. ಭಟ್ಟಲೊಲ್ಲಟ, ಭಟ್ಟ ತೋತ, ಭಟ್ಟ ಕೌತುಕ, ರುದ್ರಟ, ಉದ್ಧಟ, ಆಮೇಲೆ ಕೃಷಾಶ್ವ, ಶಿಲಾಲಿನ್ನು, ಈ ಥರ ಅನೇಕರು ಬರ್ತಾರೆ. ಈಗ ನಿಮ್ಗೆ ಒಂದೊಂದು ಇಂತ ಹೇಳ್ತೀನಿ ಕೇಳಿ, ಒಂದೊಂದು ಪದಕ್ಕೂ ಒಂದೊಂದು ಉದಾಹರಣೆಗಳಿದಾವೆ. ಸುಮ್ಮನೆ ಒಂದೊಂದು ಪದಗಳಾಗಿಲ್ಲ. ಈಗ ತುಂಬಾ ತಲೆ ತಿರುಗ್ತನ ಮಾಡಿರ್ತಾರಲ್ಲ, ಅವ್ರಿಗೇನಂತ ಕರಿತೀವಿ? ಏನಪ್ಪ? ಉದ್ದಟತನ. ಏನ್ ಉದ್ದಟತನ ಮಾಡ್ತಿದ್ದಾನೆ ಅಂತ ಕರಿತೀವಿ. ಆದರೆ ಆ ಉದ್ದಟ ಅನ್ನೋನಿದ್ದಾನಲ್ಲ, ಅವನೊಬ್ಬ ಪಂಡಿತ. ಅವನು ಆ ಕಾಲದಲ್ಲಿ ಹಂಗ್ ಮಾಡ್ತಿದ್ನಂತೆ. ಗೊತ್ತಾಗ್ತಿದ್ಯಾ? ತುಂಬಾ ಉದ್ದಟತನ. ಸ್ವಾತಿ ಏನೋ ಒಂದು ಗ್ರಂಥ ಬರ್ದಿದ ತಕ್ಷಣ ಆದ್ರೆ ಅದೇನ್ ಗ್ರಂಥ ಚೆನ್ನಾಗಿಲ್ಲ, ಉದ್ದಟತನ ಮಾಡಿದೆ, ನಾನ್ ಬರ್ದಿರೋದು ಚೆನ್ನಾಗಿರೋದು, ಒಂದು ಉದ್ದಟತನವನ್ನ ಮಾಡ್ತಿದ್ನಂತೆ ಅವನು. ನಿಮ್ಗೆ ಸಂಸ್ಕೃತ ರಂಗಭೂಮಿಯ ಸಂಕ್ಷಿಪ್ತ ಸಾಹಿತ್ಯ ಅಂತ ಒಂದು ಪುಸ್ತಕ ಇದೆ. ನಿಮ್ಗೆ ನಟರಾಗಬೇಕು ಅಂತ ಅನ್ನೋರೇನು ಓದ್ಬೇಡಿ, ಆದ್ರೆ ರಂಗಭೂಮಿ ಇತಿಹಾಸ ತಿಳ್ಕೊಬೇಕು ಅನ್ನೋ ಓದಿ, ಅದ್ರಲ್ಲಿದೆ. ಗೊತ್ತಾಗ್ತಿದ್ಯಾ? ಉದ್ದಟ, ರುದ್ರಟ ಅಂತ ಒಬ್ಬ ಇದ್ದಾನೆ, ಆಯ್ತಾ? ಅವನು ರಸಗಳನ್ನ, ನಿಮ್ಗೆ ಎಷ್ಟು ರಸಗಳಿದಾವೆ? 9 ಇದಾವ. ನವರಸಗಳಿದಾವ. ಶಂಕರ್ ಏನ್ ನೀವು 100 ಮಾಡ್ಬಿಡುತ್ತೆ. ಕರೆಕ್ಟ್ ಆಗಿ ಹೇಳಿ, ಎಷ್ಟು ರಸಗಳು? 9 ರಸಗಳಿದಾವ. ನವರಸ ಅಂತ ಹೇಳ್ತಾರೆ. ಅದು ಒಂದು ನೀವೇ ಒಂದು ಸ್ವಲ್ಪ ಯೋಚನೆ ಮಾಡಿ. ತಾಯಿಗೋಗಿ ನಮಗೆ ಬುದ್ಧನಂತವ್ರಿಗೆ ಮಾತ್ರ ನಮಗೆ ಶಾಂತಿ, ಶಾಂತ ಅನ್ನೋದು ಸಿಗುತ್ತೆ ಬಿಟ್ರೆ ನಿಮ್ಮಂತವ್ರಿಗೆ ಎಲ್ಲಿ ಸಿಗುತ್ತೆ? ನಾವೇನೇ ಶಾಂತವಾಗಿ ಇರ್ತೀವಿ, ಒಂದು ಕಲೆ ಮನಸ್ಸು ಬೇರೆ ಏನೋ ಆಲೋಚನೆ ಮಾಡ್ತಾನೆ ಇರುತ್ತೆ ತಾನೆ. ಈಗ ಎಲ್ಲಿ ಹೋಗ್ಬೇಕು, ಎಷ್ಟು ಗಂಟೆ ಹೋಗ್ಬೇಕು, ಅಲ್ಲಿ ಬನ್ನಿ ಅಂತ ಹೇಳ್ಬೇಕು, ಸಂಜೆ ಏನಿದೆ ಮಾಡೋಣ, ಸಂಜೆ ಮಾಡೋಣ ಇರುತ್ತೆ ತಾನೆ. ನಮ್ಮದೆಲ್ಲಿ ಶಾಂತಿ ಇದೆ? ಬುದ್ಧನಂತರಿಗೆ ಮಾತ್ರ ಸಾಧ್ಯ ಶಾಂತಿ. ಹಂಗಾಗಿ ನಾನು ಹೇಳುವಂಥದ್ದು ಏನಂದ್ರೆ, ಕರೆಕ್ಟ್ ನವರಸ ಅಂತಂದ ಶಾಂತಿ ಸೇರಿಸ್ಕೊಳ್ಳಿ, ಶಾಂತರಸ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದಾಗ ಭರತ ಮುನಿಗೆ ಹೇಳೋದು ಬರೀ ಅಷ್ಟರಸಗಳನ್ನ ಮಾತ್ರ, 8 ರಸಗಳನ್ನ. ಇವೇ ಮೇಯ್ನ್ ಆಗಿ ನಮ್ಗೆ ಇರುವಂತ 8 ರಸ. ಆಮೇಲೆ ಹೇಳ್ತೀನಿ 8 ರಸಗಳದ್ದು ಈಗ ಬರೀಕೋಬೇಡಿ. ಏನ್ ಹೇಳ್ತೀನಿ ನಾನು? ಆಯ್ತಾ? ಅಲ್ಲ, ಅಭಿನಯ ಆಯ್ತಾ? ಅದು ಗೊತ್ತಾಯ್ತಾ? ಅದನ್ನ ಚಿತ್ರಾಭಿನಯದಲ್ಲಿ ಅದೇ ಇರೋದ್ರಿಂದ ಮತ್ತೆ ಇನ್ನೊಂದೇನಂದ್ರೆ, ಯಾವುದೋ ಒಂದು ಪಿಕ್ಚರ್ ನಾವು ನೋಡ್ತೀವಿ, ಒಂದು ಗಾರ್ಡನ್ ಪಿಕ್ಚರ್ ನೋಡ್ತೀವಿ ಅಂದಿದ ತಕ್ಷಣ ಅದ್ರೊಂದು ಎಕ್ಸ್ಪ್ರೆಷನ್ ಕಾಣಿಸುತ್ತೆ ನಮ್ಗೆ, ಅದ್ರಲ್ಲೊಂದು ಸೌಂದರ್ಯ ಮೀಮಾಂಸೆ ಕಾಣಿಸುತ್ತಾ ಅಲ್ವಾ? ಅದ್ರಲ್ಲೊಂದು ಅಭಿನಯ ಕಾಣಿಸುತ್ತಾ? ಒಂದು ಗಾಡಿ, ಚಕ್ರದ ಗಾಡಿ ಹಿಂಗೇನು ಹೊಡ್ಕೊಂಡು ಹೋಗ್ತಾ ಇರ್ತಾನೆ ಅಂದಾಗ ಅಲ್ಲ ಇವನು ಹೋಗ್ತಾ ಇದ್ದಾನೆ ಅನ್ನೋ ಒಂದು ಅಭಿನಯ ನಮಗೆ ಕಾಣಿಸುತ್ತೆ. ಸಂಪೂರ್ಣವಾಗಿ ಎಲ್ಲ ಅಲ್ಲೇ ಗೊತ್ತಾಗೋಗುತ್ತಾರೆ. ಹಾಗಿದ್ದ ಮೇಲೆ ಈ ಚಿತ್ರ ಅಭಿನಯ ಮತ್ತೆ ಈ ಸಾಮಾನ್ಯ ಅಭಿನಯ ಯಾಕೆ ಬೇಕು? ಈ 2 ಅಭಿನಯಗಳನ್ನ ಈ ಮೇಲಿನ 4 ಅಭಿನಯದೊಳಗಡೆ ಸೇರಿಸ್ಬಿಡೋಣ ಅನ್ಬಿಟ್ಟು ಏನ್ ಮಾಡ್ತಾರೆ, ಇವೆರಡನ್ನ ಕೈ ಬಿಟ್ಟು 4 ಅಭಿನಯಗಳನ್ನ ಫೈನಲ್ ಮಾಡ್ಬಿಡ್ತಾರೆ. ಗೊತ್ತಾಯ್ತಾ? ಯಾವ್ದು? ಆಂಗಿಕ ಅಭಿನಯ, ವಾಚಿಕ ಅಭಿನಯ, ಆಹಾರ್ಯ ಅಭಿನಯ, ಈ 4 ಅಭಿನಯಗಳನ್ನ ಫೈನಲ್ ಮಾಡ್ಬಿಡ್ತಾರೆ. ಸಾಮಾನ್ಯ ರೆಗ್ಯುಲರ್ ಆಗಿ ಮಾಡುವಂಥದ್ದು, ಸಾಮಾನ್ಯವಾಗಿ ಯಾವುದೇ ಶಾಸ್ತ್ರಗಳೇ ಇಲ್ಲದೆ, ಪದ್ಧತಿಗಳು ಗೊತ್ತಿಲ್ಲದೆ ಮಾಡುವಂಥದ್ದನ್ನು ಸಾಮಾನ್ಯ ಸಾಮಾನ್ಯ. ಸುಮ್ಮನೆ ನೀವೆಲ್ಲ ಮಾಡ್ತೀರಲ್ವಾ? ಅಂದ್ರೆ ನೀವು ನಾಟಕ ಮಾಡ್ಕೊಂಡ್ ಬಂದಿದ್ದೀರಾ, ಹಂಗಾಗಿ ನಿಮಗೂ ಸ್ವಲ್ಪ ಗೊತ್ತಿದೆ. ಅರ್ಥಾತ್ ಇದು ಗೊತ್ತಾಯ್ತಾ? ಆಯ್ತಾ? ಈಗ ಅಭಿನಯ ಅಂದ್ರೆ ಏನು? ಅಭಿನಯ ಅಂದ್ರೆ ಏನು? ಅವಾಗ ರಂಗಭೂಮಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ನಮ್ಮಲ್ಲಿ ಭಯ ಓಡಿಸುತ್ತೆ, ನಾವೇನಂತ ಗೊತ್ತು ಮಾಡಿಸುತ್ತೆ, ನಮ್ಮನ್ನೆಲ್ಲ ಒಂದು ಮಾಡುತ್ತೆ ಅಲ್ವಾ? ರಂಗಭೂಮಿ ಅಂದ್ರೆ ಇವೆಲ್ಲ ಮಾತಾಡಿದ್ರು, ನಾನು ಹೇಳಿಲ್ಲ, ಇವ್ರು ಹೇಳಿದ್ರು, ಫ್ರೆಂಡ್ಸ್ ಹೇಳಿದ್ರು, ಅವರೇ ಹೇಳಿದ್ರು. ಅವೆಲ್ಲದೂ ಕರೆಕ್ಟ್. ಪ್ರದರ್ಶನಕ್ಕೆ ಯಾವುದು ಒಳಪಡುತ್ತೆ ಅವೆಲ್ಲವನ್ನು ರಂಗಭೂಮಿ ಅಂತ ಕರಿತೀವಿ ನಾವು. ಗೊತ್ತಾಗ್ತಿದ್ಯಾ? ಒಟ್ಟಿನಲ್ಲಿ ಅದು ಪ್ರದರ್ಶನಕ್ಕೆ ಒಳಪಡ್ಬೇಕಲ್ವ? ಹಾಡಾಗಿರ್ಬೋದು, ಕುಣಿತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ವಾಸ್ತುಶಿಲ್ಪ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಪ್ರದರ್ಶನಕ್ಕೆ ಒಳಪಟ್ಟಿದ ತಕ್ಷಣ ಅದನ್ನ ರಂಗಭೂಮಿ ಅಂತ ಕನ್ಸಿಡರ್ ಮಾಡ್ತೀವಿ. ಆಯ್ತಾ? ಅಭಿನಯ ಅಂದ್ರೆ ಏನು? ಇವಾಗ ಅಭಿನಯ ಅಂದ್ರೆ ಏನು?
ಹ? ನಟಿಸೋದು. ನಟಿಸುವಂಥದ್ದು. ಕರೆಕ್ಟ್. ಹೇಳಿ ಏನ್ ಅನ್ಸುತ್ತೆ ಹೇಳಿ ಅಭಿನಯ ಅಂದ್ರೆ ಫೇಸ್ ಎಕ್ಸ್ಪ್ರೆಷನ್ ಮಾಡೋದು, ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಆಮೇಲೆ ಇಮಿಟೇಷನ್ ಮಾಡೋದು, ಅನುಕರಣೆ ಮಾಡೋದು, ಭಾವಗಳನ್ನ ಆಂಗಿಕವಾಗಿ ಮತ್ತು ವಾಚ್ಯದ ಮುಖಾಂತರ ವ್ಯಕ್ತಪಡಿಸುವಂಥದ್ದು. ಆಮೇಲೆ ಆಮೇಲೆ ಏನೇನು ಅಭಿನಯ ಅಂದ್ರೆ ನೀವು ಹೇಳ್ತಾ ಇರೋದು ತಪ್ಪಲ್ಲ, ಕರೆಕ್ಟ್. ನೀವು ಹೇಳ್ತಾ ಇರೋದು ಕರೆಕ್ಟೇ. ಆದ್ರೆ ಭರತಮುನಿ ಏನಪ್ಪ ಹೇಳ್ತಾರೆ ಅಂದ್ರೆ ಅಭಿನಯ ಅಂತಂದ್ರೆ ಹತ್ತಿರಕ್ಕೆ ಕೊಂಡೊಯ್ಯುವಂಥದ್ದು. ಅಭಿವ್ಯಕ್ತಿ ಕೇಳಿದಿರಾ? ಪದ ಕೇಳಿದಿರಲ್ವಾ? ಅಭಿವ್ಯಕ್ತಿ ಅಂದೇನು? ಹತ್ತಿರಕ್ಕೆ ಹೋಗಿ ವ್ಯಕ್ತಪಡಿಸುವಂತಹ ಕ್ರಿಯೆ. ನನ್ಗೇನ್ ಅನ್ಸುತ್ತೆ ಅದನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸುವಂತದನ್ನ ಅಭಿವ್ಯಕ್ತಿ ಅಂತ ಹೇಳ್ತೀವಿ. ಅಭಿನಯ ಅಂತಂದ್ರೆ ಹತ್ತಿರಕ್ಕೆ ಕೊಂಡೊಯ್ಯುವಂಥದ್ದು. ಹತ್ತಿರಕ್ಕೆ ಅಂದ್ರೆ ಎಲ್ಲಿಗೆ? ಕಣ್ಣಿಗೆ ಕಾಣುವ ಹಾಗೆ. ನಯ ಅಂದ್ರೇನು? ಕಣ್ಣಲ್ವಾ? ಅಭಿ ಅಂದ್ರೆ ಹತ್ತಿರಕ್ಕೆ ಕೊಂಡೊಯ್ಯುವಂತಹ ಕ್ರಿಯೆಯನ್ನ ಅಭಿನಯ ಅಂತ ಕರೆದ್ರು. ಆಯ್ತಾ? ಇಷ್ಟು ಗೊತ್ತಾಯ್ತಾ? ಇವಾಗ ಇಷ್ಟು ಬಿಂದು ಬರೋಣ. ಅಂದ್ರೆ ಅದನ್ನು ಸುಮ್ಮನೆ ಮೇಲ್ ಹೇಳ್ಕೊಂಡು ಹೋದ್ಮೇಲೆ ಅದರದ್ದು ಸ್ವಲ್ಪ ಅಂದ್ರೆ ಡೀಪ್ ಆಗಿ ಆಮೇಲೆ ನೆಕ್ಸ್ಟ್ ಇದು ಮಾಡ್ತಾರೆ, ಅದು ಮಾಡ್ತೀವಿ. ಇದಕ್ಕೆ ಆಂಗಿಕ ಅಭಿನಯ ಅಂದ್ರೇನು, ವಾಚಿಕ ಅಭಿನಯ ಅಂದ್ರೇನು, ಆಹಾರ್ಯ ಅಭಿನಯ ಅಂದ್ರೇನು, ಸಾತ್ವಿಕ ಅಭಿನಯ ಅಂದ್ರೇನು ಗೊತ್ತಿದೆಯಾ ನಿಮ್ಗೆ ಅಲ್ವಾ? ಓಕೆ. ಆಂಗಿಕ ಅಭಿನಯ ಅಂದ್ರೆ ಏನು? ದೇಹ ಅಲ್ವಾ? ದೇಹದ ಅಂಗಾಂಗಗಳನ್ನ ಬಳಕೆ ಮಾಡಿ ಮಾಡುವಂತ ಅಭಿನಯವನ್ನ ನಾವು ಆಂಗಿಕ ಅಭಿನಯ ಅಂತ ಕರಿತೀವಿ. ತಲೆಯಿಂದ ಕಾಲಿನವರೆಗೂ ಯಾವುದೇ ಅಂಗಗಳಾಗಿರಬಹುದು, ಕಣ್ಣು, ಕಿವಿ, ಮೂಗು, ತಲೆ, ಕುತ್ತಿಗೆ, ಕೈ, ತೋಳು, ಹೊಟ್ಟೆ, ಬೆನ್ನು, ತೊಡೆ, ಕಾಲು, ಯಾವುದೇ ಆಗಿರ್ಬೋದು, ತುಟಿ, ಯಾವುದೇ ಆಗಿರ್ಬೋದು, ಅವುಗಳನ್ನೆಲ್ಲ ನಾವು ಏನಂತ ಕರಿತೀವಿ? ಆಂಗಿಕ ಅಭಿನಯ ಅಂತ ಕರಿತೀವಿ. ಆಂಗಿಕ ಅಭಿನಯದಲ್ಲಿ 3 ವಿಧಗಳನ್ನು ನೋಡ್ತೀವಿ. ಯಾವ್ದಾವ್ದು 3 ವಿಧಗಳು? ಆಂಗಿಕ ಅಭಿನಯದಲ್ಲಿ 3 ವಿಧಗಳನ್ನು ನೋಡ್ತೀವಿ. ಯಾವ್ಯಾವ್ದು 3 ವಿಧಗಳು? ಒಂದನೇದು ಅಂಗ. ಅಂಗ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಮಾಡ್ಕೊಳ್ಳಿ, ಆ ಕಡೆ ಇನ್ನೊಂದು ಬರುತ್ತೆ, ಕೆಳಗಡೆ ಬರ್ಕೊಳ್ಳಿ. ಎರಡನೇದು ಉಪಾಂಗ. ಮೊದಲನೇದು ಅಂಗ, ಎರಡನೇದು ಉಪಾಂಗ, ಮೂರನೇದು ಪ್ರತ್ಯಾಂಗ. ಅಂಗ, ಉಪಾಂಗ, ಪ್ರತ್ಯಾಂಗ. ಓಕೆನಾ? ಅಂಗ, ಉಪಾಂಗ ಮತ್ತು ಪ್ರತ್ಯಾಂಗ. ಇದನ್ನ ಇನ್ನೊಂದು ಹೆಸರಿಂದ ಕರಿತೀವಿ ಶರೀರಜ. ಅಂಗಕ್ಕೆ ಶರೀರಜ ಅಂತ ಕರಿತೀವಿ. ಪಕ್ಕದಲ್ಲಿ ಬರ್ಕೊಳ್ಳಿ, ಅಂಗದ ಪಕ್ಕದಲ್ಲಿ ಬರ್ಕೊಳ್ಳಿ. ಇವಾಗ ಅಂಗಕ್ಕೆ ಶರೀರಜ ಅಂತ ಕರಿತೀವಿ. ಉಪಾಂಗಕ್ಕೆ ಮುಖಜ ಅಂತ ಕರಿತೀವಿ. ಪ್ರತ್ಯಾಂಗಕ್ಕೆ ಚೇಷ್ಟ್ಯಾಕೃತ ಅಂತ ಕರಿತೀವಿ. ಚೇಷ್ಟ್ಯಾಕೃತ. ಚೇ ಶಾ ಬರ್ಬಿಟ್ಟು ಟಾ ಬರ್ಬಿಟ್ಟು ಯಾವತ್ತು ಕೊಟ್ಕೊಳ್ಳಿ. ಚೇಷ್ಟ್ಯಾಕೃತ. ಚೇ ಶಾ ಕೆಳಗಡೆ ತಾವತ್ತು ಮತ್ತೆ ಯಾವತ್ತು. ಚೇಷ್ಟ್ಯಾಕೃತ. ಇದರಲ್ಲಿ ಬೇರೆ ಬೇರೆ ವಿಧಗಳು ಬರ್ತಾ ಹೋಗ್ತವೆ. ಅದ್ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅಂಗ ಅಥವಾ ಶರೀರಜದಲ್ಲಿ ವಿಧಗಳಿದ್ದಾವೆ, ಮತ್ತೆ ಉಪಾಂಗದಲ್ಲಿ ವಿಧಗಳಿದ್ದಾವೆ, ಮುಖಜದಲ್ಲಿ ವಿಧಗಳಿವೆ, ಪ್ರತ್ಯಾಂಗ ಅಥವಾ ಚೇಷ್ಟಕೃತ. ಅದನ್ನು ನೆಕ್ಸ್ಟ್ ಎರಡನೇ ಅಭಿನಯ ಯಾವುದು? ವಾಚಿಕ ಅಭಿನಯ. ಏನು ವಾಚಿಕ ಅಭಿನಯ ಅಂದ್ರೆ? ಮಾತಲ್ಲೇ ಅಭಿನಯ ಮಾಡೋದು ವಾಚಿಕ ಅಭಿನಯ. ಧ್ವನಿ ಏನ್ ಮಾಡೋದು ಅಭಿನಯ? ಅದನ್ನ ಪಾಸ್ ಎಲ್ಲಿ ಕೊಡ್ಬೇಕು, ಅದನ್ನ ನಿಮ್ ಭಾವನೆನ ವ್ಯಕ್ತಪಡಿಸುವಂಥದ್ದು. ಧ್ವನಿಯಲ್ಲಿ. ವಾಚಿಕ ಪದ ಎಲ್ಲಿ ಕೇಳಿದ್ದೀರಾ? ಇದನ್ನು ಕೇಳಿದ್ದೀರಾ? ಎಲ್ಲಿ ಕೇಳಿದ್ದೀರಾ ಶಂಕರ್? ವಾಚನ. ವಾಚಿಕ ಎಲ್ಲಿ ಕೇಳಿದ್ದೀರಾ? ಅಲ್ಲಿಗೆ ಈಗ ಗೊತ್ತಾಗುತ್ತೆ ನಿಮಗೆ. ವಚನ ಕೇಳಿದ್ದೀರಾ? ಏನ್ ಕೇಳಿದ್ದೀರಾ? ಬಸವಣ್ಣ. ವಚನ ಏನು? ವಚನ ಅಂದ್ರೆ ಏನು?
ಮಾತು ಅಲ್ವಾ? ಮಾತಷ್ಟೇ. ಈ ವಚನಗಳನ್ನ ಓದಿದಿರಲ್ವಾ ನೀವು ಕಲ್ತಿದಿರಲ್ವಾ? ಯಾವುದು? ನಂಬರು ನೆಚ್ಚರು ಬರಿದೇ ಕರೆವರು ನಂಬಲೇರಿ ಲೋಕದ ಮನುಜರು ನಂಬಿ ಕರೆದೊಡೆ ನಂಬರು ನಮ್ಗೆ ನಂಬದೇ ನೆಚ್ಚದೆ ಬರಿದೇ ಕವರ ಕೊಂಬೆ ಮಟ್ಟಿಗೆ ಹೋಗಿ ಅಂದ್ರೆ ಕೂಡಲ ಸಂಗಮ. ಅದೇ ತಾನೆ ಕಲ್ತಿದ್ದೀರ ವಚನ. ಅದನ್ನು ಹೇಳ್ತಾರೆ. ಓಕೆ. ವಚನ ಅಂದ್ರೇನು? ಮಾತು ಅಲ್ವಾ? ವಾಚಿಕ ಅಂತಂದ್ರೇನು? ಇವಾಗ ವಚನ ಅಂದ್ರೆ ಮಾತು, ವಾಚಿಕ ಅಂದ್ರೇನು? ಮುಖದ ಮೂಲಕ ವಾಚನ. ಸರ್ ಹಾಡಿನ ಮೂಲಕ ಮಾತನ್ನು ಕಲಿತಾ ಬರ್ತಾರೆ. ಹಾಡಿನ ಮೂಲಕ ವಾಚಿಕ. ವಚನ ಅಂದ್ರೆ ಮಾತು, ವಾಚಿಕ ಅಂತಂದ್ರೆ ಅಲ್ಲ. ವಾಚಿಕ ಅಂತಂದ್ರೆ ಸಂಭಾಷಣೆ. ಸಂಭಾಷಣೆ. ನೀವು ಮಾತಾಡ್ತಾ ಇದ್ರಲ್ವಾ, ನೀವು ಹೇಳಿದ್ದಕ್ಕೆ ಕರೆಕ್ಟಾಗಿ ನಾನು ಉತ್ತರ ಕೊಡ್ತಾ ಇದ್ದೀನಿ, ನಾನು ಹೇಳಿದ್ದಕ್ಕೆ ನೀವು ಉತ್ತರ ಕೊಡ್ತಾ ಇದ್ದೀರ, ಅದನ್ನ ಸಂಭಾಷಣೆ ಅಂತ ಕರಿತೀವಿ. ಮಾತಂತ ಕರೆಯಲ್ಲ ಅದನ್ನ, ಅಲ್ವಾ? ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಎಂದು ಓದಿಸ, ಅದು ಮಾತಷ್ಟೇ. ಅದು ಅಲ್ಲಿ ಯಾವುದೇ ತರ ರಿಯಾಕ್ಷನ್, ಆಕ್ಷನ್ ರಿಯಾಕ್ಷನ್ ಇಲ್ಲ. ಆಕ್ಷನ್ ರಿಯಾಕ್ಷನ್ ಯಾವ್ದಾದ್ರು ಇರುತ್ತೆ ಅದನ್ನೆಲ್ಲ ಸಂಭಾಷಣೆ ಅಂತ ಕರಿತೀವಿ, ಆಯ್ತಾ? ವಾಚಿಕ ಅಂತಂದ್ರೆ ಸಂಭಾಷಣೆ ಅಂದ್ರೆ ಮಾತಿನ ಮೂಲಕ ಸಂಭಾಷಿಸುವ ಕ್ರಿಯೆಗೆ ನಾವು ವಾಚಿಕಾಭಿನಯ ಅಂತ ಕರಿತೀವಿ. ಅರ್ಥ ಆಯ್ತಾ ಇವಾಗ? ಮಾತಿನ ಮೂಲಕ ಸಂಭಾಷಿಸುವ ಕ್ರಿಯೆಗೆ ನಾವು ವಾಚಿಕ ಅಭಿನಯ ಅಂತ ಕರಿತೀವಿ. ಮಾತಿನ ಮೂಲಕ ಸಂಭಾಷಿಸುವ ಕ್ರಿಯೆಗೆ ನಾವು ವಾಚಿಕ ಅಭಿನಯ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲೂ ಕೆಲವೊಂದು ಕ್ವಾಲಿಟೀಸ್ಗಳೆಲ್ಲ ಇದ್ದಾವೆ. ಏನೇನು ಕ್ವಾಲಿಟೀಸ್ಗಳು ಇಲ್ಲಿ ಬೇಕು ನಮಗೆ? ಮಾತಿಗೆ ಅಥವಾ ಮಾತಿನ ಅಭಿನಯಕ್ಕೆ, ಸಂಭಾಷಣೆಗೆ ನಮ್ಗೆ ಏನ್ ಬೇಕು ಕ್ವಾಲಿಟೀಸು? ಇದು ಬರ್ಕೊಬಿಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಬರ್ಕೊಳ್ಳೋದಂತೆ ಸುಮ್ಮನೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಸ್ವರ ವ್ಯಂಜನಗಳು ಬೇಕು ಇಲ್ಲಿ, ಅಲ್ವಾ? ಸ್ವರ ವ್ಯಂಜನಗಳು ಬೇಕು, ಛಂದಸ್ಸು ಬೇಕು, ಅಲಂಕಾರ ಬೇಕು, ಮತ್ತೆ ಭಾಷೆ ಬೇಕು, ಅಲ್ವಾ? ಇದಿಲ್ಲದೆ ಮಾತಾಡಕ್ಕಾಗುತ್ತಾ ನಾವು? ಭಾಷೆ ಇಲ್ಲದೆ ಮಾತಾಡಕ್ಕಾಗುತ್ತಾ? ಛಂದಸ್ಸು ಇಲ್ಲದೆ ಮಾತಾಡಕ್ಕಾಗುತ್ತಾ? ಅಲಂಕಾರ ಇಲ್ಲದೆ ಮಾತಾಡಕ್ಕಾಗುತ್ತಾ? ಭಾಷೆಗೆ ಚಂದವಾಗಿಸಿದ್ರೆ ಮಾತ್ರ ತಾನೇ ಅದು ಛಂದಸ್ಸು ಆಗೋದು. ಭಾಷೆಗೆ ಅಲಂಕರಿಸಿದ್ರೆ ತಾನೇ. ಈ ಒಂದು ಹೆಣ್ಣನ್ನ ಸುಮ್ಮನೆ ನೋಡೋದಕ್ಕೂ ಸಂಪೂರ್ಣ ಅಲಂಕಾರ ಮಾಡಿದಾಗ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ಗೊತ್ತಾನೆ? ಅಂದ್ರೆ ಇಲ್ಲೇನಪ್ಪಾ ಅಂತಂದ್ರೆ ಅಕ್ಷರಗಳಿಗೆ ಅಲಂಕಾರ ಮಾಡ್ತಾ ಹೋಗ್ತಾರೆ, ಇಲ್ಲಿ ಏನ್ ಮಾಡ್ತೀವಿ ಹೊರಗಡೆ ಹೆಣ್ಣಿಗೆ ಅಲಂಕಾರವನ್ನ ಮಾಡ್ತಾ ಹೋಗ್ತೀವಿ ಅಷ್ಟೇ. ಅಲಂಕಾರ ಅಂದ್ರೆ ಎರಡು ಒಂದೇನೆ. ಇಲ್ಲಿ ಅಕ್ಷರಗಳ ಮಾಡ್ತೀವಿ, ಇಲ್ಲಿ ಹೆಣ್ಣಿಗೆ ಮಾಡ್ತೀವಿ ಅಷ್ಟೇ. ಗೊತ್ತಾಗ್ತಿದ್ಯಾ? ಸ್ವರವ್ಯಂಜನಗಳ ಹುಟ್ಟನ್ನ ನೋಡ್ತೀವಿ. ಒಂದು ವಾಕ್ಯವನ್ನ ಶುರು ಮಾಡಿ ಅದನ್ನ ಅಂತ್ಯಗೊಳಿಸುವ ಕ್ರಿಯೆ ಹೇಗಿರ್ಬೇಕು ಅನ್ನೋದನ್ನೆಲ್ಲ ನಾವೇನ್ ಮಾಡ್ತೀವಿ ಇಲ್ಲಿ ವಾಚಿಕಾಭಿನಯದಲ್ಲಿ ನೋಡ್ತೀವಿ. ವಾಚಿಕಾಭಿನಯದಲ್ಲಿ ಒಟ್ಟು 8 ವಿಧಗಳನ್ನ ನೋಡ್ತೀವಿ. ಯಾವ್ದಪ್ಪ ಅಂತಂದ್ರೆ ನಾಮ, ಅಖ್ಯಾತ, ತದ್ದಿತ, ಅವು ಬರ್ಕೊಬಿಡಿ. ನೆಕ್ಸ್ಟ್ ಯಾವ ಕ್ಲಾಸಲ್ಲಿ ಬಂದ್ರೆ ಹೇಳ್ತಾರೆ, ನಾವು ಬಂದ್ರೆ ಹೇಳ್ತೀವಿ, ಆಯ್ತಾ? ನಾಮ, ಅಖ್ಯಾತ, ತದ್ದಿತ, ಉಪಸರ್ಗ, ಸಂಧಿ, ಸಮಾಸ, ಆಮೇಲೆ ವಿಭಕ್ತಿ ಪ್ರತ್ಯಯ, ನಿಪಾತ, ಅಲ್ವಾ? ಇಷ್ಟು 8 ವಿಧಗಳನ್ನ ನಾವು ನೋಡ್ತೀವಿ. ಈ 8 ವಿಧ ನಾಮ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ? ರೂಢನಾಮ, ಅಂಕಿತನಾಮ. ಕನ್ನಡ ಮತ್ತೆ ಕನ್ನಡಕ್ಕೆ ಹೋಗ್ಬೇಕು ವಾಪಸ್. ಕೇಳಿದ್ರೆ ಸೇಮ್ ಅದೇನೆ. ಕನ್ನಡದ ವ್ಯಾಕರಣದಲ್ಲಿ ಏನೇನಿದೆ? ಸಂಧಿಗಳಿದ್ದಾವೆ, ಸಮಾಸಗಳಿದ್ದಾವೆ, ನಾಮ, ಅಖ್ಯಾತ, ತದ್ದಿತ, ನಿಪಾತ, ಉಪಸರ್ಗ, ವಿಭಕ್ತಿ ಪ್ರತ್ಯಯಗಳೆಲ್ಲ ನೋಡಿ ಓದಿದ್ರಲ್ವ? ಅದೇ ವಾಚಿಕಾಭಿನಯ, ಏನು ಇಲ್ಲ. ಗೊತ್ತಾಗ್ತಿದ್ಯಾ? ಅದನ್ನೇ ನಾವು ವಾಚಿಕಾಭಿನಯದಲ್ಲಿ ನೋಡ್ತಾ ಹೋಗ್ತೀವಿ. 8 ವಿಧಗಳನ್ನ ನಾವು ನೋಡ್ತೀವಿ ವಾಚಿಕಾಭಿನಯದಲ್ಲಿ. ಅದು ಏನೇನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಯಾರು ಬರ್ತಾರೆ ಅವ್ರು ಮಾಡ್ತಾರೆ. ನೆಕ್ಸ್ಟ್ 3ನೇದಾಗಿ ಆಹಾರ್ಯ ಅಭಿನಯವನ್ನು ನೋಡ್ತೀವಿ. ಆಹಾರ್ಯ ಅಭಿನಯ ಅಂದ್ರೆ ಆಹಾರ್ಯ ಅಭಿನಯ. ಆಹಾರ್ಯ ಅಂದ್ರೆ ಏನು? ಮೊದಲನೇದಾಗಿ ಬರೀ ಕಾಸ್ಟ್ಯೂಮು, ಮೇಕಪ್, ಬರೀ ಪ್ರಾಪರ್ಟಿನ? ಅಭಿನಯಕ್ಕೆ ಬೇಕಾದಂತ ಅಂದ್ರೆ ನಟನನ್ನ ಹೊರತುಪಡಿಸಿ ರಂಗದ ಮೇಲೆ ಇನ್ನೇನೇನೆಲ್ಲ ನೋಡ್ತೀವಿ ಎಲ್ಲವೂ ಆಹಾರ್ಯ ಅಭಿನಯ. ಗೊತ್ತಾಯ್ತಾ? ನಟನನ್ನ ಹೊರತುಪಡಿಸಿ ರಂಗದ ಮೇಲೆ ನಾವು ಏನೇನನ್ನ ನೋಡ್ತೀವಿ? ಕರ್ಟನ್ಗಳನ್ನ ನೋಡ್ತೀವಿ, ರಂಗಮಂದಿರ ವೇದಿಕೆಗಳನ್ನ ನೋಡ್ತೀವಿ, ಕಾಸ್ಟ್ಯೂಮ್ಗಳನ್ನ ನೋಡ್ತೀವಿ, ಪ್ರಾಪರ್ಟಿಗಳನ್ನ ನೋಡ್ತೀವಿ, ರಂಗಸಜ್ಜಿಕೆಯನ್ನ ನೋಡ್ತೀವಿ, ಸಂಗೀತವನ್ನ ನೋಡ್ತೀವಿ, ಬೆಳಕನ್ನ ನೋಡ್ತೀವಿ, ಪರಿಕರಗಳನ್ನ ನೋಡ್ತೀವಿ,
ರಂಗದ ಮೇಲೆ ನಟನನ್ನ ಹೊರತುಪಡಿಸಿ ಅಲ್ಲ ಪರಿಕರಗಳಲ್ಲ, ಉಳಿದೆಲ್ಲವುಗಳನ್ನು ನಾವು ಆಹಾರ್ಯ ಅಭಿನಯ ಅಂತ ಕರಿತೀವಿ. ಉಳಿದೆಲ್ಲವುಗಳನ್ನು ನಾವು ಆಹಾರ್ಯ ಅಭಿನಯ ಅಂತ ಕರಿತೀವಿ. ಇದರಲ್ಲೂ ಕೂಡ 4 ವಿಧಗಳನ್ನ ನೋಡ್ತೀವಿ: ಪುಸ್ತ, ಅಲಂಕಾರ, ಸಂಜೀವ, ಅಂಗರಚನ ಅಂತ 4 ವಿಧಗಳು. ಈಗ ಬೈಕ್ ಬರ್ಕೊಬಿಡ ಅದನ್ನ ಎಕ್ಸ್ಪ್ಲೇನ್ ಮಾಡೋರು ಹೇಳ್ತಾರೆ, ಆಯ್ತಾ? ಆಹಾರ್ಯಾಭಿನಯದಲ್ಲೂ 4 ವಿಧಗಳನ್ನು ನೋಡ್ತೀವಿ: ಪುಸ್ತ, ಅಲಂಕಾರ, ಅಂಗರಚನ ಮತ್ತು ಸಂಜೀವ ಅಂತ ನಾವು 4 ವಿಧಗಳನ್ನು ನೋಡ್ತೀವಿ. ಪುಸ್ತ ಅಂತಂದ್ರೆ ಸೆಟ್ಟು, ಪ್ರಾಪರ್ಟಿ, ವಿಂಗ್ಗಳು, ವೇದಿಕೆಗಳು, ಇವೆಲ್ಲ ರಂಗ ವಿನ್ಯಾಸ ಅಂತ ಏನಂತ ಕರಿತೀವಲ್ವಾ, ಅದೆಲ್ಲವೂ ಪುಸ್ತಕದಲ್ಲಿ ಬರುತ್ತೆ. ಅಲಂಕಾರ ಅಂತ ಬಂದಾಗ ಉಡುಗೆ, ತೊಡುಗೆ, ವಜ್ರ, ವೈಡೂರ್ಯ, ಕಿರೀಟ, ಸರಗಳು ಇವೆಲ್ಲವೂ ಅಲ್ಲಿ ಬರುತ್ತೆ. ಅದರಲ್ಲೂ ವಿಧಗಳಿದ್ದಾವೆ, ಪುಸ್ತಕದಲ್ಲೂ ವಿಧಗಳಿದ್ದಾವೆ. 3ನೇದು ಅಂಗರಚನ ಅಂತ ಬರುತ್ತೆ. ಅಂಗರಚನ ಅಂತಂದ್ರೆ ಅಲ್ಲ, ಪ್ರಸಾದನ ಕಾರ್ಯ. ಮೇಕಪ್ ಇದೆಲ್ಲ ಅದನ್ನ ಅಂಗರಚನ, ಅಂಗಕ್ಕೆ ರಚನೆಯನ್ನ ಮಾಡುವಂಥದ್ದು, ಅದು ಅಂಗಾರ್ಚನ ಅಂತ. ಈಗ ದೇವಸ್ಥಾನದಲ್ಲಿ ಅರ್ಚನೆ ಮಾಡ್ತಾರಲ್ಲ, ಎಂತೆಂತರಿಂದ ಅರ್ಚನೆ ಮಾಡ್ತಾರೆ? ಕುಂಕುಮದಿಂದ ಮಾಡ್ತಾರೆ, ಹೂವಿನಿಂದ ಮಾಡ್ತಾರೆ, ಅರಿಶಿಣದಿಂದ ಮಾಡ್ತಾರೆ, ತುಪ್ಪದಿಂದ ಮಾಡ್ತಾರೆ ಅಲ್ವಾ, ಎಲ್ಲ ತುಳಸಿಯಿಂದ ಮಾಡ್ತಾರೆ, ಎಲ್ಲದಿಂದ ಅರ್ಚನೆ ಮಾಡ್ತಾರಲ್ವಾ. ಅಂದ್ರೆ ಏನ್ ಮಾಡ್ತಾರೆ? ಬಣ್ಣವನ್ನ, ಮೂರ್ತಿಗೆ ಲೇಪನವನ್ನ ಮಾಡ್ತಾ ಹೋಗ್ತಾರೆ. ಅದನ್ನೇ ಇಲ್ಲಿ ನಾವು ಅಂಗಾರ್ಚನ ಅಂತ ಕರಿತೀವಿ. ಅಂದ್ರೆ ಬಣ್ಣದ ಮೂಲಕ ದೇಹವನ್ನ ಶೃಂಗರಿಸಿಕೊಳ್ಳುವಂಥದ್ದು, ಅಂಗಕ್ಕೆ ಬಣ್ಣವನ್ನ ಲೇಪಿಸುವ ಕ್ರಿಯೆಗೆ ಅಂಗಾರ್ಚನ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇದು ಮೇಕಪ್ ಬರುತ್ತೆ, ಮತ್ತೆ ಗಡಗಳು ಬರ್ತವೆ, ಉಳಿದಿದ್ದೆಲ್ಲ ಇಲ್ಲಿ ಮೇಕಪ್ ಎಲ್ಲ ಬರುತ್ತೆ, ವಿಗ್ಗಳೆಲ್ಲ ಬರ್ತವೆ, ಇಲ್ಲಿ ಅಂಗಾರ್ಚನದಲ್ಲಿ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ನೇದು ಸಂಜೀವ. ಸಂಜೀವ ಅಂದ್ರೆ ಏನು? ಸಂಜೀವ ಗೊತ್ತಾಗಿಲ್ವಾ? ಸಮ್ ಅನ್ನೋದು ಎಲ್ಲಿ ಕೇಳಿದಿರ ಪದ? ಸಮ್ ಅನ್ನೋ ಪದ ಎಲ್ಲಿ ಕೇಳಿದಿರ? ಸಮ್ ಅನ್ನೋ ಪದ ಸೆಮ್ ಕೇಳಿದಿರ? ಗೋಡೆ ಸೆಮ್ ಕೇಳಿದಿರ ಅಲ್ವಾ? ಸಮ್ ಅನ್ನೋದು ಎಲ್ಲಿ ಕೇಳಿದಿರ? ಭರತನಾಟ್ಯ ಯಾರು ಇಲ್ವಾ ಇಲ್ಲಿ? ಸಮ್ ಅನ್ನೋದು ಎಲ್ಲಪ್ಪ ಕೇಳಿದ್ರು? ಸಂಯುತ ಹಸ್ತ ಮತ್ತು ಅಸಂಯುತ ಹಸ್ತ ಕೇಳಿಲ್ವಾ? ಏನು ಅಸಂಯುತ ಅಂದ್ರೆ ಏನು, ಸಂಯುತ ಅಂದ್ರೆ ಏನು? ಒಂದು ಕೈಯಲ್ಲಿ ಮಾಡೋದನ್ನ ಏನಂತ ಕರಿತೀವಿ? ಅಸಂಯುತ ಅಂತ ಕರಿತೀವಿ. 2 ಕೈಯಲ್ಲಿ ಮಾಡೋದನ್ನ ಸಂಯುತ. ಸಂಯುತ ಹತ್ರಕ್ಕೆ ಬರೋದು ಸಂಯುತ, ದೂರ ಒಂದು ಕೈಯಲ್ಲಿ ಮಾಡೋದನ್ನ ಅಸಂಯುತ. ಅಂದ್ರೆ ಸೇರುವುದನ್ನ ಸಂಯುತ ಅಂತ ಕರಿತೀವಿ, ಸೇರದೇ ಇರೋದನ್ನ ಅಸಂಯುತ ಅಂತ ಕರಿತೀವಿ. ಹಂಗಿದ್ಮೇಲೆ ಈಗ ಸಂಜೀವ ಅಂತಂದ್ರೆ ಏನೇನು? ಸಂಜೀವ ಅಂತಂದ್ರೆ ಏನು? ಅದೇ ಏನು ಕರೆಕ್ಟ್ ಪತ್ರದಲ್ಲಿ ಏನಂಗ ಜೀವ ತುಂಬೋದು ಇಲ್ಲ, ಹೇಳಿದ್ ಕರೆಕ್ಟ್. ಒಂಚೂರು ಆಲೋಚನೆ ಮಾಡಿ ಸಿಕ್ಕೋಗ್ಬಿಡುತ್ತೆ. ಸಂಜೀವ ಅಂತಂದ್ರೆ ಈಗ ಇಬ್ರು ಆಕ್ಟ್ ಮಾಡೋದು ಈವೆಂಟ್ ಇಲ್ಲ, ಅಭಿನಯ ಪ್ರೇಕ್ಷಕ ಇಬ್ರು ಇಲ್ಲ, ಗೊತ್ತಾಗ್ಲಿಲ್ವಾ? ಸಂಜೀವ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಟನನ್ನ ಹೊರತುಪಡಿಸಿ ರಂಗದ ಮೇಲೆ ಬೇರೆ ಇನ್ಯಾವುದೇ ಜೀವಿಗಳು ಬರೋದನ್ನು ಸಂಜೀವ ಅಂತ ಕರಿತೀವಿ. ಬೇರೆ ಯಾವ ಜೀವಿಗಳು ಬರ್ತವೆ ರಂಗದ ಮೇಲೆ? ಯಾವ್ದು ಬರ್ತವೆ? ನಟನನ್ನ ಹೊರತುಪಡಿಸಿ, ನಟನಟಿಯನ್ನ ಹೊರತುಪಡಿಸಿ ಇನ್ಯಾವ ಜೀವಂತ ಜೀವಿಗಳು ಬರ್ತವೆ ರಂಗದ ಮೇಲೆ? ಅಲ್ಲಪ್ಪ, ಪ್ರೇಕ್ಷಕರ ಯಾವ್ದಾದ್ರು ಜಿಂಕೆಗಳು ಬರ್ತವೆ, ಆನೆಗಳು ಬರ್ತವೆ, ಕುದುರೆಗಳು ಬರ್ತವೆ, ಹುಲಿ, ಸಿಂಹ, ಕರಡಿ, ಬೆಕ್ಕು, ನಾಯಿ, ಹಂದಿ, ಕಾಗೆ, ಪಾರಿವಾಳ, ಹಾವು, ಗಿಳಿ ಎಲ್ಲ ರಂಗದ ಮೇಲೆ ಬರ್ತಾವಲ್ವಾ? ಬೆಟ್ಟ, ಗುಡ್ಡ, ನದಿ, ಹಿಮಾಲಯ ಪರ್ವತ. ಮಕ್ಕಳ ನಾಟಕದಲ್ಲೆಲ್ಲ ನೋಡಿಲ್ವಾ ನೀವು? ಬೆಟ್ಟ ಗುಡ್ಡಗಳು ಬರೋದು, ಮಗಳೇ ಮಾತಾಡುವಂಥದ್ದೆಲ್ಲ ಕೇಳಿಲ್ವಾ? ಮೋಡಗಳು ಮಾತಾಡುವಂಥದ್ದು ಹೌದಾನೆ? ಮೋಡನ ತಮ್ಮ ಕುವೆಂಪು ನಾಟಕದಲ್ಲಿ ಮೋಡ ಮಾತಾಡುತ್ತೆ, ಮರ ಮಾತಾಡುತ್ತೆ ಹೌದಾನೆ? ಅವೆಲ್ಲವೂ ಸಂಜೀವ ಅಂತ ಕರೀತಾರೆ. ಯಾರು? ಮರದ ಮನೆ. ಇದು ಯಾವ್ದ್ರಲ್ಲಿ? ಆಹಾರ್ಯ ಅಭಿನಯದಲ್ಲಿ ಬರುವಂತ ಕೊನೆಯದು 4ನೇ. ಸಂಜೀವ ಅಂತಂದ್ರೆ ಬೇರೆ ಜೀವಗಳು ರಂಗದ ಮೇಲೆ ಪಾತ್ರವನ್ನ ನಿರ್ವಹಣೆ ಮಾಡುವಂತ ಕ್ರಿಯೆಗೆ ಸಂಜೀವ ಅಂತ ಕರಿತೀವಿ ಅಂತ ಹೇಳಿ, ಆಯ್ತಾ? ಕೊನೆಯದು ಯಾವುದು? ಸಾತ್ವಿಕ ಅಭಿನಯ ಅಲ್ವಾ? ಸಾತ್ವಿಕ ಅಭಿನಯದಲ್ಲಿ ಎಷ್ಟು ವಿಧಗಳಿದ್ದಾವೆ ಗೊತ್ತಾ? 8 ವಿಧಗಳನ್ನ ನೋಡ್ತೀವಿ ನಾವು. ಈಗೇನು ಬರ್ಕೊಳ್ಕೋಬೇಡಿ, ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಸಾತ್ವಿಕ ಅಂದ್ರೇನು? ಫಸ್ಟ್ ಸಾತ್ವಿಕ ಅಭಿನಯ ಅಂದ್ರೆ ವೆರಿ ಗುಡ್, ಸತ್ವ ತುಂಬಿ ಅಥವಾ ಸತ್ವಯುತವಾಗಿ ಅಭಿನಯಿಸುವುದು ಅಥವಾ ಸತ್ಯವಾಗಿ ಅಭಿನಯಿಸುವ ಕ್ರಿಯೆಯನ್ನ ನಾವು ಸಾತ್ವಿಕ ಅಭಿನಯ ಅಂತ ಕರಿತೀವಿ.
ಸತ್ವಯುತವಾಗಿ ಸತ್ವಯುತವಾಗಿ ಸತ್ಯವಾಗಿ ಸತ್ವಯುತವಾಗಿ ಸತ್ಯವಾಗಿ ಅಭಿನಯಿಸುವ ಕ್ರಿಯೆಯನ್ನ ನಾವು ಸಾತ್ವಿಕ ಅಭಿನಯ ಅಂತ ಕರಿತೀವಿ. ಇದರಲ್ಲಿ 8 ವಿಧಗಳನ್ನ ನಾವು ನೋಡ್ತೀವಿ. ಯಾವ್ಯಾವ್ದಪ್ಪ ಅಂತಂದ್ರೆ 8. ಒಂದು ರೋಮಾಂಚ, ಇನ್ನೊಂದು ಸ್ವರಭಾಗ, ಇನ್ನೊಂದು ವೇಪತ್ತು, ಇನ್ನೊಂದು ವೈವರ್ಣ್ಯ, ಇನ್ನೊಂದು ಅಶ್ರು, ಇನ್ನೊಂದು ಪ್ರಳಯ, ರೋಮಾಂಚ, ಸ್ವರಭಾಗ, ಸ್ವೇದ, ಆಯ್ತಾ? ರೋಮಾಂಚ, ಸ್ವರಭಾಗ ಅಥವಾ ಸ್ವರಭೇದ 2 ಆಯ್ತು. ಸ್ವೇದ 3, ವೈವರ್ಣ್ಯ, ವೇಪತ್ತು, ಅಶ್ರು, ಪ್ರಳಯ, ಸ್ತಂಭ, ವೈವರ್ಣ್ಯ, ಸ್ತಂಭ 8 ಅಲ್ವಾ? 8 ವಿಧಗಳನ್ನ ನಾವು ಸಾತ್ವಿಕ ಅಭಿನಯದಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ನಿಮಗೆ ಅದರ ಡೀಟೇಲ್ ಸಿಲೆಬಸ್ ಡೀಟೇಲ್ ಆಗಿ ಬಂದರೆ ರೋಮಾಂಚ ಅಂದೇನು, ಸ್ತಂಭ ಅಂದೇನು, ಅಶ್ರು ಅಂದೇನು, ಸ್ವೇದ ಅಂದೇನು, ಬೆವರು, ವೈವರ್ಣ್ಯ ಅಂದೇನು. ನೀವು ಇನ್ನೊಂದು ಸೂಕ್ಷ್ಮ, ನಾನು ಅವಾಗಲೇ ಸಂಗೀತ ಹಾಡುವಾಗ ಹೇಳಿದ್ರೆ ನನಗೆ ಬೇಗ ಹಾಡು ಕಲಿಬೇಕು ಅಂದ್ರೆ ಏನು ಮಾಡಬೇಕು ಅಂತ, ಕನ್ನಡ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು, ಪದಗಳ ತಲೆ ಮೇಲೆ ಏನು ಮಾಡಬೇಕು, ಒಂದ್ಸಲ ಹೊಡಿಬೇಕು. ಆವಾಗ ಬೆಳ್ಳುಳ್ಳಿ ಹೆಸರು ಥರ ಕನ್ನಡ ಅನ್ನೋದು ಹಂಗೆ ಬೆಳೆಸ್ಕೊಂಡ್ಬಿಡ್ತೇವೆ ಅರ್ಥಗಳನ್ನ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಪದದ ಅರ್ಥ ನಿಮ್ಗೆ ಅರ್ಥ ಆಗಿಲ್ಲ ಅಂದ ತಕ್ಷಣ ಆ ಪದವನ್ನು ಬಿಡಿಸ್ಬಿಡಿ. ಆ ಪದನ ಬಿಡಿಸಿ ಸರಿಯಾದ ಕ್ರಮದಲ್ಲಿ ಬಿಡಿಸ್ಬಿಡಿ. ಅವಾಗ ನಿಮಗೆ ಆ ಅರ್ಥನ ಅದಾಗದೇ ಹೊರಡಿಸ್ಬಿಡುತ್ತೆ. ಅಷ್ಟು ಶಕ್ತಿ ಇದೆ ಕನ್ನಡಕ್ಕೆ. ವೈವರ್ಣ್ಯ, ವರ್ಣ ಅಂದ್ರೇನು? ಬಣ್ಣ ಅಲ್ವಾ? ವೈವರ್ಣ್ಯ ಅಂದ್ರೇನು? ವೈವರ್ಣ್ಯ ಅಂದ್ರೇನು? ಇಲ್ಲೇ ಬಣ್ಣ ಇರೋದೇ, ಆದ್ರೆ ಬಣ್ಣ ಬೆಳೆಸ್ಕೊಂಡಿರುವಂಥದ್ದು ಅಂತ ಅರ್ಥ. ಅದೇನು ಹೆಂಗೆ ಅನ್ನೋದು ಆಮೇಲೆ ಇದು ಮಾಡೋಣ. ವೇಪತ್ತು ಅಂದ್ರೆ ಏನು? ವೇಪತ್ತು ಅಂದ್ರೆ ಅಲ್ಲ, ವೇಪತ್ತು ಅಂದ್ರೆ ನಡುಗುವಂಥದ್ದು. ಅರ್ಥ ಆಗ್ತಿದ್ಯಾ? ಈ ಥರ ಒಂದೊಂದಕ್ಕೂ ಹೆಂಗೆ, ಏನು ರೋಮಾಂಚ ಹೆಂಗೆ, ಸ್ತಂಭ ಹೆಂಗೆ, ಇವೆಲ್ಲ ಅದರದ್ರಲ್ಲಿ ವಿವರಣೆ ಬಂದಾಗ ಸ್ತಂಭ ಅಂದ್ರೆ ಸ್ಟಿಲ್ ಅಂತ, ಸ್ಟಿಲ್ ಶಾಪ್ ಹೊಡೆದಂಗೆ ನಿಂತ್ಕೊಳ್ಳೋದು ಅಂತವಲ್ಲ. ಸ್ತಂಭೀಭೂತನಾದ ಸ್ಟಿಲ್ ಅಂತ, ತಟಸ್ಥನ ಅಂತ, ಅದು ಕೂಡ ಸಾತ್ವಿಕ ಅಭಿನಯದ ಒಂದು ವಿಧ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಈ ಥರ ಒಟ್ಟು 4 ಅಭಿನಯಗಳನ್ನ ನಾವು ನೋಡ್ತೀವಿ. ಆ 4 ಅಭಿನಯದಲ್ಲಿ ಈ ಥರದ ಅನೇಕ ವಿಧಗಳು ಬರ್ತವೆ. ಅದರೊಳಗಡೆ ಇನ್ನ ಬೇರೆ ಬೇರೆ ಥರದ ವಿಧಗಳು ಬರ್ತವೆ. ಆಮೇಲೆ ಇದ್ರ ಜೊತೆಗೆ ಏನ್ ಮಾಡ್ತಾರೆ, ವೃತ್ತಿಗಳನ್ನ ನೋಡ್ತಾ ಹೋಗ್ತೀವಿ. ದೇಶಿಕ ವೃತ್ತಿ, ಭಾರತೀಯ ವೃತ್ತಿ, ಆರಭಟಿ ವೃತ್ತಿ ಮತ್ತು ಸಾತ್ವತಿ ವೃತ್ತಿ ಅಂತ ನೋಡ್ತಾ ಹೋಗ್ತೀವಿ. ಆಯ್ತಾ? ಒಂದನ್ನ ಹಿಂಗ್ ಬಿಡ್ಸಕ್ ಹೋದ್ರೆ ಮತ್ತೆ ಅದು ಇನ್ನೊಂದಿನ ಬಿಡಿಸ್ಕೊಂಡಿರುತ್ತೆ, ಮತ್ತೆ ಇನ್ನೊಂದಿನ ಬಿಡಿಸ್ಕೊಂಡಿರುತ್ತೆ, ಮತ್ತೆ ಇನ್ನು ಅಷ್ಟು ಅತ್ಯದ್ಭುತವಾದಂತಹ ಸಾಹಿತ್ಯ ನಮ್ಮ ಕನ್ನಡದ್ದು. ಅಂದ್ರೆ ನಾಟ್ಯಶಾಸ್ತ್ರ, ಸಂಸ್ಕೃತದ್ದು, ನಮ್ಮ ಕನ್ನಡದಲ್ಲೂ ಅಷ್ಟೇ ಅದ್ಭುತವಾದ ಸಾಹಿತ್ಯಗಳಿದ್ದಾವೆ. ನೀವು ಓದಿ ಇವತ್ತಿಗೆ ಸಾಕು. ಆಯ್ತಾ? ನಿಮಗೆ ಗ್ರೀಕ್ ರಂಗಭೂಮಿ ಹೇಳಬೇಕು, ಆಮೇಲೆ ಭಾರತೀಯ ರಂಗಭೂಮಿ ಹೇಳಬೇಕು, ಜನಪದ ರಂಗಭೂಮಿ ಹೇಳಬೇಕು, ಕನ್ನಡ ರಂಗಭೂಮಿ ಇದೆ, ಮತ್ತೆ ನಾಗರಿಕ ಪೂರ್ವ ರಂಗಭೂಮಿ ಇದೆ. ನೀವು ಅಭಿನಯ ಮಾಡಕ್ಕೆ ಇದೆಲ್ಲ ಬೇಕಾ ಅಂತ ಅನ್ಸುತ್ತೆ? ಬೇಕಾಗುತ್ತೆ, ಖಂಡಿತ ಬೇಕು. ಥಿಯರಿ ಇಲ್ಲದೆ ನೀವೇನಾದ್ರೂ ಮಾಡ್ತೀವಿ ಅಭಿನಯ ಅಂತಂದ್ರೆ ಅದು ಸರ್ಕಸ್ ಆಗುತ್ತೆ ಬಿಟ್ರೆ ಅಭಿನಯ ಆಗಲ್ಲ. ಯಾಕೆ ಅಂತಂದ್ರೆ ಅಭಿನಯ ಸಿದ್ಧಾಂತಕಾರರು ಅಂತಾರೆ. ನಿಮಗೆ ಸಿಲೆಬಸ್ ಕೊಟ್ಟಿದ್ದಾರೆ, ಸಿಲೆಬಸ್ಸು ಅದರಲ್ಲಿ ನಿಮಗೆ ಬರುತ್ತೆ. ಶಾಂತಾವಸ್ಕಿ, ಬ್ರೆಟ್ಟು, ಗೊತವಸ್ಕಿ, ಪೀಟರ್ ಗ್ರೂಪು, ಪಿಸ್ಕೇಟರು, ಇಬ್ಸನ್ನು, ಚೆಕಾವು, ಮ್ಯಾಕ್ಸಿಮ್ ಗಾರ್ಕಿ, ಅಂತನೇ ನಾರ್ತು, ರಿಚರ್ಡ್ ಶೆಟ್ನರು, ಇದೆಲ್ಲ ಬರ್ತಾ ಹೋಗ್ತಾರೆ. ಒಬ್ಬೊಬ್ಬರು ತುಂಬ ಅನೇಕ 100 ಜನ ಇದ್ದಾರೆ. ಅವರೆಲ್ಲ ಸಿದ್ಧಾಂತ ಅಭಿನಯ ಅಂದ್ರೆ ಹೇಗೆ ಮಾಡಬೇಕು ಅನ್ನೋ ಸಿದ್ಧಾಂತವನ್ನ ನಿರೂಪಿಸ್ತಾ ಹೋಗ್ತಾರೆ. ಆಯ್ತಾ? ನೀವು ತಿಳ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಪಾತ್ರಗಳನ್ನ ಕಟ್ಕೊಳ್ಬೋದು. ರಂಗದ ಮೇಲೆ ಅಭಿನಯವನ್ನ ನೀಟಾಗಿ ಅತ್ಯದ್ಭುತವಾಗಿ ನೀವು ನಿರೂಪಿಸ್ತಾ ಹೋಗ್ಬೋದು. ನಿಮ್ಮದೇ ಆದಂಥ ಒಂದು ಮೆಥಡ್ನಲ್ಲಿ ಒಂದು ಪಾತ್ರನ ಕಟ್ಕೊಂಡ್ಬಿಡ್ಬೋದು.
ಯಾವುದಾದ್ರೂ ಒಂದು ಮೆಥಡ್ ಗೊತ್ತಾಗೋಗ್ಬಿಟ್ರೆ ಉದಾಹರಣೆಗೆ ಗ್ರೊಟವಸ್ಕಿ ಏನು ಮಾಡ್ತಾರೆ ಅಂತಂದರೆ ದೇಹ ಮತ್ತು ಮನಸ್ಸು ಮತ್ತು ಆತ್ಮ ಒಂದಾಗಬೇಕು ಅಭಿನಯದಲ್ಲಿ ಅಂತ ಹೇಳ್ತಾರೆ, ಅಷ್ಟೇ ಅವ್ರ ಥಿಯರಿ. ಆಯ್ತಾ? ಸ್ಟಾನ್ಸ್ಲವ್ಸ್ಕಿ ಏನು ಹೇಳ್ತಾರೆ, ಅಭಿನಯ ನೈಜವಾಗಿರಬೇಕು, ಅಂತರಂಗ ಬಹಿರಂಗ ಕ್ರಿಯೆಗಳು ಶುದ್ಧವಾಗಿರಬೇಕು, ಅಭಿನಯ ನೈಜವಾಗಿರಬೇಕು. ಸ್ಟಾನ್ಸ್ಲವ್ಸ್ಕಿ ಅಂತಾರೆ. ಒಂದೊಂದು ವಾಕ್ಯದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಇಷ್ಟು ದೊಡ್ಡ ದೊಡ್ಡ ಗ್ರಂಥ ಇದೆ. ಬ್ರೆಟ್ ಏನು ಹೇಳ್ತಾರೆ, ದೂರೀಕರಣ ತತ್ವವನ್ನ ಮಾಡಬೇಕು, ಅಭಿನಯವನ್ನ ದೂರೀಕರಿಸಬೇಕು. ಸ್ಟಾನ್ಸ್ಲವ್ಸ್ಕಿ ತರ ಮೈ ಮೇಲೆ ಎಳ್ಕೊಂಡು ಅಭಿನಯ ಮಾಡಬಾರ್ದು, ಅರಿವಿರ್ಬೇಕು ನಿನಗೆ, ನಾನು ಆ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ನಿನಗೆ ಇರಬೇಕು ಅಂತ ಬ್ರೆಟ್ ಹೇಳ್ತಾರೆ. ಮೇರಾಲ್ಡ್ ಏನ್ ಹೇಳ್ತಾರೆ, ಬಯೋಮೆಕ್ಯಾನಿಸಮ್ ಅಂತ ಹೇಳ್ತಾರೆ, ಜೀವಯಂತ್ರ ತಂತ್ರ ಸಿದ್ಧಾಂತ ಅಂತ ಹೇಳ್ತಾರೆ. ಒಂದು ಮಿಷಿನ್ ಹೇಗೆ ವರ್ಕ್ ಮಾಡುತ್ತೆ ಆ ತರ ಇರಬೇಕು ನಟ ಅನ್ನೋನು ಅಂತ ಹೇಳ್ತಾರೆ. ಪೀಟರ್ ಬ್ರೂಕ್ ಏನ್ ಹೇಳ್ತಾರೆ, 4 ತರದ ಉದಾಹರಣೆಯನ್ನ ಕೊಡ್ತಾರೆ. ಪ್ರಸಕ್ತ ರಂಗಭೂಮಿ, ಪ್ರಸನ್ನ ರಂಗಭೂಮಿ, ರೂಕ್ಷ ರಂಗಭೂಮಿ ಮತ್ತು ಮರಣೋತ್ತರ ರಂಗಭೂಮಿ ಅಂತ ಕೊಡ್ತಾರೆ. 4 ಸಿದ್ಧಾಂತಗಳನ್ನ ಕೊಡ್ತಾರೆ. ಅಭಿನಯ ಅನ್ನೋದು ಈಗ ನಾವೇನ್ ನೋಡ್ತೀವಲ್ವ, ಹವ್ಯಾಸಿ ಕಲಾವಿದರು ಮಾಡುವಂಥದ್ದು ಅಥವಾ ಟ್ರೈನ್ಡ್ ಮಾಡುವಂಥದ್ದು, ಈ 4 ರೂಪದಲ್ಲೇ ಅಳವಡಿಸ್ಬಿಟ್ಟಿದ್ದಾರೆ ಪೀಟರ್ ಬ್ರೂಕ್. ಪ್ರಸಕ್ತ, ಪ್ರಸ್ತುತ, ಮರಣೋತ್ತರ ಮತ್ತೆ ರೂಕ್ಷ ರಂಗಭೂಮಿ ಅಂತ 4 ಅಭಿನಯದ ನೋಡಿದ ತಕ್ಷಣ ಗೊತ್ತಾಗೋಯ್ತು ಏನೋ ಇದು ಅಂದ್ರೆ. ಮರಣೋತ್ತರ ಅಂದ್ರೆ ಏನು, ರೂಕ್ಷ ಅಂದ್ರೆ ಏನು, ಪ್ರಸಕ್ತ ಅಂದ್ರೆ ಏನು, ಪ್ರಸ್ತುತ ಅಂದ್ರೆ ಅದು ಒಂದು ಅಭಿನಯ ಸಿದ್ಧಾಂತಗಳು. ನಿಮಗೆ ಅವೆಲ್ಲವನ್ನ ತಿಳ್ಕೊಂಡ್ರೆ ನಿಮ್ಗೆ ಅಭಿನಯ ಮಾಡೋದಕ್ಕೆ ಈಸಿ. ಗೊತ್ತಾಗ್ತಿದ್ಯಾ? ಅದೆಲ್ಲ ತಿಳ್ಕೊಬೇಕು ನೀವು. ಥಿಯರಿ ಶಾಸ್ತ್ರ ತಿಳ್ಕೊಳ್ಳದೆ ಪ್ರಯೋಗ ಮಾಡಿದ್ರೆ ಬೆಸ್ಟ್ ಅಲ್ವಾ? ಇಷ್ಟು ಮಾತ್ರೆಗೆ ಒಂದು ಮಾತ್ರೆ ಟ್ಯಾಬ್ಲೆಟ್ ಅನ್ನ ರೆಡಿ ಮಾಡ್ತೀವಿ ಅಂತಂದ್ರೆ, ಅದು ನುಂಗಿದ್ರೆ ನನ್ನ ಜ್ವರ ಹೋಗುತ್ತೆ ಅನ್ನುವಂಥ ಒಂದು ಟ್ಯಾಬ್ಲೆಟ್ ಅನ್ನ ರೆಡಿ ಮಾಡೋಕೆ ಮುಂಚೆ ಇಷ್ಟು mg ಕೆಮಿಕಲ್ಲು, ಇಷ್ಟು mg ಈ ಪೌಡ್ರು, ಆ ಪೌಡ್ರು, ಈ ಪೌಡ್ರು ಅಂತ ಮತ್ತೆ ಏನ್ ಮಾಡ್ತಾರೆ, ಬರೋದು ಇಟ್ಕೊಂಡಿರ್ತಾರೆ. ಅದನ್ನ ನೋಡಿ ಅದನ್ನೆಲ್ಲ ಇದು ಮಾಡಿ ಆಮೇಲೆ ಅದನ್ನ ಪ್ರಯೋಗಕ್ಕೆ ಒಳಪಡಿಸಿ ಒಂದು ಮಾತ್ರೆ ಅಂತ ಸಿದ್ಧಾಂತ, ಒಂದು ಪ್ರಾಡಕ್ಟ್ ಅಂತ ಸಿದ್ಧ ಮಾಡೋದು. ಆಮೇಲೆ ಆ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡೋದು. ಹಂಗೆ ನಟರು ಕೂಡ ಹಂಗೇನೆ, ಫಸ್ಟ್ ಶಾಸ್ತ್ರ, ಅಭಿನಯದ ಶಾಸ್ತ್ರವನ್ನ ತಿಳ್ಕೊಳ್ಬೇಕು. ಆ ಶಾಸ್ತ್ರವನ್ನ ತಿಳ್ಕೊಂಡ ಮೇಲೆ ಅವನು ಏನ್ ಮಾಡ್ತಾನೆ, ಅದನ್ನ ಪ್ರಯೋಗ ಮಾಡಿ ಅವನೊಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಕೊತಾನೆ. ಆವಾಗ ನಿಮ್ಗೆ ಬೇರೆ ಬೇರೆ ನಾಟಕದಲ್ಲಿ ಬೇರೆ ಬೇರೆ ನಿರ್ದೇಶಕರು ಅಥವಾ ಬೇರೆ ಬೇರೆ ಸಿನಿಮಾ, ಬೇರೆ ಬೇರೆ ಸೀರಿಯಲ್ ಸಿಗ್ತಾ ಹೋಗ್ತಾವ ಅವಕಾಶಗಳು. ಗೊತ್ತಾಗ್ತಿದ್ಯಾ? ಇಲ್ಲ ಒಂದೇ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂತಂದ್ರೆ, ಅವ್ರು ನೋಡಕ್ ಚೆನ್ನಾಗಿದ್ದಾನೆ, ಜಿಮ್ ಮಾಡ್ಕೊಂಡು ಚೆನ್ನಾಗಿದ್ದಾನೆ ಅಂದ್ರೆ ಸಿಗುತ್ತೆ 1-2 ಸೀರಿಯಲ್, ಆಮೇಲೆ ಲಾಸ್ಟ್ ಪರ್ಮನೆಂಟ್ ಆಗಿ ಉಳಿಯಕ್ಕಾಗಲ್ಲ. ರಾಜ್ಕುಮಾರ್ ಎಷ್ಟು ಸಿನಿಮಾ ಮಾಡೋದು, ವಿಷ್ಣುವರ್ಧನ್ ಎಷ್ಟು ಸಿನಿಮಾ ಮಾಡೋದು, ಸೂರ್ಯ ಅವರ ಅಭಿನಯ ನೋಡಿದ್ದೀರಾ ತಮಿಳು? ವಿಕ್ರಮ್ ಅವರ ಅಭಿನಯವನ್ನು ನೋಡಿದ್ದೀರಾ? ಸುಮಾರು ಜನ. ಮೋಹನ್ ಲಾಲ್ ಅವ್ರು ನೋಡಿದಿರಾ? ಮಮ್ಮೂಟಿ ಅವ್ರು ನೋಡಿದಿರಾ? ಸುದೀಪ್ ನೋಡಿದಿರಾ? ಎಲ್ಲ ಒಂದೇ ತರ. ಮಹೇಶ್ ಬಾಬು ಮಹೇಶ್ ಏನಂದ್ರೆ ಅಂದ್ರೆ ನಾನು ಹೇಳ್ತಾ ಇರೋದು ಆಕ್ಟಿಂಗ್. ಎರಡು ವಿಧವಾಗಿ ನಾವು ನೋಡ್ತೀವಿ ಆಯ್ತಾ ಅಭಿನಯವನ್ನ. ಒಂದು ಪರ್ಫಾರ್ಮೆನ್ಸ್ ಆಯ್ತಾ, ಒಂದು ಪರ್ಫಾರ್ಮೆನ್ಸ್, ಇನ್ನೊಂದು ಆಕ್ಟಿಂಗ್. ಆಕ್ಟರ್ ಅಥವಾ ಆಕ್ಟಿಂಗ್, ಇನ್ನೊಂದು ಪರ್ಫಾರ್ಮೆನ್ಸ್. ಆಲ್ಮೋಸ್ಟ್ ಅಲ್ಲಿ 90% ನಿಮಗೆ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರೆ ಬಿಟ್ರೆ ಆಕ್ಟಿಂಗ್ ಮಾಡಲ್ಲ ಯಾರು. ಆಕ್ಟಿಂಗ್ ಮಾಡೋರು ಕೆಲವೇ ಮಂದಿ. ನನಗೆ ಹೇಳಿದ್ರೆ ಜೈ ಭೀಮ್ ನೋಡಿದ್ರ ಏನ್ ಅದ್ಭುತವಾಗಿ ಮಾಡಿದ್ದಾರೆ. ಇವರು ವಿಕ್ರಮ್ ನೋಡಿದಿರಾ? ಪ್ರತಿ ಸಿನಿಮಾದಲ್ಲೂ ವೆರೈಟಿ ಕ್ಯಾರೆಕ್ಟರೈಸೇಷನ್ ಮಾಡ್ತಾರೆ. ವಿಕ್ರಮ್ ನೋಡಿದಿರಾ? ಪ್ರತಿ ಸಿನಿಮಾದಲ್ಲೂ, ಒಂದು ಸಿನಿಮಾ ಅಂತಲ್ಲ, ಬಿಡ ಇದ್ರಲ್ಲೂ ಹಂಗೆ ಕಾಣಿಸ್ತಾನ. ದರ್ಶನ್ ಎಲ್ಲಾ ಸಿನಿಮಾದಲ್ಲಿ ಒಂದೇ ತರ ಕಾಣಿಸ್ತಾನೆ. ದರ್ಶನ್, ಸುದೀಪ್ ಎಲ್ಲಾ ಸಿನಿಮಾದಲ್ಲಿ ಒಂದೇ ತರನೇ ಕಾಣಿಸ್ತಾರೆ ನನಗೆ. ಅವರು ಚೆನ್ನಾಗಿದ್ದಾವೆ. ಈಗ ಅದೆಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಸ್ವಾತಿ ಬೇರೆ ಬೇರೆ ಡಿಫ್ರೆಂಟ್ ಅಂದ್ರೆ ಒಂದು 70% ಎಲ್ಲ ಒಂದೇ ತರನೇ ಮ್ಯಾನರಿಸಮ್ಗಳು ಇರ್ತವೆ. ಆದ್ರೆ ಅವ್ರದ್ದು ರಾಜ್ಕುಮಾರ್ದು ನೋಡಿದ್ರ, ಪೌರಾಣಿಕ ನಾಟಕ ನೋಡಿದ್ರೆ ಭಕ್ತ ಪ್ರಹ್ಲಾದ ನಿಜವಾಗ್ಲೂ ಇವತ್ತು ದೊಡ್ಡ ಪರದೆನೆಲ್ಲ ನೋಡ್ಬಿಟ್ಟು ಇವತ್ತು ನಮ್ಗೆ ನಡ್ಕ ಬರುತ್ತೆ ಅಲ್ವಾ? ವಿಷ್ಣುವರ್ಧನ್ ನೋಡಿ ಎಷ್ಟು ಅಂದ್ರೆ ಅವ್ರಿಗೆಲ್ಲ 6 ಪ್ಯಾಕ್ ಇತ್ತ. ರಾಜ್ಕುಮಾರ್ ಯೋಗ ಮಾಡ್ಕೊಂಡಿದ್ರು, ಅವ್ರಿಗೇನು 6 ಪ್ಯಾಕ್ ಇರ್ಲಿಲ್ಲ. ವಿಷ್ಣುವರ್ಧನ್ 6 ಪ್ಯಾಕ್ ಇತ್ತ, ಶಂಕರ್ ನಾಯ್ಕ್ 6 ಪ್ಯಾಕ್ ಇತ್ತ. ಬಟ್ಟೆ ಬಿಟ್ಕೊಂಡು ದಪ್ಪ ಅವ್ರು ಹೀರೋ ಅಂತ ನಾವು ಒಪ್ಕೊಂಡು, ಈಗ ಯಾಕೆ 6 ಪ್ಯಾಕೇ ಇರಬೇಕು, ನಿಮ್ ಬಾಡಿನೇ ಇರ್ಬೇಕು ಅಂತ ಯೋಚನೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಏನಿಲ್ಲ ಅದನ್ನ ಮುಚ್ಚಿಸ್ಬಿಟ್ಟು, ಏನು ಇಲ್ದೇ ಇರೋದನ್ನ ಬಿಟ್ಬಿಟ್ಟು ಇಲ್ದೇ ಇರೋದನ್ನ ಕಡೆ ಗಮನ ಹೋಗ್ಬೇಕು ನಮ್ದು ಅಷ್ಟೇ. ಅದಾಯ್ತಾ? ನಿಮಗೆ ದಮ್ ಇಲ್ದೇ ಇದ್ದಾಗ ಏನ್ ಮಾಡ್ತೀವಿ, ನಿರ್ದೇಶಕರು ಏನ್ ಮಾಡ್ತಾರೆ, ನಟರಲ್ಲಿ ದಮ್ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಸೆಟ್, ಪ್ರಾಪರ್ಟಿ, ಕಾಸ್ಟ್ಯೂಮ್, ಮೇಕಪ್ ಅಲ್ಲಿ ಫಿಲಪ್ ಮಾಡ್ಬಿಡ್ತಾರೆ. ಪರ್ಯಾಯ ದಾರಿಗಳನ್ನ ಬಿಡ್ತಾರೆ. ಆ ಪರ್ಯಾಯ ದಾರಿಗಳು ಇವಾಗ ಬಂದಿದ್ದಾವೆ ಅಷ್ಟೇ. ಗೊತ್ತಾಗ್ತೀಯಾ?
ರಾಜ್ಕುಮಾರ್ ಪ್ರತಿಯೊಂದು ಸಿನಿಮಾದಲ್ಲೂ ನೋಡಿ ಆ ಹೇಮರೆಡ್ಡಿ ಮಲ್ಲಮ್ಮ ಒಂಥರ ಹುಚ್ಚುಂತರ ಅಂದ್ರೆ ಪೆದ್ದಂತರ ಮಾಡಿದ್ದಾರೆ. ಬಂಗಾರದ ಪಂಜರ ನೋಡಿದೀರಾ, ಎಷ್ಟು ಅತ್ಯದ್ಭುತ ನೋಡಿದ್ದಾರೆ. ನೋಡ್ತಾ ಇದ್ರೆ ನಗು ಬರುತ್ತೆ. ಅಷ್ಟು ವಯಸ್ಸಾಗಿದೆ. ಆ ಬಂಗಾರದ ಪಂಜರ ಮಾಡುವಾಗ ಸುಮಾರು 65 ವರ್ಷ ಆಗಿರ್ಬೇಕು. ನಮ್ಗೆ ಈ ವರ್ಷಕ್ಕೆ ನಡೆಯಕ್ ಆಗ್ತಾರ ಮಂಡಿ ಕಾಲು ಏನೋ ನೋಡಿ ಆ ವಯಸ್ಸಲ್ಲಿ ಹೆಂಗ್ ಮಾಡಿ. ವಿಷ್ಣುವರ್ಧನ್ ಅವ್ರು ನೋಡಿ, ಆಪ್ತ ಮಿತ್ರದಲ್ಲಿ ನೋಡಿ ಏನ್ ಚೆನ್ನಾಗಿ ಮಾಡಿದ್ದಾರೆ. ಕರ್ನಾದಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ ಆತರ ಹಳೆ ಆಕ್ಟರ್ಗಳು NTR, MGR ಅಲ್ವಾ, ಇವನ್ನೆಲ್ಲ ನೋಡಿ ಎಷ್ಟು ಅದಕ್ಕೆ ಉಳ್ಕೊಂಡ್ರು. 200-300 ಸಿನಿಮಾಗಳನ್ನ ಮಾಡಕ್ ಸಾಧ್ಯ ಆಯ್ತು. ಇವತ್ತು ಯಾರು ಮಾಡ್ತಾರೆ 300 ಸಿನಿಮಾ 200 ಸಿನಿಮಾ? ಎಲ್ಲಿದ್ದಾರೆ ಮಾಡುವಂಥವ್ರು? ಬಾಲಕೃಷ್ಣ ನೋಡಿದ್ರಲ್ಲ, ಬಾಲಕೃಷ್ಣ ಎಷ್ಟು ಅತ್ಯದ್ಭುತವಾದ ನಟ ಅವರು. ಯಾಕೆಂದ್ರೆ ಅವ್ರಿಗೆ ಹಿನ್ನೆಲೆ ಥಿಯರಿ ಗೊತ್ತಿರ್ಲಿಲ್ಲ, ಆದ್ರೆ ರಂಗಭೂಮಿ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಮುಂಚೆ ಹಸಿವು ಗೊತ್ತಿತ್ತು ಅವ್ರಿಗೆ ಅಲ್ವಾ. ನಾವೆಲ್ಲ ಏನಂದ್ರೆ ಹಸಿವು ನಮಗೆ ಗೊತ್ತಿಲ್ಲ. ಇವಾಗ ಹೊಟ್ಟೆ ಊಟ ಕರೆಕ್ಟಾಗಿ ಸಿಗುತ್ತೆ ನಮಗೆ, ಬೆಳಗ್ಗೆ ತಿಂಡಿ ಸಿಗುತ್ತೆ, ರಾತ್ರಿ ಸಿಗುತ್ತೆ. ನಮಗೆ ಹಸಿವು ಗೊತ್ತಿಲ್ಲ. ಹಸಿವು ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ, ನಮಗೆ ಏನು ಮಾಡಕ್ಕೂ ಆಗುತ್ತೆ. ಹಸಿವು ಗೊತ್ತಾದಾಗ ಏನಾಗುತ್ತೆ, ಆಟೋಮೆಟಿಕ್ ಅದೇ ಹಾಗೆ ಅದಕ್ಕೆ ಹೊಂದ್ಕೊಂಡ್ಬರುತ್ತೆ ಎಲ್ಲ. ಅದಕ್ಕೆ ಅವರೆಲ್ಲ ಅತ್ಯದ್ಭುತ. ಅಶ್ವಥ್ ನೋಡಿ, ನರಸಿಂಹರಾಜ್ ಅವ್ರನ್ನ ನೋಡಿ, ದ್ವಾರಕೀಶ್ವರ್ನ ನೋಡಿ. ಅವಾಗಿನ ಇದರಲ್ಲಿ ಅವಾಗ ಹಂಗೆ ಇತ್ತು. ಲೋಕೇಶ್ ಅವ್ರು ನೋಡಿದ್ರಲ್ವಾ, ಎಲ್ಲ ರಂಗಭೂಮಿ ಹಿನ್ನೆಲೆ. ಅವ್ರು ಎಲ್ಲಿ ತಪ್ಪ 6 ಪ್ಯಾಕ್ ಲೋಕೇಶ್ ಅವ್ರಿಗೆ ಕೂದಲೇ ಇರಲಿಲ್ಲ ಮುಂದೆ, ಗುಂಗುರು ಹೊಟ್ಟೆ. ಅವ್ರನ್ನ ನೋಡಿ ಬೇರ ಏರಿ ಅಂತ ಕುಣ್ಕೊಂಡು ಹೋಗ್ತಾ ಇದ್ರೆ ನಾವೇ ಕುಣಿತೀವಿ ಇಲ್ಲಿ. ಪಾತ್ರಗಳು ಜನಸಾಮಾನ್ಯ ಪಾತ್ರ ಹತ್ರ ಜನರಿಗೆ ಹತ್ರ ಆಗ್ತಾ ಇದ್ರು. ಇವಾಗ ಎಲ್ಲಿ ಈಗ ಎಷ್ಟು KGF ನೋಡಿದಾಗ ಎಲ್ಲಿ ಜನರಿಗೆ ಹತ್ರ ಆಗ್ತಾ ಇದ್ದಾನೆ. ಬೇರೆ ಪುಷ್ಪದಲ್ಲಿ ಅಲ್ಲು ಅರ್ಜುನ್ ನೋಡೋದು ಎಲ್ಲಿ ಜನಗಳಿಗೆ ಹತ್ರ ಆಗ್ತಾ ಇದೆ. ನಾವ್ ಏನ್ ಕಲಿತಾ ಇದೀವಿ ಇವತ್ತ ಅಲ್ವಾ. ಹಾಗಾಗಿ ಅಭಿನಯ ಅನ್ನೋದನ್ನ ನಾವು ಕಲಿಬೇಕು ಅಂದ್ರೆ ಶಾಸ್ತ್ರನ ಕಲಿಲೇಬೇಕು. ಟ್ಯಾಬ್ಲೆಟ್ ನುಂಗಿದ್ರೆ ನನಗೆ ವಾಸಿ ಆಗುತ್ತೆ ಅಂದ್ರೆ ಮೊದಲು ಅದು ಶಾಸ್ತ್ರಬದ್ಧವಾಗಿರೋದಕ್ಕೆ ಅದು. ಇಲ್ಲ ಅಂತಂದ್ರೆ ಆಗಲ್ಲ. ಇಲ್ಲಾಂದ್ರೆ ಆಯುರ್ವೇದ ತಿಳ್ಕೊಂಡಿರ್ಬೇಕು ನೀವು. ಮನೆಯಲ್ಲೇ ಯಾವ್ದಾರ ಜೀರಿಗೆನೋ ಮೆಣಸು ಅರ್ಧ ಬಿಟ್ಟು ಕುಡಿಸ್ಬೇಕು. ಆ ಥರದ್ದು ಶಾಸ್ತ್ರ, ಆ ಥರದ್ದು ಗೊತ್ತಿರಬೇಕು. ಇಲ್ಲಾಂದ್ರೆ ಪಕ್ಕಾ ಶಾಸ್ತ್ರ ಗೊತ್ತಿದೆ ಮಾತ್ರ ನೀವು ಅಭಿನಯ ಅನ್ನೋದನ್ನು ಕಲಿಯೋಕ್ಕಾಗುತ್ತೆ. ಗೊತ್ತಿದ್ಯಾ? ರಂಗದ ಮೇಲೆ ನಡೆಯೋದು, ತಿರುಗೋದು, ನಿಲ್ಲೋದು, ಪ್ರತಿಯೊಂದು ಹಿಂಗೆ ಮಾಡಬೇಕು. ಇಷ್ಟೇ ತಿರುಗಬೇಕು, ಇಷ್ಟೇ ಮಾಡಬೇಕು, ಇಷ್ಟೇ ಕೈ ಎತ್ತಬೇಕು, ಇಷ್ಟೇ ಕಾಲಲ್ಲಿ ಮೂವ್ ಮಾಡಬೇಕು, ಇಷ್ಟೇ ತಲೆ ಎತ್ತಬೇಕು, ಇಷ್ಟೇ ನೋಡಬೇಕು. ಎಲ್ಲ ಪ್ರತಿಯೊಂದಕ್ಕೂ ಇದೆ. ಭರತಮುನಿ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಇದು ತುಂಬಾ ಒಂದು ದೊಡ್ಡ ಸಮುದ್ರ ತರ. ಲಿಮಿಟ್ ಅನ್ನೋದೇ ಇಲ್ಲ ಇದಕ್ಕೆ. ಯಾವುದಕ್ಕೂ ಲಿಮಿಟ್ ಇಲ್ಲ. ಯಾವ ಶಾಸ್ತ್ರಕ್ಕೆ, ಯಾವ ಅಭಿನಯಕ್ಕೆ ಏನಿಲ್ಲ. ಒಂದು ಹೇಳ್ತಾ ಹೋದ್ರೆ ಇನ್ನೊಂದು ಅದಕ್ಕೆ ಸೇರ್ಕೊಳ್ತಾ ಹೋಗುತ್ತೆ, ಇನ್ನೊಂದು ಸೇರ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಚೋಟ ಮಾಡಿ ಹೇಳೋದು ಸ್ವಲ್ಪ ಕಷ್ಟವೇ. ಆದರೂ ಇದು ಸ್ವಲ್ಪ ಡಿಪ್ಲೊಮೊ, ನೀವು ಅಕಸ್ಮಾತ್ ಇದರಲ್ಲೇ ಮುಂದುವರಿಬೇಕು ಅಂತಂದ್ರೆ ಡಿಗ್ರಿ ME ಅದೆಲ್ಲ ಮಾಡ್ಕೊಂಡು ಹೋಗ್ಬೋದು. ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಡಿಪ್ಲೊಮಾಗೆ ಸಾಕು. ಶೂಟಿಂಗ್ ಇದ್ರೆ ಜಾಸ್ತಿ ಅವ್ರಿಗೆ ನಿಮ್ಮ ತಲೆನೂ ಭಾರ ಆಗುತ್ತೆ. ನೋಡೋಕ್ಕಾಗಲ್ಲ, ತಲೆ ತಪ್ಪ ಕಾಣಿಸುತ್ತೆ. ಈಗಲೇ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿ ತಲೆಗಳು ಎಲ್ಲ ಚೆನ್ನಾಗಿರ್ತಾರೆ. ಸಾಕು ಸರಿ. ನೆಕ್ಸ್ಟ್ ನೋಡೋಣ.